परमगुरुभ्यो नमः। श्रीमदानंदतीर्थ भगवत्पादाचार्य गुरुभ्यो नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। योऽन्तः प्रविश्य मम वाचमिमां प्रसुप्तां सञ्जीवयत्य किल धरस्वधाम्नाम् अन्यांश्च हस्तश्रवणत्वकादीन् प्राणान् नमो भगवते पुरुषाय कृष्णम्। अभ्रमं अभ्रमं भंगरे ಅಲ್ಲಿ ಅಭ್ರಮ ಶುರುವಾತು. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ದುರ್ವಾದಿಧ್ವಾಂತರದೆ ವೈಷ್ಣವೇಂದೀವರೇಂದ್ರದೆ ಶ್ರೀ ರಾಘವೇಂದ್ರ ಗುರುವೆ ನಮೋ ಅತ್ಯಂತ ದಯಾಳು. ಶ್ರೀ ಶಾಂಗ್ರಿ ದೀನಮನಸೆ ಯತಿ ಧರ್ಮ ರತಾಯ ಚ ಮಾಧವಾರ್ಯಾಯ ಗುರವೆ ನಮೋ ವೈರಾಗ್ಯಶಾಲಿನೆ. ಸ್ವಸ್ಥತಾಂ ಅಶೇಷ ಸನ್ಮಂಗಲಾನಿ ಭವಂತು. ಭಗವಂತನ ದರ್ಶನ ಅಂತ ನಮಗಾಗಬೇಕಾದ್ರೆ ದರ್ಶನ ಸಿದ್ಧ, ದರ್ಶನ ಆಗೇ ಇರ್ತದೆ, ಯಾರಿಗೂ ಬಿಟ್ಟದ್ದಲ್ಲ. ಆದರೆ ಆ ದರ್ಶನ ಶೀಘ್ರವಾಗಿ, ಬೇಗ ಆಗಿ, ಜಲ್ದಿಯಾಗಿ, ಅತಿ ಶೀಘ್ರದಲ್ಲಿ ಆಗಲಕ್ಕ ನಾವು ಪ್ರಯತ್ನ ಪಡಬೇಕೇ ಹೊರತು ಯಾವಾಗಾದ್ರೂ ಆಗ್ತದಲ್ರಿ ಅಂದ್ರೆ ಬಸ್ ಸ್ಟ್ಯಾಂಡ್ನಾಗ ಕೂತ್ಕೊಂಡಿ ಹೋಗೋದು ಊರಿಗೆ ನಿಶ್ಚಿತ, ಬಂದು ಬಸ್ಸುಗಳೆಲ್ಲ ನೋಡ್ಕೆತ ಕೂತ್ಕೊಂಡ್ರ ನಾವು ಊರ್ ಮುಟ್ಟದ ಯಾವ. ಬಂದ ಬಸ್ಸಿನೊಳಗ ಬೇಕಾದಷ್ಟು ಗಲಾಟೆ ಇರ್ಲಿ, ಸಾವಿರಾರು ಮಂದಿ ಹೆಣ್ಮಕ್ಳು ಮೇಲೆ ಕೆಳಗೆ ಹತ್ತಿರ್ಲಿ, ನಾವು ಅವ್ರನ್ನ ದಬ್ಬಿ ಒಳಗೆ ಹತ್ತ ಆಗ ಊರು ಮುಟ್ತೀವಿ. ಅಲ್ಲಿ ತನಕ ಊರು ಮುಟ್ಟೋದಿಲ್ಲ. ಅದರಂತೆ ಸಂಸಾರದಲ್ಲಿ ಅನೇಕ ಅಡರ ತೊಡರುಗಳು ನಮ್ಮನ್ನ ಕಾಡ್ತಾ ಇರ್ತಾವ. ಅದರಲ್ಲೇ ನಾವು ಭಗವಂತನನ್ನ ಕಾಣಲಕ್ಕ ಪ್ರಯತ್ನ ಪಡಬೇಕು. ಭಗವಂತನನ್ನ ಕಾಣಲಕ್ಕ ಪ್ರಯತ್ನ ಪಡತಕ್ಕಂಥ ಎರಡು ಮಾರ್ಗಗಳನ್ನ ನ್ಯಾಯಗಳೇ ಹೇಳ್ತಾರೆ. ಲೋಕದಲ್ಲಿ ಎರಡೇ ಮಾರ್ಗ, ಇನ್ನೊಂದು ಮಾರ್ಗ ಇಲ್ಲವೇ ಇಲ್ಲ. ಒಂದು ಮಾರ್ಗ ಯಾವುದು ಅಂದ್ರೆ ಭಗವಂತನಲ್ಲಿ ಭಕ್ತಿ, ಅತ್ಯಂತವಾದ ಭಕ್ತಿ. ಎಂತ ಭಕ್ತಿ ಅಂದ್ರೆ ನಿರವಧಿಕಾನಂತಾನವತ್ಯ ಕಲ್ಯಾಣ ಗುಣತ್ವಜ್ಞಾನ ಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋತ್ಪದಿಕ ನಿರಂತರ ಪ್ರೇಮ ಪ್ರವಾಹ ಅಂತಾರೆ ಟೀಕಾಕೃತ ಮಹತ್ವ ಜ್ಞಾನ ಪೂರ್ವಸ್ತು ಭಕ್ತಿ ರೀತಿ ಪ್ರೋಕ್ತ ಅಂತ ಆಚಾರ್ಯರು ಹೇಳಿದ್ರೆ, ಅದನ್ನೇ ಟೀಕಾಕೃತ ಪಾದರ ವ್ಯಾಖ್ಯಾನದಲ್ಲಿ ನಿರಂತರ ಪ್ರೇಮ ಪ್ರವಾಹ. ಆ ಪ್ರೇಮ ಪ್ರವಾಹ ಎಲ್ಲಿ ಹೋಗಿ ನಿಂದಿರಬೇಕು ಅಂದ್ರೆ ವೈಕುಂಠದ ಅಧಿಪತಿಯಾದ ಶ್ರೀಮನ್ನಾರಾಯಣನ ಪಾದಕ್ಕೆ ಹೋಗಿ ಆ ಪ್ರವಾಹ ನಿಂದಿರ್ಬೇಕಂತ. ಯಾವಾಗ ಭಕ್ತಿ ಅಂದಾಗ ಮಾತ್ರ ಆ ಭಕ್ತಿಗೆ ವಿಶೇಷತೆ, ಭಗವಂತನ ಅನುಗ್ರಹಕ್ಕೆ ಕಾರಣ. ಒಂದು ಭಕ್ತಿ. ಆ ಭಕ್ತಿ ಸುಮ್ಮನೆ ಬರೋದಿಲ್ಲ. ಭಕ್ತಿ ಬಹಳ ಸುಮ್ಮನೆ ಬಂದ್ಬಿಡ್ತದೇನು, ಏನೋ ಒಂದು 2 ಊದಿನ ಕಡ್ಡೆ ಹಚ್ಚಿ ನಮಸ್ಕಾರ ಮಾಡಿಬಿಟ್ರೆ ಭಕ್ತಿ ಬರೋದಿಲ್ಲ. ಆ ಭಕ್ತಿಯ ಹಿಂದೆ ಜ್ಞಾನ ಬೇಕು. ಆ ಜ್ಞಾನದ ಸಂಗಡ ವೈರಾಗ್ಯ ಎಂಬುದು ಸೇರಬೇಕು. ನೋಡ್ರಿ, ಭಕ್ತಿಯ ಸಂಗಡ ಜ್ಞಾನದ ಸಂಗಡ ವೈರಾಗ್ಯ, ಇವೆರಡೂ ಸೇರಿದಾಗ 3 ಆಗ್ತಾವ. ಅದು 2, ಇದು 1, 3 ಆದಾಗ ನಮಗ ಭಗವಂತ ಕಾಣ್ತಾನೆ. ಅಲ್ಲಿ ತನಕ ಕಾಣಿಸೋದು ಮಹಾತ್ಮ ಜ್ಞಾನ ಪೂರ್ವಸ್ತು. ನೋಡ್ರಿ, ಎಷ್ಟು ಭಕ್ತಿ ಮಾಡಬೇಕು ಅಂದ್ರೆ ಆ ಭಕ್ತಿಯ ಪರಿಮಿತಿ, ಜ್ಞಾನದ ಪರಿಮಿತಿಯನ್ನ ಅಳೆದು ಜ್ಞಾನದ ಮಟ್ಟ ಮುಟ್ಟಿದಾಗ ಭಕ್ತಿ ಬರ್ತದೆ. ಭಕ್ತಿ ಬಂತು ಅಂದ್ರೆ ವೈರಾಗ್ಯ ಬಂದ್ಬಿಡ್ತದೆ. ಆ ವೈರಾಗ್ಯ ಬರೋ ತನಕ ನಾವು ಸಾಮಾನ್ಯ ಜ್ಞಾನಿಗಳಂತೆ ಭಕ್ತರಂತೆ ಕಾಣಿಸ್ತೀವಿ. ವೈರಾಗ್ಯ ಬಂತು ಅಂದ್ರೆ ಯಾರಿಗೂ ಕಾಣಿಸೋದಿಲ್ಲ. ಯಾರ್ಯಾರ್ಯಾರ್ಯಾರಿಗೂ ನಾವು ಕಾಣಿಸೋದಿಲ್ಲ. ಕಂಡ್ರು ಏನ್ ಮಾಡ್ತಾರ, ನಮ್ಮನ್ನ
ಯಾವುದೋ ಹುಚ್ಚ ಅಂತ ಇಟ್ಕೊಂಡ್ಬಿಡ್ತಾರೆ ನೋಡಿ. ಎಂತಹ ಪರ್ಯವಸಾನ ಹೌದಾ? ಆ ಭಕ್ತಿಯ ಪರ್ಯವಸಾನವೇ ಭಾಗವತ. ವ್ಯಾಸ ಸಾಹಿತ್ಯದ ಭಾಗವತ ಏನದಲ್ಲ, ಇದು ಎಂಥ ಗರಿಷ್ಠ ಮಟ್ಟವನ್ನ ಮೀರ್ತದೆ ಅಂದ್ರೆ ಅಷ್ಟಿಷ್ಟಲ್ಲ. ಆ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಕೂತಂತಹ ಮಹಾನುಭಾವ ಪರೀಕ್ಷಿತ ಏನು ಪ್ರಶ್ನೆ ಕೇಳ್ತಾನ? ಪ್ರಶ್ನೆಯನ್ನ ಕೇಳ್ತಾನೆ, ಅದೇ ಪ್ರಶ್ನೆ ಕೇಳ್ತಾನೆ. ವೀರ್ಯಾಣಿ ತಸ್ಯಾಖಿಲ ದೇಹ ರಾಜ ಅಂತರ್ಬಹಿತ್ ಪೂರುಷ ಕಾಲ ರೂಪೈ ಪ್ರಗಚ್ಚತೋ ಮೃತ್ಯುಮನಾಮಗಿಂಚ ಮಯಾ ಮನುಷ್ಯ ವದಸ್ವ ವಿದ್ವನ್. ಎಷ್ಟು ಚಂದ ಕೇಳ್ತಾರೆ. ಸ್ವಾಮಿ, ನನಗಂತೂ ಮೃತ್ಯು ಸನ್ನಿಹಿತವಾಗಿದೆ, 7 ದಿವಸಕ್ಕೆ ನಾನು ಸಾಯ್ತೀನಿ ನಿಶ್ಚಿತ, ಯಾರಪ್ಪ ಬಂದ್ರು ಬಿಡುಗಡೆ ಆಗೋದಿಲ್ಲ. ನೋಡ್ರಿ ಎಂಥ ಶಕ್ತಿ ಅದ ನೋಡ್ರಿ, ಅದ್ಭುತವಾದ ಶಕ್ತಿ. ಒಬ್ಬನು ಸತ್ತವ್ರು ಬದುಕಿಸ್ಲಕ್ಕೆ ಬಂದಿದ್ದ, ಕೌಶಿಕ ಅಂತ ಆ ಬ್ರಾಹ್ಮಣನ ಹೆಸರು. ಆ ಕಾಲಕ್ಕೆ ಪರೀಕ್ಷಿತಗ ಶಾಪ ಆದ್ರೆ ಎಲ್ಲ ಡಂಗ್ರ ಸಾರಿಸ್ತಾರೆ. ಅದನ್ನೇ ದಾಸ ಸಾಹಿತ್ಯದಲ್ಲಿ ಹೇಳ್ತಾರೆ ಮುಂದೆ. ಇದೆಲ್ಲ ದಾಸ ಸಾಹಿತ್ಯದಲ್ಲಿ ಕ್ರೋಢೀಕರಣ ಮಾಡ್ಯಾರ ವಾದಿರಾಜ ಸ್ವಾಮಿಗಳು, ಮಂತ್ರಾಲಯ ಪ್ರಭುಗಳು, ಚಂದ್ರಿಕಾಚಾರ್ಯರು, ಪುರಂದರದಾಸರು, ವಿಜಯದಾಸರು, ಕನಕದಾಸರಂತೂ ಆ ದಾಸ ಸಾಹಿತ್ಯದ ಪರಿಮಿತಿಯನ್ನು ಮೀರಿಬಿಟ್ಟಾರ. ಇಷ್ಟೇ ಅಂತಿಲ್ಲ, 5 ಲಕ್ಷ ಗ್ರಂಥ ರಚನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ ಪುರಂದರದಾಸರಿಗೆ ಏನಾಯ್ತು, 4,75,000 ಮಾಡಿದ್ರು. ಮುಂದೆ ಅಂದ್ರು, ಮುಂದೊಬ್ಬನು ಬರ್ತಾರೆ, ಆತ್ ಮಾಡ್ತಾರೆ. ನಾರದರು ಇವರು, ಭೃಗು ಋಷಿಗಳು ಅವರು. ಎಷ್ಟು ಸಮನ್ವಯದ ನೋಡ್ರಿ ಜ್ಞಾನಿಗಳಿಗೆ. ಜ್ಞಾನಿಗಳಿಗೆ ಸಮನ್ವಯ ಯಾವ ರೀತಿ ಅದ? ನಮ್ಮ ಜ್ಞಾನಿಗಳು ಇದ್ದಾರೆ, ಒಬ್ಬರೊಬ್ಬರು ಸೇರೋದಿಲ್ಲ. ಅವ್ರ ಜ್ಞಾನನೇ ಬೇರೆ, ಇವ್ರ ಜ್ಞಾನನೇ ಬೇರೆ. ಹೇಳೋದು ಒಂದೇ, ಹೋಗೋದು ಒಂದೇ, ಆದ್ರೆ ಬೇರೆ ವೈವಿಧ್ಯ ನೋಡ್ರಿ. ಎಷ್ಟು ಸ್ವಾರಸ್ಯ, ಸಾಮರಸ್ಯ, ಸರಸತ್ವಾದ ನೋಡಿ ಕೇಳ್ರಿ. ಹೌದಾ? ಒಬ್ಬನು ಮಹಾನುಭಾವ ಕೌಶಿಕ ಅಂತ ಬ್ರಾಹ್ಮಣ, ಡಂಗ್ರ ಸಾರಿದ್ರೆ ಎಲ್ಲ ಕಡೆಗೂ. ಏನಂತ? ಪರೀಕ್ಷಿತ್ ಮಹಾರಾಜನಿಗೆ 7ನೇ ದಿವಸದ ಮೃತ್ಯು. ಎಲ್ಲ ಕೂತಿದ್ದ ಮಾಂತ್ರಿಕ, ಭಾರಿ ಜ್ಞಾನಿ ಬ್ರಾಹ್ಮಣನೇ, ಕೇರಳ ಬ್ರಾಹ್ಮಣ. ಬಂದ, ಅವನಂದ, ಮಂತ್ರ ಪ್ರಯೋಗ ಮಾಡ್ಬೇಡ ಮುಂದ, ಕಂಡವ್ರು ಬದುಕಿಸಿದ್ರೆ ಹಾಳಾಗೋರು, ಬರ್ಲಿಲ್ಲ ಬಾರ್ದು. ಅವ್ರು ಏನ್ ಇಟ್ಕೊಂಡು ಸತ್ತಿರ್ತಾವೋ ಏನೋ, ಮತ್ತೆ ಬದುಕಿಸೋಣ, ಮತ್ತಿಷ್ಟು ನೀ ಯಾಕೆ ಬದುಕಿಸಂತ ನಮ್ಮನ್ನ ಮೈ ಮೇಲೆ ಬರೋಣ, ಯಾಕೆ ಬೇಕು ಅಂತ ಅವನ ಮಂತ್ರ ಹಂಗ ಇಟ್ಕೊಂಡು ಕೂತಿದ್ದ ಕೌಶಿಕ, ಒಬ್ಬ ಬ್ರಾಹ್ಮಣ. ಕೇರಳ ದೇಶದಿಂದ ಹಸ್ತನಾವತಿಗೆ ಬಂದ. ನೋಡು, ಕೇರಳ ದೇಶದಿಂದ ಹಸ್ತನಾವತಿಗೆ ಬಂದ, ಹಾದಿ ಒಳಗೆ ಬಂದ. ಆಯ್ತು, ಇನ್ನೇನು ಸರಿಯಾಗಿ ಆಗಿನ ಕಾಲಕ್ಕೆ ಎಲ್ಲಿ ವಾಹನಗಳ ಸೌಕರ್ಯ ಇಲ್ಲ, ಏನು ಸಿಗ್ತದೋ ಅದ್ರ ಮೇಲೆ ವೇಗ ವಾಹನಗಳು ಅಂತ ಇರ್ತಿದ್ವು, ಅದ್ರ ಮೇಲೆ ಬರ್ತಿದ್ದ. ಅಂತೂ ಇಂತೂ ಬಂದ. ಇನ್ನೇನು ಹಸ್ತನಾವತಿ ಒಳಗೆ ಪುನಃ ಪ್ರವೇಶ ಮಾಡ್ಬೇಕು, 7ನೇ ದಿವಸ ಆಯ್ತು. ಇವತ್ತು ಸಾಯ್ತಾನ ಸರಿಯಾಗಿ 12 ಗಂಟೆ. ಆ ಹಾವನ್ನ ಅಪಮಾನ ಮಾಡಿದ ಕಾಲ, ಕ್ರೈಮು ಎಲ್ಲ ವ್ಯವಸ್ಥೆ ಇತ್ತು. ಆ ಕಾಲಕ್ಕೆ ಕಡಿಬೇಕು. ಬೆಳಗ್ಗೆ ಮುಂಜಾನೆ ಬಂದು ಇಳಿದ್ಬಿಟ್ಟ. 6 ತಾಸು ಡಿಫ್ರೆನ್ಸ್. ಏನ್ ದೊಡ್ಡಾಗತ್ತೆ, ಹೊರಬಿಡ್ತೀನಿ, ಹೊರಬಿಡ್ತೀನಿ, ಅವನು ಬದುಕಿಸಿ ಬಿಡ್ತೀನಿ ಅಂದ. ಎಂತಹ ಶಕ್ತಿ ಅದ, ಅಂತ ಶಕ್ತಿ ನೋಡ್ರಿ. ಇದೆಲ್ಲ ಕಥೆ ಕೇಳೋದಲ್ಲ, ಇದೆಲ್ಲ ಸತ್ಯವಾದದ್ದು, ನಡೆದದ್ದು, ನಡೀತಾ ಇರೋದು. ನಮ್ ಕೈಯೊಳಗೆ ನಡೀತದ, ನಮಗ್ ಬಿಟ್ಟು ಹೋಗ್ಯಾರ, ನಮಗ್ ನಡೆಸ್ಲಕ್ಕಾಗೋದು. ನಮಗೂ ಆ ಶಕ್ತಿ ಅದು. ಹೌದಾ? ಸರಿ ಅಂದ. ಆಯ್ತು, ಬೆಳಗ್ಗೆ ಮುಂದೆ ನಿಮ್ಗೆ ಹೇಳ್ಬೇಕು. ಒಬ್ಬ ಇನ್ನೊಬ್ಬ ಬ್ರಾಹ್ಮಣ ಎದುರು ಬಂದ. ಯಾರಿಗೆ? ಈ ಕೌಶಿಕ ಬ್ರಾಹ್ಮಣ ಎದುರು ಬಂದ. ಒಂದು ಬ್ರಾಹ್ಮರು ಕಂಡ್ರೆ, ನಮಸ್ಕಾರ ಸ್ವಾಮಿ, ಯಾವ ಊರವರು ಏನು ಅಂತ ಕೇಳ್ತಿದಿಲ್ಲ. ಒಂದು ನಾಮ ಹಚ್ಕೊಂಡ್ರೆ ಯಾವ ಊರಲ್ಲಿ ಏನು ಬರ್ತೀರಿ ಅಂತ ಹೇಳಿ ಸುಮ್ಮನೆ ಕುಶಲೋಪರಿ ಪ್ರಶ್ನೆ ಮಾಡ್ತಕ್ಕಂಥದ್ದು ನಮ್ಮವರು ಅಂತ ಸಂಬಂಧಿಕರ ಪ್ರಶ್ನೆಗಳನ್ನ ಮಾಡ್ತಕ್ಕಂಥದ್ದು, ಪರಿಚಯ ಮಾಡಿಕೊಂಬೋದು ಒಂದು ವಾಸ್ತವ್ಯ ಅಂತ ಶಾಸ್ತ್ರ ಹೇಳ್ತದೆ. ಕಂಡವ್ರನ್ನ ಸ್ನೇಹಿತರನ್ನ ಮಾಡಿಕೋಬಾರ್ದು. ಕುಡಿದಿದ್ದವನು ಏನಪ್ಪಾ ಯಾವ ಬಂದು ಸ್ವಲ್ಪ ಜಾಗ ಕೊಡುವಂತ ಆತ ಹೇಳಿದ್ರೆ ಆತ ನಮ್ಮ ಬಾಯಾಗ ಬಾಟ್ಲಿ ಇಟ್ಟು ನಮ್ಮನ್ನು ಬಾಯಿಯಲ್ಲಿ ಕೇಳ್ತಿರ್ತಾರೆ. ಯಾರನ್ನ ಏನು ಮಾಡ್ಬೇಕು ಅಷ್ಟು ಮಾಡ್ಬೇಕು. ಬ್ರಾಹ್ಮಣ ಭೇಟಿ ಆದ, ಇಬ್ರು ಭೇಟಿ ಆದ್ರು.
ಯಾರು ನೀನು ಅಂದ್ರು. ಇಲ್ಲ ನಾನು ಕೌಶಿಕ ಅಂತ ನನ್ನ ಹೆಸರು ಅಂದ್ರ. ನಾಳೆ ಮಧ್ಯಾಹ್ನ ಸಾಯ್ತಾನೆ ಪರೀಕ್ಷಿತ ರಾಜ, ಅದಕ್ಕೆ ಬದುಕ್ಸಲಕ್ ಬಂದೀನಿ ಅಂತ ಆ ಬ್ರಾಹ್ಮಣ ಹೇಳಿಬಿಟ್ಟೆ. ಪಾಪ ಬ್ರಾಹ್ಮಣ ನಿಷ್ಪ್ರಾಯ ಇದ್ರಿಂದ ಹೇಳ್ಬಿಡ್ತಾವ, ಮುಚ್ಚಿಡೋದಿಲ್ಲ. ವಕ್ತವ್ಯಂ ಬ್ರಾಹ್ಮಣಾಶ್ಚೈವ ಸತ್ಯಂ ಬ್ರವೀಮಿತಿ ಅಂತ ಸತ್ಯ ಹೇಳ್ಬಿಡ್ತಾರೆ. ಅಲ್ಲೇ ಮಾತೆ ಎದಕ್ಕೆ ಏನ್ ತಗೊಂಡು ಏನ್ ಮಾಡೋದು ಎಂಥ ಶಕ್ತಿ. ಸತ್ತವ್ರು ಬದುಕ್ಸಲಕ್ ಬಂದೀನಿ ಅಂದ. ಏನು ಅವನು ಇನ್ನೊಬ್ಬ ಬ್ರಾಹ್ಮಣ ಅಂದ, ಅಯ್ಯೋ ನಾನು ಕೊಲ್ಲಕ್ ಬಂದಿನಲ್ಲಪ್ಪ ಅಂದ. ಅವನು ಬ್ರಾಹ್ಮಣನೇ, ನಾನು ಆತನ ಕೊಲ್ಲಕ್ ಬಂದೀನಿ, ನೀನ್ ಬದುಕ್ಸಕ್ ಬಂದೀಯಾ ಅಂದ. ಹಾ ಅಂದ, ನಾ ಬದುಕಿಸ್ತೀನಿ ನೋಡಂದ, ನಾ ಕೊಲ್ತೀನಿ ನೋಡಂದ. ಶುರು ನೋಡ ಅಲ್ಲೇ ಶುರುವಾಗ್ತದೆ. ಹಿಂಗೆ ವಾಕ್ಯ ಆಗ್ತದೆ, ಹೌದಿಲ್ಲ? ಅದು ಎದಕ್ಕಂತ ಅವ್ರಿಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ. ಆಯ್ತು, ಯಾರು ನೀನು ಅಂದ ಕೌಶಿಕ. ನಾನು ಯಾರಂತ ತಿಳ್ಕೊಂಡೆ? ಸೈವ ತಕ್ಷಕ. ತಕ್ಷಕ ನಾನೇ. ನನಗೊಂದು ವರ ಅದ, ಏನ್ ರೂಪವನ್ನ ನಾ ತಗೋಬಹುದು. ಜಲ ಆಗಬಹುದು, ತೃಣ ಆಗಬಹುದು, ಮಾಯಾದಿಂದ ಕೊಲ್ಲಬಹುದು, ಬೇಕಾದ ನನಗೊಂದು ವರ ಕೊಟ್ಟ. ಬಾಬಾ ಬಾಬಾ ಏನ್ ಶಕ್ತಿ ತಕ್ಷಕನಿಗೆ. ಅಂತ ವರ ಇತ್ತು ಅವನಿಗೆ, ತಕ್ಷಕನಿಗೆ. ಅವನಿಗೆ ಮರಣನೇ ಇಲ್ಲ ಅಂತ. ಅಲ್ಲಿ ಇವನಂದ, ನಾನು ಕಡದ ಮೇಲೆ ಯಾರು ಉಳಿಯೋದಿಲ್ಲ, ಅವರ ಅಸ್ಥಿ ಮಜ್ಜ ಮಾಂಸ ಏನು ಸಿಗೋದಿಲ್ಲ, ಬೂದಿ ಆಗಿ ಹೋಗ್ತಾರ ನಾವು. ಬೂದಿ ಆಗಿಬಿಡ್ತು. ಬೂದಿ ಆದ್ಮೇಲೆ ಬದುಕಿಸ್ತೇಂಗಪ್ಪ ನೀನು ಅಂದ. ಯಾರು? ತಕ್ಷಕ ಬ್ರಾಹ್ಮಣ ಕೌಶಿಕ ಬ್ರಾಹ್ಮಣನನ್ನ ಕೇಳ್ತ. ಬೂದಿ ಆದ್ಮೇಲೆ ಬದುಕಿಸ್ಲಕ್ ಆಗ್ತದೇನೋ? ಏನಪ್ಪ ಮೂರ್ಛೆ ಹೋಗಿ ಬಿದ್ದಾನ ಸತ್ತಾನಂದ್ರೆ ಉಹ್ ಬಂತು ಉದಿ ಒಂದು ಕಣ್ಣ ಮೂಲೆ ಏನೋ ಒಂದು ಮಾಡಿ ಎದುರಿಸಿ ಕೂಡಿಸುವುದು. ಆದ್ರೆ ಬೂದಿ ಆದವನ್ನ ಹೇಳಕ್ ಆಗ್ತದೆ ಅಂದ್ರೆ ಎಲ್ಲ ಲೋಕದಲ್ಲಿ ನೋಡ್ರಿ ಎಂಥ ವಿಚಿತ್ರ. ಆಗ ಅವನಂದ, ಇದೇನ್ ದೊಡ್ಡಾಗದ ಅಂದ. ಅಬ್ಬಾಬ ಏನು ದೊಡ್ಡದಾಗ, ಕ್ಷಣ ಮಾತ್ರದಲ್ಲಿ ಮಾಡ್ತೀನಿ ನಾನು ಅಂದ ಕೌಶಿಕ ಬ್ರಾಹ್ಮಣ. ಅವನಂದ, ಸಿಟ್ಟು ಬಂತೀನಿ, ನಾನು ಕಳೆದವ್ರು ಯಾರು ಉಳಿಬಾರದು ಅಂತದ ನೋಡೇ ಬಿಡ್ತೀನಿ ಅಂದ. ಇಲ್ಲೇ ಪರೀಕ್ಷಾ ಆಗಿಲ್ಲ, ಇಲ್ಲಿ ಪರೀಕ್ಷೆ ಮಾಡಿ ಮುಂದೆ ಹೋಗ್ನಿ, ಬದುಕ್ಸ್ಬೇಕಲ್ಲ, ನಾ ಕೊಲ್ಲಕ್ ಬಂದೀನಿ ನೋಡಲ್ಲ. ನೋಡ್ರಿ ಹೆಂಗದ ಸ್ಪರ್ಧಾ ನೋಡ್ತಿರ್ಲಿಲ್ಲ ಇವತ್ತು ಸೀರಿಯಲ್ಲು ಸಿನಿಮಾ ನಾಟಕಗಳಲ್ಲಿ. ಅವನು ಬದುಕ್ಸಲಕ್ ಹೋಗೋನು ಕೊಲ್ಲಕ್ ಹೋಗ್ತಿರ್ತ. ಹೌದಾ? ಹೌದ್ರಿ, ಸಿನಿಮಾದಾಗ ನೋಡ್ತಿರ್ಲಿಲ್ಲ. ಇದು ಆಗ ಆಗ್ಯದ, ಎಲ್ಲ ಕಾಪಿ ನಮಗೆಲ್ಲ. ಸರಿ ಅಂದ. ಬೆಳಗ ಮುಂಜಾನೆ ಆಗಿತ್ತು. ಈ ಹಸ್ತನಾವತಿ ಹುಡ್ರೆಲ್ಲ ಗಿಡ ಹತ್ತಿತ್ತು, ದೊಡ್ಡ ಗಿಡ, ಹುಣಸಿ ಗಿಡ, ಒಳ್ಳೆ ಹುಣಸಿ ಗಿಡ. ಹುಣಸಿಕಾಯಿ ತಗೊಳಮ್ಮ ಅಂತ ತಗೊಂಬ ಅಂತ ಹುಡ್ರು ಸ್ವಭಾವ. ಮ್ಯಾಲೆ ಎತ್ತಿ ಹರ್ಕೊಂಡು ಹೋಗೋದಪ್ಪ. ಮನ್ಯಾಗ ಎಷ್ಟಿದ್ರು ಕಳು ಮಾಡಿ ತಿನ್ಬೇಕಂಬದೇ ಬಹಳ ಗುರುಗುತನದೊಳಗೆ ಅದೊಂದು ಸ್ವಭಾವ. ಸ್ವಲ್ಪ ಕಳತನದ ಅನ್ಸಿದ್ರೆ ಆನಂದ, ಏನೋ ಒಂದು ಆನಂದ. ಹಸ್ತನಾವತಿ ಹುಡ್ರೆಲ್ಲ ಆ ಗಿಡ, ಒಂದು ಗಿಡ ಹತ್ತಿತ್ತು, ದೊಡ್ಡ ಗಿಡ, ಹುಣಸಿ ಗಿಡ, ತಿಳಿ ಶಾಖ ಅಂತ. ತಕ್ಷಕಂದ, ಇಲ್ಲಿ ಗಿಡ ಕಾಣಿಸ್ತದೆ ನಿನಗಂತ. ಕಾಣಿಸ್ತದೆ ದೊಡ್ಡ ಗಿಡ. ಅದನ್ನ ಕಡಿತೀವಿ, ಹೋಗಿ ಸ್ಪರ್ಶ ಮಾಡ್ತೀವಿ, ಕೇವಲ ಸ್ಪರ್ಶ ಮಾಡ್ತೀವಿ. ನನ್ನ 2 ಹಲ್ಲುಗಳಿಂದ ಮುಟ್ಟುತ್ತೀನಿ, ಪಟ್ ಅಂತ ಹೊಡಿತೀವಿ. ಹೊಡೆದಾಗ ಏನಾಗ್ತದ ನೋಡೋದು, ಏನ್ ಬೇಕಾದ್ರೆ ಎಲ್ಲ ನೋಡ್ರಿ. ಇದೇನಿದು ಇಲ್ಲಿ ತಿಳ್ಕೋಬೇಕಾದ ವಿಷಯ. ದಾರಿಢ್ಯಮೇವ ಪ್ರಪನ್ನ. ದಾರಿಢ್ಯ ಬೇಕು ನಮಗ. ಯಕ್ಷ ಧರ್ಮರಾಜನನ್ನು ಕೇಳ್ತಾರೆ, ಧರ್ಮ ಅಂದ್ರೇನು ಅಂತ ಕೇಳಿದ. ದಾಕ್ಷ ಅಂದ ಧರ್ಮರಾಜ. ದಾಕ್ಷ ಅಂದ್ರೇನು? ಧರ್ಮ ಮಾಡುವಲ್ಲಿ ಸ್ವಲ್ಪ ವ್ಯತ್ಯಾಸವಿಲ್ಲದಂತೆ ನಡೆಸ್ತಕ್ಕಂಥದ್ದೇ ಧರ್ಮ. ಏಕಾಶಿ ಮಾಡ್ತಿರ್ತೀವಿ ನೋಡ್ರಿ, ಸಂಜಮದಲ್ಲಿ ಮೈತಿರಿಗಿ ಹೊರಗಂಬಿಟ್ಟು ಹಿತ್ತಾಗಿ ಡಾಕ್ಟರ್ ತಗೋಕ್ಕಿಂತ ಸ್ವಲ್ಪ ಒಳ್ಳೆ ಕಿಚನ್ ಬಿಡು ಶುರುವಾಗ್ತದೆ. ಇಲ್ರಿ ಅವ್ರಿಗೆ ಹಾಲು ತಗೋ, ಇಂತ ಹಣ್ಣು ತಗೋ, ಒಂದು ಮಾಡಿ ಮಾಡಿ ಕಡೆಗೆ ಅದನ್ನ ಏಕಾಶಿ ಕೃಷ್ಣಾರ್ಪಣೆ ಮಾಡಿ ಉಪ್ಪಿಟ್ಟು ತಿನಿಸಿ ಮಲಗಿಸ್ಬಿಡ್ತಾರೆ. ನೋಡ್ರಿ ಎಷ್ಟು ಮಂದಿ ಕೆಡಿಸೋರು ಇದ್ದಾರೆ, ನೋಡ್ಕೊಳ್ರಿ ಲೋಕದಲ್ಲಿ ಇದ್ದಾರೋ ಇಲ್ಲ. ಅದಕ್ಕ ಧರ್ಮರಾಜ, ಧರ್ಮ ಅಂದ್ರೇನು? ದಾಕ್ಷ, ದಾರಢ್ಯ. ಆ ದಾರಢ್ಯ ಇದ್ರೆ ಧರ್ಮ ಅಂತ ಕರೀತಾರೆ. ಇರ್ಲಿಕ್ಕೆ ಸಾಧ್ಯ ಇಲ್ಲ.
ಆ ಧರ್ಮ ರಕ್ಷಣೆ ಆಗಬೇಕಾದ್ರೆ. ಹಂಗ ನಮಗ ಮಂತ್ರೇ ತೀರ್ಥೆ ದ್ವಿಜೇಶೈವ ದೈವಜ್ಞೆ ದೇಶಜೇ ಗುರು ಯಾದೃಶಿ ಭಾವನಾ ಸಿದ್ಧಿ ತಾದೃಶಿ ಭಾವನಾ ಸಿದ್ಧಿರ್ ಯಾದೃಶಿ ಭವೇ ಫಲಂ. ನಿಮಗೆ ದಾರಿದ್ರ್ಯ ಇದ್ರೆ ಮಾತ್ರ ಆ ಧರ್ಮ ಆ ಕೆಲಸ ಮಾಡ್ತದೆ. ಮಂತ್ರೇ ತೀರ್ಥೆ, ಮಂತ್ರದಲ್ಲಿ ವಿಶ್ವಾಸ ಇರ್ಬೇಕು. ನಾವು ರಾಯರ ಸ್ತೋತ್ರ ಅಂದ್ರೆ ರಾಯರ ಪ್ರಸನ್ನರಾಗಿ ನಮ್ಗೆ ಏನಾದ್ರು ಕೊಡ್ತಾರೆ, ಅವರು ದೊಡ್ಡವರು ಅನ್ನೋ ವಿಶ್ವಾಸ ಇರ್ಬೇಕು. ಇಲ್ರಿ ಅಷ್ಟೋತ್ರ ಬಂದವ್ರಿಗೆಲ್ಲ ಊಟಕ್ಕೆ ಹೋದ್ರೆ ರಾಯರಂತಾರೆ ಆಚೆ ನಡೆ ಬರಷ್ಟೇ ಊಟ ಮಾಡ್ಕೊಂಡು ಹೋಗಿ. ನಾನು ಜನ್ಮದ ನಿನ್ನ ಹತ್ರ ಬರೋದಿಲ್ಲ, ನಿನಗೆ ಊಟಕ್ಕೆ ಸಂಬಂಧ, ಅನ್ನ ಹಾಕ್ತೀನಿ ನದಿ ತಗೊಂಡು ಹೋಗ್ತೀನಿ. ದಾರಕ್ಷ ನಾವು ಅವ್ರನ್ನ ಕೇಳ್ಬೇಕು, ಯಾರ್ಯಾರನ್ನ ಕೇಳಬಾರ್ದು. ದಾರಕ್ಷ ಇದೇ ಧರ್ಮ. ನೋಡ್ರಿ ಮಂತ್ರದಲ್ಲಿ ತೀರ್ಥಗಳಲ್ಲಿ ದೊಡ್ಡ ದೊಡ್ಡ ತೀರ್ಥ, ಅಗಸ್ತ್ಯ ತೀರ್ಥ, ಕಪಿಲ ತೀರ್ಥಗಳಂತವ ದೊಡ್ಡವರು ಸ್ನಾನ ಮಾಡಿದ್ದು, ಎಷ್ಟೋ ಪಾಪಗಳನ್ನ ಕಳೆದಿದೆ ತೀರ್ಥ ಅಂತ ಮಹಾಜ್ಞಾನಿಗಳು ಮಾಡ್ಯಾರ ಅಂದ್ರೆ ದುಬುಕ್ಕಂತ ಮುಳುಗ್ಬೇಕು. ಸ್ವಿಮ್ಮಿಂಗ್ ಮಾಡೋ ಮೈಯೆಲ್ಲ ದಬ್ಬಚ್ಕೊಂಡು ಸ್ವಿಮ್ಮಿಂಗ್ ಮಾಡಬಾರ್ದು. ಎಂಥ ವಿಚಿತ್ರ. ಮಂತ್ರಿ ತೀರ್ಥೆ ದ್ವಿಜೇಜೆಯು ಬ್ರಾಹ್ಮಣನಲ್ಲಿ ವಿಶ್ವಾಸವುಳ್ಳವರಾಗಬೇಕು. ಅವನು ಹೆಂಗೇ ಇರಲಿ ಒಂದು ಸ್ವಲ್ಪ ಆದ್ರೂ ಪುಣ್ಯ ಕೊಟ್ಟು ಹೋಗ್ತಾನೆ. ಮಂತ್ರೆ ತೀರ್ಥೆ ದ್ವಿಜಯ ಚೈವ ದೈವಜ್ಞೆ, ದೇವತೆಗಳಲ್ಲಿ ಔಷಧ ವೈದ್ಯರಲ್ಲಿ ವಿಶ್ವಾಸ ಇರಬೇಕು. ಸ್ವಾಮಿ ನೀವೇನಾರ ಕೊಡ್ರಿ ನಮ್ಗೆ ಆರಾಮಾಗ್ತದೆ ಅನ್ಬೇಕು. ಆಗ ಡಾಕ್ಟ್ರಿಗೆ ವಿಶ್ವಾಸ ಬಂದು ನಿಮ್ಗೆ ಚಲೋ ಔಷಧ ಕೊಡ್ತಾರೆ. ಮೊನ್ನೆ ಕೆಂಪುದು ಕೊಟ್ಟಿದ್ರಲ್ರಿ ಅದ ಗುಳಿಗೆ ಕೊಡ್ರಿ ಅಂದ್ರೆ ಆ ಕೆಂಪುದು ಬೇಗೆ ಕೊಟ್ಟಿರ್ತಾನೆ, ಈಗ ಜ್ವರ ಬಂದಿರ್ತದೆ. ಬೇಗಿಗೂ ಜ್ವರಕ್ಕೂ ಏನ್ ಸಂಬಂಧ ನೋಡಿ. ನಮ್ಮೆಲ್ಲ ಇಂಥ ವಿಪರ್ಯಾಸ. ಅವ್ರ ಮೇಲೆ ವಿಶ್ವಾಸ ಮಾಡಿ ಹೋಗು. ದ್ವಿಜಯ ಚೈವ ದೈವಜ್ಞೆ ಭೇಷಜೇ ಗುರು, ಗುರುಗಳಲ್ಲಿ ವಿಶ್ವಾಸ ಇರ್ಬೇಕು. ಗುರುಗಳು ಏನೇ ಹೇಳಿ ನಾ ಪಾಲನೆ ಮಾಡ್ತೀನಿ. ಉಪನಿಷತ್ತಿನಲ್ಲಿ ಗುರುಗಳ ಬಗ್ಗೆ ದೊಡ್ಡ ಆಖ್ಯಾನಗಳು, ಕಠೋಪನಿಷತ್ತು, ತೈತಿರೋಪನಿಷತ್ತು ಒಂದಲ್ಲ ಎರಡು. ಹಂಗ ಆ ಮಂತ್ರದಲ್ಲಿ ಅವನಿಗೆ ವಿಶ್ವಾಸ ಇತ್ತು. ಕೌಶಿಕಂಬ ಬ್ರಾಹ್ಮಣ ಬಂದ, ಕಡಿ ಅಂದ. ಏನ್ ಕಡಿತ್ಯಾ? ಕಡ್ದು ಬಿಡಂದ. ಮೊದಲೇ ಶ್ರುತಿಗೆ ಎದ್ದಿದ್ದ ತಕ್ಷಕ ಹೋಗಿದ್ದೆ ಫಟ್ ಅಂತ ಹೊಡೆದು ಬಿಟ್ಟ. ಎದಕ್ಕ? ವೃಕ್ಷಾತ್ ಧ್ವಂಸಮಾನಸ್ತು. ಏನಾಗ್ಬೇಕ್ರಿ ಗಿಡ? ದೊಡ್ಡ ಹುಣಸಿ ಗಿಡ ಅವನ ಒಂದ್ 8 ಚೂಡ್ರ ಮೇಲೆ ಹೆಚ್ಚವ, ಕೆಳಗೆ ಒಂದ್ 8 ಚೂಡ್ರ ನಿಂತ್ಕೊಂಡವ. ಒಯ್ಗೆರೆ ಹುಣಸಿಕಾಯಿ ಹೋಗಿ ಅದು ಹೋಗಿ ಇವುದು ಅಂದ ಕಚ್ಚಾವ. ಇದು ಹೊಡಬಡ ತಕ್ಷಕ ಹೋಗ್ತಿದ್ರು, ಮಾಯಾ ತಕ್ಷಕ. ಇದು ಫಟ್ ಅಂತ ಒಂದ್ ಕಡೆ ಹೊಡೆದ್ರೆ ಕೆಳಗಿದ್ದು ಮ್ಯಾಲಿದ್ದು ಹುಡುಗರು ಗಿಡ ಎಲ್ಲ ಭಸ್ಮೀಭೂತ. ನೋಡ್ರಿ ಏನ್ ಮಾಡ್ತೀರಿ? ಭಸ್ಮಾಗಿ ಹೋಗಿ ಇಷ್ಟಾರ್ಪಣ ಅಂದ್ರೆ ಓಷ ಸತ್ತವು. ಗಿಡ ಹೋದ್ರು, ಮನುಷ್ಯರು ಹೋದ್ರು, ಬ್ಯಾಲ್ ಹೆಚ್ಚಿದವರು ಹೋದ್ರು, ಕೆಳಗಿದ್ದವರು ಹೋದ್ರು. ಬಾಬಾ ಬಾಬಾ. ಆಗ ಈ ಬ್ರಾಹ್ಮಣ ಅಲ್ಲ, ಇದೇನ್ ದೊಡ್ಡದಂತ ಎಂಥ ಶಕ್ತಿ. ಅಭಿಮಂತ್ರಣ ಮಾಡಿದ, ಕೈಯಲ್ಲಿ ನೀರು ಸದಾ ಬ್ರಾಹ್ಮಣನಿಗೆ ಸಮಿತ್ಪಾಣಿ ಗರ್ಭನಿಷ್ಠ. ಸದಾ ನೀರಿರ್ಬೇಕು, ಸದಾ ದರ್ಬಿ ಕೈಯಾಗಿರ್ಬೇಕು. ದರ್ಬಿ ಮತ್ತು ನೀರು ಏನಾದ್ರೂ ಆತು ಅಂದ್ರೆ ಆಚಮನ, ಸದಾ ಆಚಮನ ಮಾಡಿ ಕೆಲಸ ಮಾಡಬೇಕು. ಮುಗಿದ ಮೇಲೆ ಮತ್ತೊಂದು ಆಚಮನ ಮಾಡ್ಬೇಕು. ನೀವು ಆಚಮನ ಮಾಡಿದ್ರೆ ಮಾತ್ರ ನಿಮಗೆ ಮಂತ್ರ ಸಿದ್ಧಿ ಆಗ್ತದೆ, ಆಗೋದಿಲ್ಲ. ಅದಕ್ಕೆ ಶ್ರಾದ್ದಕ್ಕೆ ಹುಣ್ಣಿಮೆ ಪಕ್ಷ ಸತ್ಯನಾರಾಯಣ ಯಾಕೆ ಆಚಮನ ಮಾಡಿಸ್ತಾರ? ಮುಂದಿನ ಪೂಜಾ ಸಂಪೂರ್ಣ ಫಲ ಸಿಗಲಿ ಅಂತ. ಸಿಕ್ಕ ಮೇಲೆ ರಾಸ ಆಗಬಾರ್ದಂತ ಮತ್ತೊಮ್ಮೆ ದುರಾಚಮೆ, ಮತ್ತೊಮ್ಮೆ ಆಚಮನ ಮಾಡಿಸ್ತಾರೆ. ಇದಕ್ಕೆ ಆಚಮನ ಗೊತ್ತಿಲ್ಲ, ಒಂದ್ 2 ಗ್ಲಾಸ್ ನೀರು ಕೊಡ್ತಾರೆ. ಎಷ್ಟಿರ್ಬೇಕು? ಜಲಹೋಮ ಅಂತ ಕರೀತಾರೆ. ಕೈಯಲ್ಲಿ ನೀರನ್ನ ಹಾಕಿಕೊಂಡು ಓಂ ಕೇಶವಾಯ ಸ್ವಾಹ ಜಲಹೋಮ. ಆಚಮನದಲ್ಲಿ ಅಂತ ಶಕ್ತಿ, ಅದ್ಭುತವಾದ ಶಕ್ತಿ. ಆಚಮನ ಮಾಡಿದ, ಸಂಕಲ್ಪ ಮಾಡಿದ, ಇದೇ ಮಂತ್ರ ಅಂದ. ರಾಯರು ಯಾವ ಮಂತ್ರದಿಂದ ನವಾಬನ ಮಗನನ್ನ ಪರೀಕ್ಷಿದ್ರು, ವಿಜಯದಾಸರು ಯಾವ ಮಂತ್ರದಿಂದ ಮೋಹನದಾಸರಲ್ಲಿ ಕರ್ಕೊಂಡು ಬಂದ್ರು. ನೋಡ್ರಿ, ಒಬ್ಬರ ಇಬ್ಬರ ನಮ್ಮ ಇತಿಹಾಸಕಾರೆಲ್ಲರೂ ಯಮಲೋಕಕ್ಕೆ ಹೋಗಿ ಮತ್ತೆ ಪುನಃ ಭೂಲೋಕಕ್ಕೆ ಬಂದ. ಸತ್ತವ್ರನ್ನು ಬದುಕಿಸಿದ ಇತಿಹಾಸಗಳು ನಮ್ಮ ಶಾಸ್ತ್ರಗಳಲ್ಲಿ, ನಮ್ಮ ಪೂರ್ವಿಕರಲ್ಲಿ ಅವು.
ಸತ್ತವರು ಬದುಕಿಸ್ತಾರ ಅಂದ್ರೆ ಸಾಯೋರು ಬದುಕಿಸೋದೇನು ದೊಡ್ಡದಲ್ಲ, ಆನಂದವಾಗಿ ಬದುಕಿಸ್ತಾರ. ನಾವೆಲ್ಲ ನಿತ್ಯ ಸಾಯೋರು, ಅದಕ್ಕೆ ದೊಡ್ಡವರು ಆಶ್ರಯ ಮಾಡೋದು. ಆಶ್ರಯ ಮಾಡೋದ್ರಿಂದ ಬದುಕ್ತಾನೇ ಸಿದ್ಧಾರ್ಥ ಅದೇ ಮಂತ್ರ ಮಾಡಿದ. ಯಾವುದು ಇದೇ ಮಂತ್ರ, ಯದೀಕ್ಷಿತ ಜದಿ ವಾಪರೇತೋ ಮೃತ್ಯೋ ರಂತಿ ಕನ್ನೀತ ಏವ, ಇದೇ ಮಂತ್ರನೇ, ಬೇರೆ ಮಂತ್ರ ಅಂತಿಲ್ಲ. ಅದನ್ನ ನಾವು ನೀವೆಲ್ಲ ಸುರಕ್ಷಿತ ಕೂತೀರಿ, ನಮ್ ಪುಣ್ಯ. ಯಾಕಂದ್ರೆ ಮಂತ್ರ ಸಿದ್ಧಿಲ್ಲ, ಕೃಷ್ಣಾರ್ಪಣ ಆದ್ರೆ ನಾವೇನ್ ಮಾಡ್ತೀವಿ? ಹೌದಾ? ಎಂಥ ವಿಚಿತ್ರದ. ಹಂಗ ಅಭಿಮಂತ್ರಣ ಮಾಡಿದ್ದೆ ನೋಡ್ರಿ, ಒಂದು ಸೆಕೆಂಡ್ ಒಳಗ ಕೈಯೊಳಗಿನ ನೀರನ್ನ ಆ ಬೂದಿ ಹಿಂಗ್ ಒಗದ. ಏನಾಗ್ಬೇಕ್ರಿ? ಯಥಾಸ್ಥಿತಿ ರೀ. ಗಿಡ ನಿಂತು ಹುಡುಗರು ಹುಣಸಿಕಾಯಿ ಇರ್ಲಕ್ಕೈತಿ, ಅವ್ ಕೊಡು ಅಂತಾವ, ಅವಕ್ಕೆ ಅಕ್ಷರನೇ ಇಲ್ಲ. ಹೋದು ಮತ್ತೆ ಬಂದ್ಬಿಟ್ಟು ಗಿಡ ಮತ್ತೆ ಬೆಳಗ್ಗೆ ನಿಂತ್ಕೊಂಡ್ಬಿಡ್ತು. ಕಲೆ ಅಂದ ಅವ, ತಕ್ಷಕಂದ. ಅಬಾಬಾಬಾಬಾ, ಏನು ಶಕ್ತಿಯಪ್ಪ ಅಂದ, ಏನು ಮಂತ್ರ ಸಿದ್ಧಿನೋ ಬ್ರಾಹ್ಮಣ ಅಂತ ಓದಕ ತಕ್ಷಕ ನಮಸ್ಕಾರ ಮಾಡಿದ. ಅಲ್ಲಪ್ಪ ಯಾಕೆ ಹೊಂಟಿದ್ದೀನಿ ಅಂತ. ಅಲ್ಲಪ್ಪ ಈಗ ರಾಜನ ಬದುಕಿಸಿದ್ರೆ ಮತ್ತೆ ನೋಡಪ್ಪ ಏನಾದ್ರೂ ಸ್ವಲ್ಪ ಕೊಡ್ತಾರ ಅಂದ. ದುಡ್ಡು ಕೊಡ್ತಾರ, ದುಡ್ಡು ಹೌದಿಲ್ಲ ನಿನಗೆ? ನೋಡು, ಅಲ್ಲೇ ಬ್ರಾಹ್ಮಣ ಕೇಳ್ತಾನೆ. ಕಲಿಯುಗದಲ್ಲಿ ಪ್ರಾರಂಭದಲ್ಲಿ ಯಾವ ರೀತಿ ಅವಸ್ಥೆಗಳವ, ಭಾಗವತ ನಮಗೆಲ್ಲ ಜುಟ್ಟ ಹಿಡಿದು ನಮ್ಮನ್ನು ದರ್ಶನ ಮಾಡಿಕೊಡ್ತದೆ. ಸ್ವಲ್ಪ ಕೆಟ್ಟು ಬಿಟ್ಟ ಬ್ರಾಹ್ಮಣ. ಯಾಕ್ರಿ ಅಂದ್ರೆ ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ನೋಡಪ್ಪ ಅದು ಸಂಕಲ್ಪ ಹಂಗಿರ್ತದೆ, ಏನೂ ಮಾಡ್ಲಕ್ ಆಗೋದಿಲ್ಲ. ತಕ್ಷಕರಿಂದ ಬ್ರಾಹ್ಮಣ ಶಾಪ ಕೊಟ್ಟಾನ, ಆ ಬ್ರಾಹ್ಮಣನಿಂದ ಅವನು ಸಾಯಲೇಬೇಕು. ಈ ಬ್ರಾಹ್ಮಣ ಬದುಕಿಸ್ತೀನಿ ಅಂತಾನ. ಭಗವಂತ ಒಳಗ ಮನಸ್ಸಿನಾಗ ದಾರಿ ಆಸೆ ಹುಟ್ಟಿಷ್ಟ ಎಲ್ಲ ಭಗವಂತಂದೇ. ಇದನ್ನೇ ದಾಸರಂಬದು, ನಿನ್ನ ಚಿತ್ತಕ್ಕೆ ಬಂದು ಜನ್ನ ಚಿತ್ತಕ್ಕೆ ಬರಲಿ. ಹೌದಾ? ದಾಸ ಸಂಬಂಧ ಅದನ್ನೇ ಹಾಡಾಡಿ. ಇದೆಲ್ಲ ಅವಕ್ಕೆಲ್ಲ ಕಾಪಿ ನೋಡ್ಕೊತ ಹೋಗ್ಬೇಕಷ್ಟೇ. ಈ ವ್ಯಾಸ ಸಾಹಿತ್ಯ ನೀವು ತಿಳ್ಕೊಂಡ್ರಿ ಅಂದ್ರೆ ಹಾಡುವ ಕಾಲಕ್ಕೆ ಎಚ್ಚರಿಕವಲ್ಲೇ ಅಂತ ಕೊಟೇಶನ್ ಕೊಡ್ತೀನಿ. ನನಗೆ ಕೊಟ್ಟಿದ್ದೆ 2 ದಿವಸ. ಮತ್ ಪುರಂದರದಾಸರ ಹಾಡು ತಗೊಂಡೆ ಅಂದ್ರೆ ಸಂಜೆ ಆಗಿ ಹೋಗ್ತದೆ, ಹೊರಗೆ ಹೋಗ್ತದೆ. ಇನ್ನು ಮುಂದಿನ 8 ದಿವಸನೋ 15 ದಿವಸ ನಾನೇ ಹೇಳುತ್ತ. ಹೌದಾ? ನರಚಿತ್ತಕ್ಕೆ ಬಂದದು ಲವಲೇಶ ನಡೆಯದು. ಹರಿಚಿತ್ತವೇ ಸತ್ಯ, ಹರಿಚಿತ್ತವೇ ಸತ್ಯ. ನೋಡಿ ಭಗವಂತನ ಚಿತ್ತ ಎಂಥ ಚಿತ್ತ. ಆಯ್ತು, ನಿನಗೇನು ಬೇಕು ಅಂದ ತಕ್ಷಕ. ಈ ಬ್ರಾಹ್ಮಣಂದ ಡ್ಯೂಟಿಗೆ ಹೋಗ್ತೀನೋ, ನಮ್ಗೇನ್ ನಾವೇನ್ ರಾಜ್ಯ ಏನ್ ಮಾಡೋದಪ್ಪ, ಒಂದಿವ್ರು ದುಡ್ಡು ಸಿಕ್ತಪ್ಪ ಅಂದ್ರೆ ಎಷ್ಟೋ ಯಾಗೋ ಮಾಡ್ತೀವಿ, ಅದು ಖಾಲಿ ಆದ್ರೆ ಮತ್ತೊಂದ್ ಕಡೆ ಹೋಗಿ. ಇಷ್ಟೇ ಕೆಲಸ. ಬಂದದ್ದೆಲ್ಲ ಕೃಷ್ಣಾರ್ಪಣ ಅಂಬೋದು, ಮತ್ತೆ ಪುಣ್ಯ ಗಳಿಸೋದು ಮುಂದಕ್ಕೆ ಹೋಗಿ. ದುಡ್ಡು ಗಳಿಸೋರಲ್ಲ ನಾವು, ಪುಣ್ಯ ತಪೋಧನರು. ದುಡ್ಡು ಬೇಕು ನಮಗಂದ, ಉತ್ಸಾಹ ದುಡ್ಡಿಗೆ ಯಾಕೆ ಸಾಯ್ತಿ ಅಂತ ಅಂತ ಸೀದಾ ಉತ್ತರ ದಿಕ್ಕಿಗೆ ಹೋಗು. ನಾನು ಅದನ್ನ ಕಾಯ್ತಾ ಇದ್ದೆ ಅಂದ ತಕ್ಷಕ. ನಾನು ಕಾಯ್ತಾ ಇದ್ದೆ, ಈಗ ಬಂದೀನಿ ಕಡಿಲಕ್ಕ. 7 ಪಪ್ರಿಕೆ ಬಂಗಾರದ ಹೊನ್ನದ ನಾನಿಲ್ಲಿ ಬಂದುಬಿಟ್ಟೀನಿ, ನೀ ತಗೊಂಡ್ಬಿಡು, ನಾನು ಅಲ್ಲಿ ಹೋಗೋದಿಲ್ಲ, ಅಷ್ಟು ನಿಂದೆ ಅಂದ. ಅವನಂದ ವಿಚಾರಣೆ ಮಾಡಲಿಲ್ಲ. ಹೌದಲ್ರಿ, ನಾನು ದುಡ್ಡಿಗೆ ಬಂದೀನಿ ಅಂದಾಗ ನಮ್ಗೆ ದುಡ್ಡು ಯಾರು ಕೊಟ್ರಿ ಅಂದ್ರಿ? ನೋಡ್ಸೋ ಬಂತು. ಬ್ರಾಹ್ಮಣ ಕೆಡುವಲ್ಲಿ ಎಂಥ ಪರಿಸ್ಥಿತಿ ಅದ ನೋಡಿ ಕೇಳಿದ್ರಿ. ಇದನ್ನೇ ಭಾಗವತ ಹೇಳೋದು. ಹೇಳಿದ್ರ ಮನುಷ್ಯ ಯಾವ ರೀತಿ ಸ್ಖಲನವನ್ನು ಹೊಂದುತ್ತಾನೆ, ಜಾರ್ತಾನ, ಬೂಳ್ತಾನ ಹೇಳಕ್ಕಾಗಿ ಇಂಥ ಕಲಿಯುಗ ಧರ್ಮವನ್ನು ಹೇಳಿದ್ರು. ಆಗ ಕೌಶಿಕ ಹೋಗಿಬಿಟ್ಟ, ವಾಪಸ್ ಹೋಗ್ಬಿಟ್ಟ. ಇಲ್ಲಿಗೆ ಬಂದವನು ಇನ್ನೇನು ಹೋಗಬೇಕು, ದುಡ್ಡು ಅಂದಗಳನ್ನೇ ಮಂತ್ರಶಕ್ತಿಯನ್ನು ನೋಡಿ ನಮಸ್ಕಾರ ಮಾಡಿದ್ರೆ ಸೀದಾ ವಾಪಸ್ ಹೋಗ್ಬಿಟ್ಟ. ಆ ಬಂಗಾರದ ಒಂದು ಊರಿಗೆ ಹೋಗ್ಬಿಟ್ಟ. ಮುಂದೇನಾಗ್ತಿ, ಅವ್ ಮ್ಯಾಲಿದ್ವರು ಸತ್ತದ್ವರು ಓಸ್ ಹುಡುಗರು ಠಣ್ ಅಂತ ಕೆಳಗೆ ಹಿಡ್ಕೊಂಡು, ಮೆಣಸಿಕಾಯಿ ಬೇಡ ಮಾರ, ಉಳಿದ್ರು ಸಾಕು ನಾವು ಅಂತೇಳಿ ಸೀದಾ ಹಸ್ತನಾವತಿಗೆ ಹೋದ್ರು. ಹೋಗಿ ಜನ್ಮೇಜಯರಾಗಿ ಹೇಳ್ತಾ ಇದ್ದಾರೆ, ಅಪ್ಪ ಜನ್ಮೇಜಯ, ಎಂಥ ಘೋರ ಘಟನೆಯೋ, ನಿಮ್ಮಪ್ಪನ ಬದುಕಿಸ್ತಕ್ಕಂಥ ಒಬ್ಬ ಬ್ರಾಹ್ಮಣ ಬಂದನ್ ಬಾ ಅಂತ ಕರ್ಕೊಂಡ್ಬಿಟ್ಟು, ನಾವು ಸತ್ವಿ, ಯಮಲೋಕಕ್ಕೆ ಹೋದ್ವಿ, ಮತ್ತೆ ಬಂದ್ವಿ ಅಂದ್ವು. ಬಾಬಾ ಏನ್ ವಿಚಿತ್ರ ಬಾ, ಯಾರಪ್ಪ ಬ್ರಾಹ್ಮಣ ನಮ್ಮನ್ನು ಕೊಲ್ಲಿದ, ಬದುಕಿಸ್ತ, ನಾವು ನೋಡಿದ್ವಿ ಆ ಬ್ರಾಹ್ಮಣನ, ಇಲ್ಲೇ ಇದ್ದಾನೆ ಗುಡಿ ಒಳಗ, ಬಾ ಅಂತ ಜನ್ಮೇಜಯರ ಕರ್ಕೊಂಡ್ ಬಂದಿದ್ದಾರೆ.
ಅಷ್ಟೊಳಗೆ ಈ ತಕ್ಷಕ ಡೈವರ್ಟ್ ಮಾಡಿಬಿಟ್ಟಿದ್ದ. ಅಪ್ಪ ನೀನು ಹೋಗು, ಜಲ್ದಿ ಹೋಗು, ಜಲ್ದಿ ಹೋಗು ಅಂತ ಕಳಿಸಿ ಅದನ್ನ ಕೊಪ್ಪರಿಗೆ ಹೊನ್ನಿ ಕಳಿಸಿಬಿಟ್ಟ. ಈತ ಯಾವಾಗ ಈ ಕಡೆ ಬಂದ ತಕ್ಷಕ ಪ್ರವೇಶ. ಇದೆಲ್ಲ ಏನು ನಿನ್ನ ಚಿತ್ತಕ್ಕೆ ಬಂದದೆಲ್ಲ ಚಿತ್ತಕ್ಕೆ ಬಂದ ಎಂಥ ಮಾತು. ಅಪ್ಪ ನಿನ್ನ ಚಿತ್ತಕ್ಕೆ ಬಂದದ್ದೇ ಸತ್ಯನೇ ಹೊರತು ನಾನು ದುಡ್ಡು ಗಳಿಸ್ತೀನಿ, ನಾನು ಮಾಡ್ತೀನಿ ಅನ್ನೋದು ಅಸತ್ಯ. ಇದೇ ನಮ್ಮ ದಾಸರು ಮಾರ್ಮಿಕವಾಗಿ ಜಗತ್ತಿನಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಸುಮ್ಮನೆ ಸುಮ್ಮನೆ ಕೂತಾಗ ಹಾಡಿಕೆಂತ ಕೂಡ್ರಿ. ಆದ್ರೆ ವ್ಯಾಸ ಸಾಹಿತ್ಯ ಕೇಳಿ ದಾಸ ಸಾಹಿತ್ಯ ಅದೆಲ್ಲ ಬಿಟ್ಟು ಬರೇ ದಾಸ ಗಟ್ಟಿ ಮಾಡಿದ್ರಿ, ಹಂಗ್ ಮಾಡಿದ್ವಿ, ಗಟ್ಟಿ ಮಾಡಿದ್ವಿ. ಗಟ್ಟಿ ಮಾಡಿದ್ರೆ ನಿಮ್ಮ ರಾಗ ತಾಳ ಏನು ಕೆಲಸಕ್ಕೆ ಬರೋದಿಲ್ಲ. ನಿಮ್ಮ ಕೆಲಸಕ್ಕೆ ಏನು ಬರ್ತದ? ಕೇವಲ ವ್ಯಾಸ ಸಾಹಿತ್ಯವಿತ್ತು ಅಂದರೆ ದಾಸ ಸಾಹಿತ್ಯ ನಿಮ್ಮ ಒಳಗ ಪ್ರವೇಶ ಮಾಡ್ತದೆ. ಹಾಡಿದಾಗ ಮೈ ಬೆವರ್ತದ, ಹುಚ್ಚಾಗ್ತಾನ, ಮೈ ಮೇಲೆ ಎಚ್ಚರದಕ್ಕೆ ಹೋಗ್ತದೆ. ಯಾಕೆ? ಆ ಭಗವಂತನ ಗುಣ ಅಂತಹದ್ದು ಒಂದಿಲ್ಲ. ಅಂತಹ ಭಗವಂತನ ಗುಣವನ್ನ ಜಗತ್ತಿನಲ್ಲಿ ತೋರಿಸಿಕೊಟ್ಟಂತವರು ದಾಸರು. ಇಲ್ಲಿಯ ವಿಷಯ ಅದ್ಭುತವಾದ ವ್ಯಾಸ ಸಾಹಿತ್ಯದ ವಿಷಯವನ್ನ ಸಂಗ್ರಹ ಮಾಡಿ ದಾಸ ಸಾಹಿತ್ಯ ಹಾಗಾದ್ರೆ ತುಪ್ಪ ಇದ್ದಂತೆ. ಘೃತಮೇವ ಹಿ ದಾಸಸ್ಯಾದ, ಆ ತುಪ್ಪ ಇದ್ದಂಗೆ ನೋಡಿ. ತುಪ್ಪ ಎಲ್ಲವೂ ಬೇಕು. ಉಂಡಿ ಮಾಡ್ಬೋದು, ಊಟ ಮಾಡ್ಬೋದು, ದೀಪ ಹಾಕ್ಬೋದು. ದೀಪ ಹಚ್ಚಕ್ ಬರ್ತದೆ, ಉಂಡಿ ಮಾಡ್ಕೊಂಡು ತಿನ್ನಕ್ ಬರ್ತದೆ, ಊಟದಾಗ ಬರ್ತದೆ. ಬಹಳ ಖಾರ ಆಗಿತ್ತು ಸಾರು ಅಂದ್ರೆ ತುಪ್ಪ ಹಾಕಿ ಅಂದ್ರೆ ಖಾರ ಕಡಿಮೆ ಆಗ್ತದೆ. ಖಾರಕ್ಕೆ ಹಾಕ್ಯಬೇಕ್ರಿ ತುಪ್ಪ, ಉಪ್ಪಿಗೆ ಹಾಕ್ಯಬಾರ್ದು. ಮತ್ತು ಉಪ್ಪು ಜಡದರ ತುಪ್ಪ ಹಾಕ್ಯಬಿಟ್ರೆ ಅದೊಂದು ನಮ್ಗೆ ಬೇರೆ ಆಯ್ತು. ಖಾರಕ್ಕೂ ತುಪ್ಪಕ್ಕೂ ಸಂಬಂಧ, ಸಾರ ತುಪ್ಪ ಹಾಕ್ಸಿದ್ರು. ಅದಕ್ಕೋಸ್ಕರ ಈಗ ಆ ದಾಸ ಸಾಹಿತ್ಯ ತುಪ್ಪ ಇದೆ, ಎಲ್ಲವನ್ನೂ ಬರ್ತದೆ, ನಮ್ಮನ್ನೆಲ್ಲ ಕಡೆ ಅಡ್ಡಾಡಿಸ್ತದೆ. ಆದ್ರೆ ವ್ಯಾಸ ಸಾಹಿತ್ಯ ಹಾಲು ನೋಡಿ. ಹಾಲು ಏನಾಗ್ತದ? ಒಂದಕ್ಕ ಬರ್ತದೆ, ಕುಡಿಬಹುದು ಅಷ್ಟೇ. ಮೊಸರು ಆಮೇಲೆ ಮಾಡಿಕೊಂಡ್ರಿ, ಮೊದಲು ಕುಡಿಲಕ್ಕೆ ಬರ್ತದೆ. ಗೋರ್ಮೆಂಟ್ ಹಾಕಿದ್ರೆ ಏನಾರು ಹಾಕಿದ್ರೆ ಒಂದು ಕುಡಿ ಅಷ್ಟೇ ಕೆಲಸ ಮಾಡ್ತದೆ. ಅದು ಅಷ್ಟು ಕೆಲಸ ಮಾಡ್ತದೋ ಬಿಡ್ತದೋ ಗೊತ್ತಿಲ್ಲ. ವ್ಯಾಸ ಸಾಹಿತ್ಯ ನಮಗೆ ಜ್ಞಾನ ಎಲ್ಲ ಮಾಡೋದಿಲ್ಲ, ಅದು ಹಾಲೇ ಕೆಲಸ ಮಾಡ್ತದ. ಹಾಲು ಒಳಗೆ ಮೊಸರು ಆಗ್ತದ, ತುಪ್ಪ ಆಗ್ತದ, ಎಲ್ಲ ಮಾಡ್ತಾನ ನಮ್ ದೇವ್ರು. ನೀವು ಕುಡಿದ ಹಾಲನ್ನ ಭಗವಂತ ಮೊಸರು ಮಾಡಿ, ಮೊಸರಿನೊಳಗ ಏನೇನು ಅಂಶಗಳವೋ, ಮೊಸರು ಎಲ್ಲೆಲ್ಲಿ ಹೋಗಬೇಕೋ, ಮೊಸರಿನ ಅಂಶ ಇಂದ್ರಿಯಗಳಿಗೆ ಕಳಿಸ್ತಾನ ನಮ್ ದೇವ್ರು. ಮೊಸರು ಆದ್ಮೇಲೆ ಮಜ್ಜಿಗೆ ಮಾಡ್ತಾನ ಒಳಗ, ಯಾರಿಗಾರು ಗೊತ್ತದ? ಅದಕ್ಕೆ ಹರಿಕಥಾಂಸಾರ ಮಜ್ಜಿಗೆ ಮಾಡಿ ಕಟ್ಟಿತಾನ, ಅಲ್ಲೇ ಕಟ್ಟ ತುಪ್ಪ ಮಾಡ್ತಾನ. ತುಪ್ಪ ಮಾಡಿ ಆ ತುಪ್ಪದ ಭಾಗ ಯಾ ಇಂದ್ರಿಯಗಳಿಗೆ ಎಷ್ಟೆಷ್ಟು ಹೋಗ್ಬೇಕು ಬರ್ತದೆ. ಏನು ಶಕ್ತಿ! ಮತ್ತೆ ಸಣ್ಣ ಮಗುವಿಗೆ ನೀವು ಹಾಲು ಕುಡಿಸ್ತೀರಿ, ಬರ್ತದ? ಹಾಲು ಏನ್ ಮಾಡ್ತದೆ? ಮಗುವಿಗೆ ಬುದ್ಧಿಯನ್ನು ಕೊಡುತ್ತೆ. ಬುದ್ಧಿ ಪ್ರಚೋದಕಾದ ಹಾಲು. ಭಗವಂತ ಆ ಹಾಲನ್ನ ಹೆಚ್ಚಿನ ಮಟ್ಟಿಗೆ ತುಪ್ಪ ಮಾಡಿ ಬುದ್ಧಿಗೆ ಕಳಿಸ್ತಾನ, ಪ್ರಾಣೇಂದ್ರಿಯ ಕಳಿಸ್ತಾನ. ಆ ಪ್ರಾಣೇಂದ್ರಿಯಕ್ಕೆ ಹುಡುಗ ಶಾಣೆ ಆಗ್ತಾನೆ, ವಿದ್ಯಾವಂತನಾಗ್ತಾನ. ಅಮ್ಮ ಅಂತಾನ, ಅಪ್ಪ ಅಂತಾನ, ಅಂಕಲ್ ಅಂತಾನ. ಯಾಕ? ಈ ಹಾಲಿನ ಕೆಲಸ ಒಳಗಿಷ್ಟು ಕ್ರಿಯಾ ಮಾಡ್ತಾನಂತೆ. ಅದನ್ನ ತಿಳ್ಕೊಳ್ರಿ. ಅದನ್ನ ಹರಿಕಥಾಂಸಾರದಲ್ಲಿ ದಾಸರು ಅದನ್ನೇ ಹೇಳಿದ್ದು. ಜಗನ್ನಾಥ ದಾಸರು ಏನ್ ಹೇಳ್ತಾರೆ ಇದನ್ನ ಬಿಟ್ಟು ಹೇಳಿಲ್ಲ ಅವರು. ಒಂದೊಂದು ಕೊಟೇಶನ್ ತಗೋತಾ ಹೋದ್ರೆ ಶ್ರೀಮತ್ ಭಾಗವತಕ್ಕೆ ನಮ್ಮ ಹರಿಕಥಾಂಸಾರ ಜೋಡಣೆ ಮಾಡಿದ್ರು ಸಾಕು. ಎಲ್ಲ ವಿಷಯಗಳು ಭಾಗವತ ಹೇಳಿದ್ದೇ ಬರ್ತದೆ ಹರಿಕಥಾಂಸಾರ. ಅರ್ಚಿತ ಪ್ರಾರ್ಚಿತ ಸಂಸ್ಥಃ ಇವರು ಹೇಳಿದ್ರೆ ಶ್ರವಣ ಮನಕಾನಂದ ವಿವದೋ ಭವಜನಿತ ದುಃಖಗಳ ಕಳೆವದೋ ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸೊಲಗುವದೋ ಭುವನ ಪಾವನ ಜನಿಪ ಲಘುಮೀಧವನ ಮಂಗಳ ಚರಿತೆ ಕಿವಿಗೊಟ್ಟಾಲಿಪರು. ಯಾರೋ ಭೂಸುರರು ಏನ ಬ್ರಾಹ್ಮಣ ಕೇಳ್ತಾರ ಮತ್ತಿರುವ ದೊಡ್ಡ ಗದ್ಲ ಇವು. ಬಹಳ ಗಲಾಟಿ, ಎಲ್ಲವೂ ಗಲಾಟಿ ನಮ್ದೊಳಗೆ.
ವೇದದೊಳಗ ಗಲಾಟಿ, ಉಪನಿಷತ್ನಾಗ ಗಲಾಟಿ, ಪುರಾಣದಾಗ ಗಲಾಟಿ, ಮಠದಾಗ ಗಲಾಟಿ, ಬೃಂದಾವನದಾಗ ಗಲಾಟಿ, ಇನ್ನು ಮನುಷ್ಯರಿಗೂ ಗಲಾಟೆ ಆಗುತ್ತೆ. ಈತ ಇನ್ನೊಬ್ಬ ನಮ್ಮಪ್ಪ ಅಂತಾನೆ ಇಲ್ಲ, ನಮ್ಮಪ್ಪ ಅಂತ ಇನ್ನೊಬ್ಬ ಯಾವಾಗ ಬರ್ತಾನೋ ಗೊತ್ತಿಲ್ಲ. ಇದು ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಅದನ್ನೇ ದಾಸರು ಭಗವಂತನ ಚರಿತ್ರೆಯನ್ನ ಜಗತ್ತಿಗೆ ತೋರಿಸಿಕೊಡ್ತಾ ಇದ್ದಾರೆ. ಆ ರಸವನ್ನ, ಆ ತುಪ್ಪದ ಪ್ರಾಯವಾಗಿರ್ತಕ್ಕಂಥ ಅದ್ಭುತವಾದಂಥ ಸ್ವಾದಿಷ್ಟವಾಗಿ ಒಳ್ಳೆ ಸುವಾಸನೆಯನ್ನು ತಂದ್ರು ದಾಸ ಸಾಹಿತ್ಯದಲ್ಲಿ. ದಾಸರು ಎಲ್ಲಿಂದ ತಂದ್ರು? ತುಪ್ಪ ಎಲ್ಲಿಂದ ಬಂತು? ಹಾಲಿನಿಂದಲೇ ಬಂತು. ಈ ತುಪ್ಪ ಹಾಲಿನಿಂದ ಬರ್ತದೆ ಏನೋ ಗೊತ್ತಿಲ್ಲ. ಈ ತುಪ್ಪ ನಂಬಾರ್ದು. ನಂದಿನಿ ತುಪ್ಪ, GRB ತುಪ್ಪ, ಕೃಷ್ಣ ತುಪ್ಪ, ರಾಘವೇಂದ್ರ ತುಪ್ಪ, ರಾಘವೇಂದ್ರ ಸ್ವಾಮಿ ಯಾವ ತುಪ್ಪ ಮಾಡಿದ್ರು ಗೊತ್ತಿಲ್ಲ. ಕೃಷ್ಣ ಬೆಣ್ಣೆ ಹಾಲು ಕಡಿಮೆ ತುಪ್ಪ ಮಾಡಿದ್ರು ಗೊತ್ತಿಲ್ಲ. ಇದೆಲ್ಲ ತುಪ್ಪಗಳು ಭಕ್ತಿಯಿಂದ ಕಣ್ಣು ಮುಚ್ಚಿಕೊಂಡು ವಾಂತಿ ಮಾಡ್ತಿದ್ದ ಕೂಡದು ಯದ್ವಾ ತದ್ವಾ ಇರ್ತಾರೆ. ಅದಕ್ಕೆ ಅಂಥ ಯಾವ ಪ್ರಸಂಗ ನಮಗೆ ಬರಬಾರದು. ಭಗವಂತ ಆ ಕೆಲಸವನ್ನು ಜಗತ್ತಿನಲ್ಲಿ ಮಾಡಿಕೊಡ್ತಾರೆ. ಅಂಥ ಜಗತ್ತಿನಲ್ಲಿ ಮಾಡಿಕೊಡ್ತಕ್ಕಂಥ ವಿಲಕ್ಷಣವಾಗಿರ್ತಕ್ಕಂಥ ವಿಷಯವನ್ನ ಆಗ ಜನ್ಮೇಜಯರಾಯ ಇಲ್ಲಿಗೆ ಬಂದ. ಏನಾದ್ರಪ್ಪ ಅಲ್ಲಿ ಹೋತು ಹಾವು, ಏನ್ ಜೀವನ ಮಾಯಾಶಕ್ತಿ. ಈಗ ಮುಗೀತು ಭಾಗವತ. ಅಪ್ಪ ಭಾಗವತ ಮುಗೀತು, ಸ್ವಾಮಿ ಎಷ್ಟು ಜಲ್ದಿ ಮುಗಿಸಿದ್ರಿ. ಮೈ ಮೇಲೆ ಹೆಸರನ್ನೇ ಇಲ್ಲ. ಕೂತಿದ್ದಾನ ಮಹಾನುಭಾವ ಪರೀಕ್ಷಿತ. ನೀರು ಶಕ್ತಿ ನೋಡ್ರಿ. ಜನ್ಮೇಜಯ ಅಂತ ಅವ್ರ ಮಗ ಅವನೇನ್ ಮಾಡಿದ್ದ? ಯೂಪಸ್ತಂಭ ಅಂತ ಒಂದು ಸ್ತಂಭ ಮಾಡಿದ್ದ. ನೀರಿನೊಳಗ ಒಂದು ಕಂಬ ಕಟ್ಸಿದ್ದ. ಆ ಕಂಬದ ಮೇಲೆ ಪರೀಕ್ಷಿತ, ಅಲ್ಲೇ ಶುಕಾಚಾರ ಕೊಡು. ನೀರಿನೊಳಗ ಅಂತರ್ಗಾಮಿಗಳು ಅಂತಿರ್ತಾರೆ. ಒಂದು ಸಣ್ಣ ವಸ್ತು ಬಿದ್ದರೂ ಕಂಡಿಡ್ತಾರೆ. ಬಾ ಎಂಥ ಶಕ್ತಿ ಅಂತವ್ರು ಇಟ್ಟಿದ್ದ ಸುತ್ತ. ಯಾಕಂದ್ರೆ ನಮ್ಮಪ್ಪ ಯಾವ ಕಡಿಬಾರ್ದು. ಜೀವತ್ಯನಾಥೋಪಿ ಬನೇ ವಿಸರ್ಜಿತಗ ದಿಷ್ಟತಿರಿಷ್ಟ ರಕ್ಷಿತಂ. ಭಗವಂತ ಸಂಕಲ್ಪ ಮಾಡಿದ್ರೆ ಯಾವ ಕಾಲಕ್ಕೂ ಏನು ಮಾಡ್ಲಿಕ್ಕಾಗಲ್ಲಪ್ಪ. ಅದಕ್ಕೆ ಗರುಡ ಪುರಾಣದಲ್ಲಿ ಒಂದು ವಾಕ್ಯ, ನ ಔಷಧಂ ನ ತಪೋದಾನಂ ನ ಮಾತಾ ನ ಚ ಬಾಂಧವಾಃ ಶಕ್ನುವಂತಿ ಪರಿತ್ರಾತುಂ ನರಂ ಕಾಲೇನ ಪೀಡಿತಂ. ನ ಔಷಧಂ ನ ತಪೋದಾನಂ. ಔಷಧ ಏನು ಕೆಲಸ ಮಾಡೋದಿಲ್ಲ ಮೃತ್ಯು ಬಂದಾಗ. ನ ಔಷಧಂ ನ ತಪೋದಾನಂ. ನೀವೆಷ್ಟೇ ತಪಸ್ಸು ಮಾಡಿರಿ, ಏನು ಮೃತ್ಯು ಬಂದಾಗ ಕೆಲಸ ಮಾಡೋದಿಲ್ಲ. ಮತ್ತೆ ಹೆಂಗ್ರಿ ಮತ್ತೆ ದೊಡ್ಡ ದೊಡ್ಡ ಹೋಗ್ಯಾರಲ್ಲ, ಅವ್ರಿಗೆ ಮೃತ್ಯು ಗೊತ್ತಾಗ್ಯದ ಹೋಗ್ಯಾರ. ನಮ್ಮ ವಿಚಾರ ಎಳ್ಕೊಂಡು ಹೋಗಿಲ್ಲ, ನಮ್ಮನ್ನೆಲ್ಲ ಎಳ್ಕೊಂಡು ಹೋಗ್ತಾರೆ. ಎಂಬುದು ಬರ್ತೀಯೋ ಎಲ್ಲೋ ಅಂತ ಹಿಡ್ತಾ ಹಿಡಿದು ಎಳ್ಕೊಂಡು ಹೋಗ್ತಾರೆ. ಅವ್ರು ಹಂಗಲ್ಲ, ಸ್ವಾಮಿ ನಾಳೆ ಸರಿಯಾಗಿ 12ಕ್ಕೆ ಬರ್ತೀನಿ ಅಂತ ಹೋಗ್ತಾರೆ ಅಷ್ಟೇ. ಇವರೇ ಹೋಗ್ಬಿಡ್ತಾರೆ. ದೊಡ್ಡ ದೊಡ್ಡವರೆಲ್ಲರೂ ಹೋಗ್ಬಿಡ್ತಾರೆ. ಎಲ್ಲಿಗೆ ಹೋಗ್ತಾರೆ? ಜ್ಞಾನಿಗಳೆಲ್ಲರೂ ಕೂಡ ಸೀದಾ ಎಲ್ಲಿಗೆ ಹೋಗ್ತಾರ? ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಮತ್ತೆ ಯಾರೇ ಹೋಗಿ ಜ್ಞಾನಿಗಳು ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಪಾಪ ಪುಣ್ಯ ಎಲ್ಲನ ಆಗ್ತದೆ. ಇಂದ್ರದೇವರು ಪಾಪ ಇತ್ತು ಅಂದ್ರೆ ಮತ್ತೆ ಯಮಲೋಕಕ್ಕೆ ಬರ್ತಾರೆ. ನಮ್ದು ಹಂಗಲ್ಲ, ನಾವು ಸೀದಾ ಯಮಲೋಕಕ್ಕೆ ಹೋಗ್ತೀವಿ. ಪುಣ್ಯ ಹೆಚ್ಚಿದ್ರೆ ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಅವ್ರು ಪಾಪ ಇದ್ರೆ ಯಮಲೋಕಕ್ಕೆ ಬರ್ತಾರೆ. ಮತ್ತೆ ಯಮಲೋಕದೊಳಗೆ 21 ನರಕ ಅಂತೀರಿ, ಮತ್ತೆ ಹೊಳೆಯೋದು ಬಡಿಯೋದು ಮಾಡ್ತಾರೆ. ಇಷ್ಟ ಭಕ್ತರಿಗೆ ಭಗವಂತ ಏನ್ ಮಾಡ್ತಾನೆ? ಭಯಭೀತಿಯನ್ನು ಕೊಡ್ತಾನೆ, ತೋರಿಸ್ತಾನೆ. ಹರಿ ದಿನದಲ್ಲಿ ಉಂಡ ನರರಿಗೆ ಘೋರ ನರಕವು ತಪ್ಪದೆಂದು ಶ್ರುತಿ ಸಾರುತ್ತದೆ. ಈ ಪುಣ್ಯ ಸಲುವಾಗಿ ನಮ್ಗೆ ಏಕಾಶಿ ಇರೋದು. ದಾಸರು ಅದನ್ನೇ ಹೇಳಿದ್ರು. ಅಂದರೆ ಏಕಾಶಿ ಅಂತ ಅಂದ್ರಪ್ಪ ಕಡೆಗೆ ಮಾಡ್ಲಿಕ್ಕೆ ಹಾಳಾಗಿದೆ. ಇವತ್ತು ಏಕಾಶಿ ಇದ್ರಿ ನಾ ತಿಂಬೋದಲ್ಲ ಅಂತ ಇಷ್ಟರ ಅನ್ರಿ ಮನೆಗೆ ಹೋಗಿ ಹಾಳಾಗಿದೆ. ಮಾಡಿಟ್ರಿ ತರ ತಿಂತೀರೇ ಮತ್ತೇನಂತೀರ ಅಂದ್ರೆ ಇಷ್ಟರ ಸ್ಮರಣೆ ಬರ್ಲಪ್ಪ. ಸ್ಮರಣೆ ಬಂದ್ರೆ ಅದಕ್ಕೆ ಪುಣ್ಯ ಕೊಡ್ತೀನಿ ಅಂತ ಆಗಿದೆ. ಎಂತ ನಮ್ಮ ದೇವರು ದೊಡ್ಡವನಿದ್ದ ಮಾಡಿದ್ರೆ ಹೆಚ್ಚಿನ ಪುಣ್ಯ. ಹೌದಾ? ನಂತ ಯಮಲೋಕ್ರಿ ಅಲ್ಲಿ ಕರ್ಕೊಂಡು ಹೋಗ್ತಾ. ಅಲ್ಲಿ ಪುಣ್ಯ ಇದ್ರೆ ಸ್ವಲ್ಪ ಹೋಗ್ತಾ. ಹೌದಾ? ಅಷ್ಟೇ.
ಹೋಗೋದು ಗ್ಯಾರಂಟಿ. ಜ್ಞಾನಿಗಳು ತಾವ ಹೋಗ್ತಾರೆ, ಟೈಮ್ ಮೀರಿದ್ರೆ. ಟೈಮ್ ಆದ್ರೆ ನಾವು ಹೋಗ್ತೀವಿಲ್ಲ ಹಂಗ. ಕೆಲವು ಮಂದಿ ಗುಡಿಯಾಕ ಕೂತಿರ್ತಾರ, ಪುರಾಣ ಮುಗಿದ್ರು ಹೋಗೋದು. ಏನ್ರಿ ಹೋಗ್ತಿದ್ರೆ ಬಾಳ ಹಾಕ್ತೀವಿ, ಇಲ್ರಿ ನಾವು ಟಿಫನ್ ಅದಂತ ಬಂದಿದ್ವಿ, ಇಲ್ರಿ ನೋಡ್ರಿ ಅಡಿಗೆ ಖಾಲಿ ಅಂತ ಅವಾಗ ಹೋಗ್ತಾರೆ. ಅಂತ ಮಂದಿನೂ ಇರ್ತಾರೆ. ಆ ಕೆಟಗರಿ ಒಳಗೆ ನಾವಿದ್ವಿ. ನಮ್ಮನ್ನ ಎಳ್ಕಂಡು ಹೋಗ್ಬೇಕು ಹೊರತು ಜನ್ಮದಾಗ ಹೋಗೋದಿಲ್ಲ. ತಡ್ರಿ ಇನ್ನೊಂದ್ ಸ್ವಲ್ಪ ಅಲ್ಲಿ ಕೆಲಸ ಅದ, ಅಲ್ಲಿ ಕೊಡ್ಬೇಕ್ರಿ, ಇಲ್ಲಿ ಕೊಡ್ಬೇಕ್ರಿ, ನಾಳೆ ಬಂದು ಬರ್ತೇನೆ ಅಂದ್ರೆ ಇಡ್ಲಿಗೆ ಹಾಕಿವಿ, ಚಟ್ನಿ ತಿಂದು ಹೋಗ. ಜ್ಞಾನಿಗಳಿಗೂ ನಮಗೂ ಇರತಕ್ಕ ವ್ಯತ್ಯಾಸ ಇಷ್ಟೇ. ದೊಡ್ಡ ದೊಡ್ಡವ್ರು ಹೋಗ್ಬಿಟ್ರಿಲ್ಲ, ಅವ್ರ ಮಂತ್ರ ಪ್ರಭುಗಳು ಹೋಗ್ಬಿಟ್ರು, ಆಚಪ್ಪ ನನ್ನ ಟೈಮ್ ಮುಗೀತು ಹೊರಡ್ತೀವಿ ಅಂದ್ರೆ ವಾದಿರಾಜರು ದೊಡ್ಡ ಜ್ಞಾನ ದೈತಿ ಇರ್ತರು. ಇವರೆಲ್ಲ ಸಶರೀರವಾಗಿ ಪ್ರವೇಶ ಮಾಡಿದ್ರು. ಅವ್ರಿಗೆಲ್ಲ ಯಾವ ಮರಣದ ಭಯನೇ ಇಲ್ಲ. ಭಗವಂತನ ಆಜ್ಞೆಯಿಂದ ಬಂದ್ರು, ಮುಗಿತಪ್ಪ ಅಂತ ಹೋಗು. ನಾವಿಲ್ಲೇ ಇರ್ಬೇಕಂತ ಬಂದಿವಿ, ಅದಕ್ಕೆ ಒದ್ದಾಡ್ತೀವಿ, ಕಳ್ಕೊಂಡು ಹೋಗ್ತಿರ್ತಾರೆ. ತಡ್ರಿ ತಡ್ರಿ ತಡ್ರಿ. ಹಂಗ ಎಂಥ ಶಕ್ತಿ ಇದೆ ಅದು. ಶನ್ವಿಜಯ ನಮ್ಮಪ್ಪ ಮೃತ್ಯು ಬರಬಾರದು ಅಂತ ಅದಕ್ಕೆ ಕರ್ಕೊಂಡು ಔಷಧಂ ನ ತಪೋದಾನಂ ನ ಮಾತಾ. ಯಾವ ತಪಸ್ಸು ಕೆಲಸ ಮಾಡೋದಿಲ್ಲ. ನಿಮ್ಮ ತಂದೆ ತಾಯಿಗಳು ಬಗಲಿದ್ರು ರಕ್ಷಣೆ ಮಾಡ್ಲಿಕ್ಕಾಗೋದಿಲ್ಲ. ಬಾಂಧವ ಎಲ್ಲರೂ ಇದ್ದಾರೆ, ಜಗ್ಗಿಲ್ಲ. ಗಜ ಬಾಂಧವ ಪರಿಶ್ರಮಿಸಿ ಪರಿತ್ರಾತು ನರಂ ಕಾಲೇನ ಪೀಡಿತ. ಮನುಷ್ಯನನ್ನ ಇವತ್ತು ಒಯ್ಯಬೇಕು ಅಂತ ಭಗವಂತ ಸಂಕಲ್ಪ ಮಾಡಿದ ಅಂದ್ರೆ ಯಾರಿದ್ರು ಒಯ್ದ. ಅಭಿಮನ್ಯುವಿನ ಕಥೆಯನ್ನೇ ಕೇಳ್ತೀವಿ ನಾವು. ಜಗದೀಶನಾದ ಶ್ರೀಮನ್ ನಾರಾಯಣ, ಇಂದ್ರದೇವರು, ವಾಯುದೇವರು, ಭೀಮಸೇನ, ಅಶ್ವಿನಿ ದೇವತೆಗಳು ಉಫ್ ಅಂದ್ರೆ ಸಾಕು ಬದುಕ್ತಿದ್ದ ಅಭಿಮನ್ಯು. ಅಶ್ವಿನಿ ದೇವತೆಗಳಲ್ಲಿ ಸಾಮಾನ್ಯ ದೇವತೆ, ಸತ್ತವರು ಬದುಸೋರು, ಮಹಾ ವೈದ್ಯರು. ಇಷ್ಟು ಮಂದಿ ಇದ್ರು ಯಾರನ್ನ ಅಭಿಮನ್ಯುವನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗಲಿಲ್ಲ. ಇದನ್ನು ತಿಳ್ಕೋಬೇಕು ನಾವು. ಭಾಗವತ, ಮಹಾಭಾರತ, ಇತಿಹಾಸ, ಪುರಾಣಗಳಿಂದ ಪಂಡಿತರಿಂದ ತಿಳಿಯಬೇಕಾದ ವಿಷಯ ಇದು. ಅದಕ್ಕೆ ಗ್ರಹೀತ ಏವ ಕೇಶೇಶೋ ಮೃತ್ಯುನ ಧರ್ಮಮಾಚರಿತ. ನಾಳೆ ಅನ್ಬಾರ್ದು, ಇವತ್ತೇ ಎಷ್ಟು ಸಖ್ಯದ ಅಷ್ಟು ಮಾಡಿ ಕೈಗೊಳ್ಬೇಕು. ಇದು ಧರ್ಮ. ಅದರಂತೆ ಮಹಾನುಭಾವ ನೋಡು, ಮಗ ತಂದೆಯನ್ನ ರಕ್ಷಣೆ ಮಾಡ್ತೀನಿ ಅಂತ ಕೂತಿದ್ದ. ಜನಮೇಜಯ, ಹೌದಾ? ಎಲ್ಲ ಕಡೆ ಇಟ್ಟಿದ್ದ ಅಂತರ್ಗಾಮಿಗಳನ್ನು, ಜಲಗಾಮಿಗಳು, ಅಂತರ್ಗಾಮಿಗಳನ್ನು ನಾಳಿಟ್ಟಿದ್ದ, ಸುತ್ತ ಇಟ್ಟಿದ್ದ. ಏನಾದ್ರಿ ಈ ಕಡೆ ಬಂದಾನ, ಅಲ್ಲಿ ಏನಾತು? ಉತ್ತರ ಪೋಷಣಂಚೈವ. ಭಾಗವತ ಮುಗಿತಪ್ಪ ಅಂದ್ರು ಯಾರು? ಕೃತಾಚಾರ್ಯ. ಮುಗಿದ್ರೆ ಮುಗಿದ ಮೇಲೆ ಸಮರ್ಪಣೆ ಮಾಡ್ಬೇಕು. ಪ್ರತಿಯೊಂದು ಸಮರ್ಪ್ಯ ಕೃತ್ಯಾನಿ ಕೃತಾನಿ ವ್ಯಾಸಾಯ ಭೂಮ್ನೆ ಸತತಾನಿ ತಾಪತ್. ಅರ್ಪಣ ಮಾಡಬೇಕು, ಎಲ್ಲವೂ ಅರ್ಪಣೆ ಮಾಡಬೇಕು. ಮಾಯಣ್ಣ ಕೊಟ್ಟಿವಿ, ಕೃಷ್ಣ ಅರ್ಪಣ, ಬಾಳೆಹಣ್ಣು ಕೊಟ್ಟಿವಿ, ಕೃಷ್ಣ ಅರ್ಪಣ ಮತ್ತು ನಾ ಕೊಟ್ಟಿನ್ರಿ ಅಂದ್ರೆ ದೇವ್ರಂತ ಹೆಂಗೋ ಕೊಡ್ತೀನಪ್ಪ ಬಾಳೆಹಣ್ಣು ಅಂತ ಬಾಳೆಹಣ್ಣಿನ ತೋಟ ಕೊಟ್ಬಿಡ್ತಾರ. ಮುಗಿದಷ್ಟೇ, ಮೋಕ್ಷ ಸಿಗೋದು. ಸನ್ನದ್ಧಾಗಿ ಹೋದು ಇತ್ತ ಕಡೆ ಬಂದಿದ್ದಾನೆ, ಇನ್ನೇನು ಉತ್ತರಾಪೋಷಣ ಕೈಯಲ್ಲಿ ತಗೊಳ್ಬೇಕು. ಏನಾತ್ರಿ ಹಾವು? ಎಲ್ಲಿಂದ ಬಂತು ಎಲ್ಲಿಂದಿಲ್ಲೋ ಆ ಸಣ್ಣ ಬಿಂದು. ಆಪೋಷಣ ಭವಿಷ್ಯಗಟ್ಲೆ ಕೊಡುವುದಲ್ಲ, ಆಚಮನ ಮಾಡೋ ಒಂದು ಭವಿಷ್ಯಗಟ್ಟಲೆ ಸ್ವರ್ತ ಅಂತೇಳಿ ಪಾಯಸ ಸುರದಂಗೆ ಸುರಿಯೋದಲ್ಲ. ಒಂದು ತೊಟ್ಟು, ಒಂದು ಉದ್ದಿನ ಕಾಳು ಮುಳುಗುವಷ್ಟು ನೀರು ಆಚಮನದಲ್ಲಿರ್ಬೇಕು. ಅದಕ್ಕೆ ಸೌಟು ಸಣ್ಣದಿರ್ತದೆ. ಇಲ್ರಿ ನಮ್ದು ದೊಡ್ಡ ಸೌಟು ಅದ ಅಂದ್ರೆ ಮತ್ತೆ ನೀವು ಹೊಟ್ಟೆ ತುಂಬ ನೀರು ಕುಡಿದ್ಬಿಡು, ಊಟ ಹೋಗೋದಿಲ್ಲ. ಇಲ್ಲೇ ಆಚಮನದಾಗ ಊಟ ಆಗಿರ್ತದೆ. ಮಾಡೋದು ಯಾವುದು? ಎಷ್ಟಿರ್ಬೇಕು? ಎಷ್ಟು ದೊಡ್ಡದು ಮಾಡಿ ಏನಪ್ಪ ಅದಕ್ಕೆ ಅಂತ ಪ್ರತಿಯೊಂದು ಹುಳಿ ಬಡಿಸೋ ಸೌಟ ಇಟ್ಟಿದ್ದೀನಿ. ಒಂದ್ಸತಿ ಸ್ವರಕ್ಕೆ ಕಡ್ಲಿಂತೀರಿ ಬರಬಾರ್ದು. ಆಚಮನ ಅಂದ್ರೆ ಏನು? ಕೈಯಲ್ಲಿ ಹಾಕಿದ ನೀರು ಒಂದು ಉದ್ದು ಮುಳುಗಬೇಕಂತ ಅಷ್ಟೇ ಇರ್ತದೆ ನೋಡು. ಆಚಮನದು ರಂಧ್ರ ಎಷ್ಟಿರ್ತದೆ ಅಷ್ಟೇ, ದೊಡ್ಡದಲ್ಲ. ಅದೇ 3 ಸತಿ ಹೋಗ್ಬೇಕು, 4ನೇ ಸತಿ ಕೆಳಗೆ. ತೀರ್ಥನೂ ಅಷ್ಟೇ, ಅದನ್ನು ತಗೋಬೇಕು. ತೀರ್ಥ ಅದಕ್ಕೆ ಮತ್ತೊಂದು ಪ್ರಶ್ನೆ. ತೀರ್ಥ ರುಚಿಯಾಗಿದೆ ಅಂತ ಕುಡಿಬಾರ್ದು, ಹಾಳಾಗಿ ಎಲ್ರಿ ಆಚಾರ ಭಾರಿ ಮಾಡಿವಿ. ಅವಾಗ ಏನ್ ತೀರ್ತೀರ ಮೈಯೆಲ್ಲ ಝುಮ್ ಅಂತ
ಅಂದ ದೇವನಂತ ಆ ಗ್ಲಾಸ್ ಘಟ 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 ಕುಡಿದು ಏನಾಗ್ತದೆ? ತೀರ್ಥಮ್ಮತಿ ಪ್ರಾಶನಾದ. ನೀವು ಕುಡಿದ ತೀರ್ಥ ಏನಾದರೂ ಮೂತ್ರ ಆದ್ರೆ ಇಷ್ಟಾಯಾಮ್ ಜಾಯತೆ ಕ್ರಿಮಿ, ಮಲಮೂತ್ರಗಳಲ್ಲಿ ಕ್ರಿಮಿಗಳಾಗಿ ಹುಟ್ಟುತ್ತೀರಿ. ನೆನಪಿಟ್ಟುಗಳು. ತೀರ್ಥ ಏನಾದ್ರೂ ಮೂತ್ರ ಆತು ಅಂದ್ರೆ ಪಂಚಾಮೃತ ಹೇಳಿದ್ರೆ ನಾವು ಬೈ ಬಿಡ್ತಾರೆ, ಬಹಿದ ಇಟ್ಲೆ ಕೂಡ ಏನು ಮಾಡಕ್ಕ. ಆಮೇಲೆ ತೀರ್ಥ ಎಂದೂ ಹೆಚ್ಚು ತಗೋಬಾರ್ದು. 3 ಟೈಮ್ ಅದು. ಎಲ್ಲಿಗೆ ಹೋಗ್ಬೇಕು? ನಾಲ್ಗಿಂದ ಗಂಟ್ಲದಿಂದ ಸ್ವಲ್ಪ ಕೆಳಗೆ ಹೋಗಿರ್ಬೇಕು ಅಷ್ಟೇ. ಅದ್ರ ನರಗಳಲ್ಲೇ ಸೇರಿರ್ಬೇಕು ಮತ್ತು ನೀರಾಗಬಾರದು. ಅದು ಆತು ಅಂದ್ರೆ ಮೂತ್ರ ಆತು ಅಂದ್ರೆ ವಿಷ್ಟಾಯಾಮ್ ಜಾಯತೆ ಕ್ರಿಮಿ. ಎಷ್ಟು ಶಾಸ್ತ್ರ ಅದು. ಕರೆಕ್ಟ್ 3 ತಗೊಂಡ್ರೆ ಏನ್ ಪುಣ್ಯ ರೀ! ಅದ್ಭುತವಾದ ಪುಣ್ಯ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಕರೆಂಟ್ ಇದ್ದಾಗ ಅದಲ್ಲ ಕರೆಕ್ಟ್ ಇತ್ತು ಫಟ್ ಅಂತ ಬಿಡ್ತಂದ್ರೆ ಹೋದ ಕೃಷ್ಣ ಆಡ್ಬಾರ್ದು. ಅಷ್ಟು ತೀಕ್ಷ್ಣ. ಆ ರೀತಿ ಉತ್ತರ ಭೋಷಣ ತಗೊಳ್ಬೇಕು. ಮಹಾನುಭಾವ ಜನಮೇ ಜಯ. ಇನ್ನೇನು ತಗೊಳ್ಬೇಕು? ಮೊದಲನೇದು ಸ್ವಾಮಿ ಮುಗಿತು ಕೃಷ್ಣಾರ್ಪಣ ಅನ್ನಬೇಕು ಅನ್ನೋ ಮೊದಲನೇ ರಾಜ್ಯವನ್ನು ಮಾಡಿದ. ಕೇಶವಾಗೆ ಸ್ವಾಗ ಅಂದ. ತಕ್ಷಕ ಅಲ್ಲೇ ಇದ್ದ. ಇಷ್ಟೆಲ್ಲ ಪಹರೆ ಇರ್ತಾರ ನೋಡಿ. ಏನಿಟ್ರು ತಕ್ಷಕ ಅಲ್ಲೇ ಕೂತಿದ್ದ. ತಡಿ ಅಂದ. ನಿಮ್ಗೊಂದು ಪುಣ್ಯ ಕೊಡೋಣ ಅಂತ ತಕ್ಷಣ ನೋಡಿ. ಅವನಲ್ಲಿ ಒಂದು ಅಂತಃಕರಣ ಬಂತು. ಈ ಮೊದಲನೇದಕ್ಕೆ ಕಳೆದು ಬಿಟ್ಟೆ ಅಂದ್ರೆ ಆ ಭಾಗವತ ಕೇಳಿದ ಪುಣ್ಯ ಬರೋದಿಲ್ಲ, ಮುಕ್ತಾಯ ಮಾಡಲಿಲ್ಲ ಪುಣ್ಯ ಬರೋದಿಲ್ಲ ಅಂತ ಹೇಳಿ ಮೊದಲನೇದಕ್ಕೆ ಸುಮ್ಮನೆ ಇದ್ದ. ಕೇಶವಂ ಅಂತ, ನಾರಾಯಣಂ ಅಂತ ಸುಮ್ಮನೆ ಇದ್ದ. 3ನೇ ಮುಕ್ತಾಯ ಆಗ್ಬೇಕಲ್ಲ. ಆಗ ಆ ನೀರಿನೊಳಗೆ ಪ್ರವೇಶ, ನೀರು ಶಕ್ತಿ ನೀರ್ನೇ ಪ್ರವೇಶ ಆಗ್ಬಿಟ್ಟ. ಆಗ ಇನ್ನೇನು ಕುಡಿಬೇಕು, ನಾಲಿಗೆ ಕಚ್ಚಿಬಿಟ್ಟ. ಮುಗ್ದದು. ಘಟ್ಟ ಹೊಡೆದು ಬಿಡ್ತೀವಿ ನಾಲಿಗೆ ಹೊಡೆದು ಉಳಿದ್ರಿ. ಕಾಲಿ ಕಡಿದ್ರೆ ಒದ್ದಾಟ ಆಗಿ ಕಾಲ್ಕಡಿಗಳು ಏನೋ ಮಾಡಿ ಅಂತಿಂದು ಬದುಕ್ತಾವ. ನಾಲಿಗೆ ಕಡಿದ್ರೆ ಕೃಷ್ಣಾರ್ಪಣ. ತಲೆ ಕಡ್ಯಾಗ ಏನ್ ಮಾಡ್ತೀರಿ? ಮಿದುಳಿ ಕಡ್ಯಾಗ ಏನ್ ಅಲ್ಲಿಗೆ ಹೋಗಬಾರ್ದು ಅಂತ ಡಾಕ್ಟರ್ ಅಂತಾರೆ. ಅಲ್ಲೇ ಮಾಡ್ಕೊಂಡ್ ಬರ್ತೀರಿ ನಾವು ಅಂದ್ರೆ ಬಾಳ್ ಚಲೋ ಆಗ್ಬಿಡಪ್ಪ, ತಗೊಂಡೋಗ್ಬಿಡ್ರಿ ಅಂತ 1-2 ದಿವಸ ಒಳಗೆ ಇಟ್ಕೊಂಡು ಎಂಟ್ರಿ ಮಾಡ್ಕೊಂಡು ಆಮೇಲೆ ತಗ್ಬಿಡ್ತಾರ. ಎಂಥ ಶಕ್ತಿ ಅಂತ ಹೊಡೆದಗಳೇನೆ ಏನಾಗಬೇಕ್ರಿ? ಪರೀಕ್ಷಿತರಾಗಿ ಭಾಗವತ ಕೇಳಿದ್ದಕ್ಕೆ ಏನಾಯ್ತು? ಬ್ರಹ್ಮರಂಧ್ರ ಸ್ಫೋಟ ಆಗಿದೆ. ಫಟ್ ಅಂತೇಳಿ ಜೀವನಿಗೆ ಬ್ರಹ್ಮರಂಧ್ರ ಸ್ಫೋಟವಾತು. ಈ ಬ್ರಹ್ಮರಂಧ್ರದಿಂದ ಜೀವ ಮೇಲೆ ಹೇಳ್ತು. ಹೋದಗಳೇನೆ ತಕ್ಷಕನ ಒಂದು ಸ್ವರೂಪ ಏನು? ಭಸ್ಮ ಆಗೋದು. ಜೀವ ಮ್ಯಾಲೆ ಹೋತು. ದೇಹಕ್ಕೆ ಸ್ಪರ್ಶ ಆತು. ವಿಷ ಭಸ್ಮ ಬಿದ್ದೆ. ಜೀವ ಮ್ಯಾಲದೆ ನೋಡ್ಲಕ್ಕೈತೆ ತನ್ನ ದೇಹವನ್ನು. ತನ್ನ ದೇಹ ಭಸ್ಮವಾದದ್ದನ್ನು ಪರೀಕ್ಷಿತ ನೋಡ್ಲಕ್ಕೈತಾನೆ. ಪುಷ್ಪವೃಷ್ಟಿ ಆಗಿಬಿಟ್ಟು ಜನಮೇಜಯ ಆಡಿಸಿ ಬಂದ. ಬರೋದ್ರೊಳಗೆ ಎಂಥ ಸಂದರ್ಭ. ಅದಕ್ಕೆ ಈ ಪುರಾಣ ಇತಿಹಾಸಗಳು ಯಾಕೆ ಕೇಳ್ಬೇಕು? ನಮಗೆ ದಾರಡ್ಡೆ ಬರಲಿ ಅಂತ. ನಾವು ಎಲ್ಲರನ್ನೂ ರಕ್ಷಣೆ ಮಾಡ್ತೀವಿ ಅಂತಲ್ಲ. ನಮ್ಮ ಅಪ್ಪನ ರಕ್ಷಣೆ ಮಾಡ್ತೀವಿ, ನಮ್ಮ ತಾತನ ರಕ್ಷಣೆ ಮಾಡ್ತೀವಿ. ನಿಮ್ ಸೇವಾ ಅನ್ಬೇಕು. ಅದಕ್ಕೆ ನಮ್ ಸೇವಾ ಮಾಡಿದ್ರಿ, ಸೇವಾ ತಗೊಂಡಾರ ಅನ್ಬೇಕು. ಅವ್ರ ರಕ್ಷಣೆ ಮಾಡೋ ಹೊಣೆ ಯಾರಿಗೂ ಇಲ್ಲ. ಒಬ್ಬನೇ ರಕ್ಷಣೆ ಮಾಡೋದು. ಯೋಗಿ ಗರ್ಭೆ ರಕ್ಷತಿ ರಕ್ಷಿದಾಗ, ಯಾರ ಗರ್ಭದಲ್ಲಿ ರಕ್ಷಣೆ ಮಾಡಿದ್ದಾನು. ವಿಣ್ಮೂತ್ರ ಗೋಪ ಭಜಿತಗ ವೃಷದಪ್ತ ದೇಹ ಇಚ್ಛನ್ನಿತೋ ದಿವಸಿತ ಗಣಯನ್ ಸ್ವಭಾಸಾಂ ನಿರ್ವಾಸ್ಯತೆ ಕೃಪಣಧೀ. ನೋಡು, ಹೊಟ್ಟೆಗಿಂತ ಜೀವ 8 ತಿಂಗಳ ಎಣಿಸಿರ್ತದ. ಅದೇ ಎಣಿಸ್ತಿರ್ತದ. 5 ತಿಂಗಳ ಗಣ ಎಣಿಸ್ಲಿಕ್ಕರ್ತದ ಒಳಗೆ ಜೀವ. 5 ತಿಂಗಳಾದ ನಮ್ಮಮ್ಮಗ, 6 ತಿಂಗಳಾದ ನಮ್ಮಮ್ಮಗ, 7 ತಿಂಗಳಾದ ನಮ್ಮಮ್ಮಗ ಇವು ಎಣಿಸ್ತಾವ. ಇವು ತಾಯಿಯನ್ನು ಎಣಿಸ್ಲಕ್ ಬರೋದಿಲ್ಲ. ಎದ್ವಾ ಮಾಡ್ತಿರ್ತಾವ. ಡಾಕ್ಟರ್ ತಗೊಂಡು ಅವನ್ ನಮೂನಿ ಎದ್ವಾ ಅವನ್ ನಮ್ಮ ಲೆಕ್ಕ ಹಾಕಿ ಇಲ್ರಿ 7 ಅಂತಾರೆ. ಈಗ 8 ಅಂತಿರ್ತಾರೆ. ಅದು 7 ಅಂತಿರ್ತಾರೆ. ಈಗ 8 ಅಂತಿರ್ತಾರೆ. ಏನ್ ಮಾಡ್ತೀವಿ? ಕರೆಕ್ಟ್ ಎಣಿಸೋರು ಯಾರು? ಗರ್ಭದೊಳಗೆ ಜೀವ. ನಾವು ಎಣಿಸೇ ಬಂದೀವಿ. ನಾವೆಲ್ಲ ಅಮ್ಮ ಎಣಿಸಾಳೋ ಬಿಟ್ಟಾಳೋ, ಡಾಕ್ಟರ್ ಎಣಿಸಾಳೋ ಬಿಟ್ಟಾಳೋ ಗೊತ್ತಿಲ್ಲ. ನಾವಂತ ಎಣಿಸಿ. ನಿರ್ವಾಸ್ಯತೆ ಕೃಪಣದಿ ಗಣಯನ್ ಸ್ವಮಾಸಾನ್. ಗಣಯನ್ ಅಂದ್ರೆ ಎಣಸು.
ಅಮ್ಮ 9 ತಿಂಗಳಾತು ಅಂತ ಮಗು ತಾಯಿಗೆ ಹೇಳ್ತದೆ. ತಾಯಿಗೆ ಎಚ್ಚರನೇ ಇರೋದಿಲ್ಲ. ಡಾಕ್ಟರ್ ಹೇಳ್ಯಾರ 8 ಅಂತ ಆಗಿ ಕಡಿಗ ತಾಯಿನ ಬಿಡ್ತದ ಜೀವ. ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಿರ್ವಾಸತೆ ಕೃಪಣದಿ, ಅಪ್ಪ ನಾನು ಹೊರಗೆ ಹಾಕೋ, 9 ತಿಂಗಳಾಗ್ಯಾವಪ್ಪ, ನಾನು ಎಣಿಸೀನಿ, ನಾನು ಹೆಂಗಾರ ಮಾಡು, ಇನ್ನು ಮುಂದೆ ಜನ್ಮದೊಳಗೆ ತಾಯಿ ಗರ್ಭಕ್ಕೆ ಬರೋದಿಲ್ಲ, ನಾನು ಹೆಂಗಾರ ಮಾಡಿ ಹೊರಗೆ ಹಾಕು, ನಾನು ಹೊರಗೆ ಹಾಕು ಅಂತಿತ್ತು ಜೀವ. ಆಗ ಭಗವಂತ ಪ್ರಸನ್ನನಾಗಿ ಪ್ರಸೂತಿ ವಾಯು ಅಂತ ವಾಯುದೇವರಿಗೆ ಆಜ್ಞೆ ಮಾಡ್ತಾನ. ಎಲ್ಲಿಂದ ತರ್ತಾರೋ ಎಲ್ಲಿಂದಿಲ್ಲೋ ವಾಯುದೇವರು ಒಳಗೊಂದು ವಾಯು, ಅದೇ ವಾಯುವೆ ಅಪಾನ ವಾಯುವೆ, ಅದರಲ್ಲಿ ಒಂದು ಪ್ರಸೂತಿ ವಾಯು. ಆ ವಾಯುವನ್ನ ವಿಶೇಷವಾಗಿ ವಾಯುದೇವರು ಏನ್ ಮಾಡ್ತಾರ, ಆ ಶಿಶುವನ್ನ ಹಂಗ ಇರ್ಲಿ, ಅದು ಕಾಲು ಕೆಳಗಿರ್ಲಿ ಮ್ಯಾಲಿರ್ಲಿ ಏನೇ ಇರ್ಲಿ, ತಲೆ ಕೆಳಗ ಮಾಡಿ ಮಲಗಿಸ್ಬಿಡ್ತಾರೆ. ಮಾಡಿಸಿ ನಾಳಿಂದ ಗಾಳಿ ಬಿಟ್ಬಿಡ್ತಾರೆ. ರಷ್ಟಗಳನ್ನೇ ಕೆಳಗೆ ಹಾಚ್ಕೊಳ್ತಾರೆ. ಇಷ್ಟು ನಮ್ಮ ದೇವರು ಕೆಲಸ ಮಾಡ್ತಾನೆ. ಇಂಥ ಕೆಲಸ ಮಾಡ್ತಾನೆ. ಒಬ್ಬರಿಗಾರ ಬರ್ತದ, ಏನು ಗೊತ್ತು, ನಮ್ಮ ಅಪ್ಪನಿಗೆ ಮಾತ್ರ ಗೊತ್ತು, ವಾಯುದೇವರಿಗೆ ಮಾತ್ರ ಗೊತ್ತು, ಕೆಳಗೆ ಬಂದು ಹೋಗ್ತಿರ್ತೀವಿ. ಇಂಥ ಜೀವ ಬೆಳೀತದೆ, ದೊಡ್ಡದಾಗ್ತದೆ, ಮತ್ತೆ ಯಥಾಸ್ಥಿತಿ ಸಾಧನಕ್ಕೆ ಹೋಗ್ತದೆ. ಹಂಗ ಯಾರು ಚರ್ಮ ದೇಹಿಗಳು ತಲೆ ಒಡೆದು ದೇಹ ಉತ್ಕ್ರಮಣ ಆಗ್ತದೋ ಅವರಿಗೆ ಪುನಃ ದೇಹವಿಲ್ಲ. ಕಣ್ಣು ಕಿವಿ ಮೂಗ್ನ್ಯಾಗ ಹೋದವೆಲ್ಲ ಮತ್ತೆ ಬರ್ತಾವ, ವಾಪಸ್ ಮನುಷ್ಯರಾಗಿ ಬರ್ತಾರೆ. ಕೆಳಭಾಗದಲ್ಲಿ ಹೋದಂತ ಜೀವ ಕ್ರಿಮಿ ಕೀಟಗಳಾಗಿ ಹುಟ್ಟುತ್ತಾವ. ಎಂಥ ಹಂಗ ಮಹಾನುಭಾವ ಈ ಬ್ರಹ್ಮರಂದ್ರ ಹೊರ ಕಂಡು ಠಕ್ ಅಂತ ಮೇಲೆ ನಿಂತು ನೋಡ್ತಾನೆ. ಭಸ್ಮಾಗಿ ಹೋಗಿದ್ದ ದೇಹ. ಅವನಿಗೆ ವಿಷಬಾಧನೆ ತಟ್ಟಲಿಲ್ಲ, ಆ ಉತ್ಕ್ರಮಣದ ಬಾಧಾ ತಟ್ಟಲಿಲ್ಲ. ಮಹಾನುಭಾವನಾದ ಪರೀಕ್ಷಿತರು. ಎಂಥ ವಿಚಿತ್ರ ಇದು ಭಗವಂತನ ಅನುಗ್ರಹ. ಅಲ್ಲಿ ನೋಡಿದವ್ರು ಯಾರ್ರಿ ಅಂದ್ರು, ಎಲ್ಲರೂ ನೋಡಿದ್ರಪ್ಪ. ಆ ಅದ್ಭುತವಾದ ದೇಹವನ್ನ ಉತ್ಕ್ರಮಣ ಮಾರ್ಗವನ್ನು ನೋಡಿದ್ರು. ಯಾಕಂದ್ರ ಜೀವ ಬಹಳ ಸೂಕ್ಷ್ಮ. ಮೊದಲ ದಾಸರು ಅದನ್ನೇ ಹೇಳ್ತಾರೆ, ಜೀವದ ಪರಿಮಾಣವನ್ನೇ ಹೇಳ್ತಾರೆ. ಕುದುರೆಯ ಭಾಗದ ತುದಿ 1000 ಭಾಗ ಮಾಡಿ 1000 ಭಾಗದೊಳಗೆ ಮತ್ತೊಂದು ತಗೋಬೇಕು. 1000 ಭಾಗ ಸುತ್ತ ತುದಿ. ಕುದುರೆ ಬಾಲದ ಕಡೆಯ ಭಾಗದ ಕಡಿ ಎಲ್ಲ ಕಟ್ ಮಾಡಿ ಅದ್ರೊಳಗೆ 1000 ಭಾಗ ಮಾಡ್ಬೇಕು. ಮತ್ ದೊಡ್ಡ ಬಾಲ್ ಅಲ್ಲ, ಇವನಂತ ಕುದುರೆ ಬಾಲನ್ನ ಕತ್ತಿಸ್ಕೊಳ ಅಂತಾವ ಮಾಡ್ಬಾಡ್ರಿ. ಕುದುರೆ ಕೂದಲದ ಅದ್ರೊಳಗೆ ಒಂದು ಕೂದಲು ಇರ್ತಾವ, ಸಣ್ಣ ಬಾಗಿರ್ತಾವ. ಅದನ್ನ ಕಡೆ ಭಾಗವನ್ನ ತಗೊಂಡು, ಕೂದಲದ ಕಡೆ ಭಾಗ ತಗೊಂಡು ಅದ್ರೊಳಗೆ 1000 ಭಾಗ ಮಾಡಿ, ಆ 1000 ಭಾಗದಾಗ ಒಂದು ತಗೊಂಡು ಅದ್ರಾಗ 100 ಭಾಗ ಮಾಡ್ಬೇಕು. ಕಣ್ಣು ಕಿವಿ ಎಲ್ಲ ಇಂದ್ರಿಯ ಕೃಷ್ಣಾರ್ಪಣಾಗಿ ಹೋಗ್ತಾವ. ಕುದುರೆ ಬೇಡ ಬಾಳ ಬೇಡ. ಆ ಒಂದು ಪರಿಮಾಣ ಏನ್ ಬರ್ತದೆ ಅಷ್ಟದ ಜೀವ. ಬ್ರಹ್ಮದೇವರ ಜೀವನು ಅಷ್ಟೇ ಅದ, ತೃಣಾಂತ ಜೀವರಾಶಿಗಳು ನಮ್ದೆಲ್ಲ ಅಷ್ಟೇ ಅದ. ನೆನ್ಪಿಟ್ಕೊಂಡು ಮತ್ತ ಅವ್ರು ದೊಡ್ಡದ್ರಿ ಬಾಳ ದಪ್ಪಿದಾರ ದೊಡ್ಡದಾರ ಬಾಡ್ರಿ. ದಪ್ಪಿದ್ದವರಿಗೂ ಅಷ್ಟೇ ಇರ್ತದೆ, ಕೆಳಗಿದ್ದವರಿಗೆ ಅಷ್ಟೇ ಇರ್ತದೆ, ಕ್ರಿಮಿ ಕೀಟಗಳಿಗೂ ಅಷ್ಟೇ. ಆ ಜೀವ ಅದಕ್ಕೊಂದು ದೇಹ ಕೊಡ್ತಾನೆ ಸ್ವಾಮಿ. ಎಂಥ ಕೃಪಾಶಾಲಿದ್ದಾನೆ. ತಕ್ಷಣ ಒಂದು ದೇಹ ಕೊಡ್ತಾನೆ. ಆ ದೇಹಕ್ಕೆ ಕೊಡ್ತಾನೆ. ಅದನ್ನೆಲ್ಲರೂ ನೋಡಿದ್ರಂತ ಆನಂದ ಪಟ್ಟಿದ್ದಾರೆ. ಪರೀಕ್ಷಿತ್ ರಾಜ ಊರ್ಧ್ವಗಮನವನ್ನು ಮಾಡ್ತಾ ಇದ್ದಾರೆ, ಯಾಕೆ ಗೊತ್ತಿರುತ್ತಾರೆ. ಅದನ್ನೇ ದಾಸರು ಅತ್ಯದ್ಭುತವಾಗಿ ನಿರೂಪಣ ಮಾಡ್ತಾರೆ. ಹೌದಾ? ಉತ್ಕ್ರಮಣದ ಭಾಗವನ್ನ ನಮ್ಮ ವಿಜಯದಾಸರು ವಿಶೇಷವಾಗಿ ಹೇಳ್ತಾರೆ. ಅಂತಿಂತಾಗಲ್ಲ ನೋಡಿ, ವಿಜಯದಾಸರ ಪದಪದ್ಯಗಳು ಹೇಗೆ ಅಂದ್ರೆ ಮನುಷ್ಯನನ್ನ ಹೊಡೆಯಬೇಕು, ಚಾಪಟಿಲಿ ಹೊಡೆದು ಎಚ್ಚರ ಮಾಡ್ತಕ್ಕಂಥ ಕೆಲಸ. ನಮ್ಮ ಪುರಂದರದಾಸರ ಹಾಡುಗಳು ಹಂಗಲ್ಲ, ನಗುತ್ತಾ ಹೇಳಿದೆ. ನೋಡಪ್ಪ, ನಾನಂತೂ ನಕ್ಕತ್ತ ಹೇಳಿದೆ, ನೀನು ನಗೋದು ಬಿಟ್ಟು ಈ ಕೆಲಸ ಮಾಡಿದ್ರೆ ಉದ್ಧಾರ ಆಗ್ತಿ, ಇಲ್ಲಿಕ್ರಿಲ್ಲ ಅಂತ ಹೇಳಿದ್ರು. ವಿಜಯದಾಸರ ಹಂಗ್ ಮಾಡಿಲ್ಲ, ಹೇಟ್ ಹಾಕಿ ಹೊಡೆದು. ಇಂತಹ ಶಕ್ತಿ ನಮ್ಮ ದಾಸರು. ಇದೆಲ್ಲ ವ್ಯಾಸ ಸಾಹಿತ್ಯದಿಂದ ಹೊರಹೊಮ್ಮೆ ಬಂದಿರತಕ್ಕ ಘೃತ ತುಪ್ಪ. ಈ ತುಪ್ಪವನ್ನು ಸವಿಬೇಕು ನಾವು. ಅಂದಾಗ ಉತ್ತಮವಾಗಿರ್ತಕ್ಕಂಥ ಲೋಕ ಗದಿ
ಜ್ಞಾನ ಹೊಂದುತ್ತೀವಿ ಅಂತ ಹೇಳ್ತಾ ಆಗ ಪರೀಕ್ಷಿತ್ ರಾಜ ಯಾವ ಉತ್ಕರ್ಮಣ ಬಂದಿದ ಜನಮೇ ಜಯ ಹೋಗಿದ್ದ ಬಂದ ಆಶ್ಚರ್ಯ ಆಯ್ತು. ಏನು ಮಾಡಬೇಕು ಅಂದ ನೋಡಿ ಸಿಟ್ಟು ಬಂದು ಅಂದ ಏನು ವಿಚಿತ್ರ ಇದು ಅಂದ. ಯಾವ ಹಾವು ಕಡ್ದದೋ ಇಷ್ಟು ಪ್ರತಿಬಂಧಕ ಮಾಡಿದ್ರು ಹಾವು ಕಡ್ದದೋ ಆ ಹಾವಿನ ವಂಶವನ್ನೇ ನಿರ್ವಂಶ ಮಾಡ್ಬೇಕು ಅಂದ. ಏನು ಮಾಡ್ತೀವಿ ನೋಡ್ರಿ, ಭಗವಂತ ಇದರಿಂದ ಏನ್ ತಿಳ್ಕೊಬೇಕು ಇವೆಲ್ಲ ತಿಳ್ಕೊಳ್ಳೋ ದಾಸರು ಅದನ್ನೇ ಹೇಳ್ತಾರೆ, ಎಲ್ಲ ಕಡೆಗೂ ಅದನ್ನೇ ಹೇಳ್ತಾರ. ಚರಿತ್ರೆ ಏನಂತ ತಿಳ್ಕೊಳ್ರಿ, ನಾವು ತಪ್ಪು ಮಾಡಬಾರದು. ಜನಮೇಜಯ ತಪ್ಪು ಮಾಡಿದ. ಏನ್ ತಪ್ಪು ಮಾಡಿದ? ನಮ್ಮಪ್ಪನಿಗೆ ಕಡದ ಹಾವನ್ನ ಹಾವಿನ ವಂಶವನ್ನೇ ನಿರ್ಮಾಣ ಮಾಡಿದ ಮುಂದೋತಲ್ರಿ ಅಂದ. ಚೋಳ ಕಡದಿರುತ್ತೆ ಹೌದಾ, ಚೋಳ ಎಲ್ಲೆಲ್ಲ ಹುಡುಕಿಯಾಗಿ ಹೊಡಿಲಕ್ಕೆ ಹೋಗ್ಬಾರ್ದು. ನಮ್ಮ ಮನೆಗೂ ಚೋಳ ಬಂದ್ರೆ ಹೊಡಿಬೇಕು ಅಷ್ಟೇ. ಚೋಳ ಎಲ್ಲ ಹೊಡ್ಕತ್ ಹೋದ್ರೆ ಹುಚ್ಚ ಅಂತ. ನಮಗೆ ನಾಯಿ ಕಡಿಲಕ್ ಬಂದ್ರೆ ಹಚ್ಚಿ ಆಡ್ಬೇಕು, ಇಲ್ಲ ಹೊಡೆದಾಕಿ ಹೋಗ್ಬೇಕು. ಪಾಪ ಎಲ್ಲೋ ಮೂಲೆ ಮಲ್ಕೊಂಡಿರ್ತಾವ, ಆ ನಾಯಿನ ಹೊಡಿ ಈ ನಾಯಿನ ಹೊಡಿ ಅಂದ್ರೆ ದಡ್ಡ ಅಂತಾರೆ. ಈ ಜನ್ಮೇಜಯ ಮಾಡಿದ ತಪ್ಪು, ಅದಕ್ಕೆ ಮಾಡಬಾರದು. ಇದರಿಂದ ಏನ್ ತಿಳಿತದಂದ್ರೆ ಪ್ರಕೃತಿಗೆ ವಿರುದ್ಧವಾಗಿ, ಭಗವಂತನ ಸೃಷ್ಟಿಗೆ ವಿರುದ್ಧವಾಗಿ ಕೆಲಸ ಎಂದೂ ಮಾಡಬಾರದು. ಮಾಡಿದ ಯಾರು? ಜನ್ಮೇಜಯ ಅವನ ಮಗ ಮಾಡಿಬಿಟ್ಟ. ಸರ್ಪಯಾಗ ಅಂತ ಮಾಡಿದ. ಸರ್ಪಯಾಗ ಬರ್ತಂತೆ ನಡೆದು ಹೋಗ್ಬಿಟ್ಟ. ಅಂದಿಂದ ಯಾಗ ಏನು ಋಷಿಗಳು ಬಂದ್ರು, ಏನ್ ಕಂಡ ಋಷಿಗಳೆಲ್ಲ ಕಂಡ ಸ್ವಾಮಿ ಬರ್ರಿ ಅಂದ. ಎಲ್ಲ ಬ್ರಾಹ್ಮಣರು ಬಂದ್ರು. ನೀ ನಮ್ಮ ಬ್ರಾಹ್ಮಣರು ಮಂತ್ರ ಶುರುವಾಗ್ಲಿ ಅಂತ. ಆಯ್ತಪ್ಪ ಏನ್ ಮಂತ್ರ ಅಂದ್ರು. ಸ್ವಾಮಿ ಎಲ್ಲೇ ಹಾವಿರ್ಲಿ ಅವೆಲ್ಲ ಬಂದು ಅಗ್ನಿಕುಂಡದಾಗ ಹೋಗ್ಬಿಟ್ಟು ಕೃಷ್ಣಾರ್ಪಣೆ ಹೋಗ. ಏನ್ ಮಾಡ್ತೀರಿ? ಎಂತ ವಿಚಿತ್ರ. ಈ ಬ್ರಾಹ್ಮರು ಆತಪ್ಪ ಅಂದ್ರೆ ಮತ್ತೆ ಮಂತ್ರ ಕಲ್ತೀವಿ ಅಂದ್ರೆ ಪ್ರಯೋಗ ಮಾಡ್ಬಿಟ್ಟಾರೆ. ಬಿಡುಗಡಿಲ್ಲ ಅದಲ್ಲ. ಬ್ರಾಹ್ಮಣಗ ಏನ್ರಿ ನಮ್ಮ ಮನೆಗೆ ಶ್ರಾದ್ದದಂದ್ರೂ ಬರ್ಬೇಕು, ಸಜ್ಞಾನದಂದ್ರೂ ಬರ್ಬೇಕು. ಇಲ್ರಿ ಬರೀ ನಾವು ಸಜ್ಞಾನ ಅಷ್ಟೇ ಮಾಡಿಸ್ತೀವಿ ಅಂತ. ಇಲ್ರಿ ಬರೀ ಸಂಕಲ್ಪ ಮಾಡಿಸ್ತೀವಿ, ಚಟಕ್ ಬರಲ್ಲ. ಏನು ಒಂದು ಗೊತ್ತಾಗಲ್ಲ. ಬ್ರಾಹ್ಮಣ ಅಂದ್ರೆ ಎಲ್ಲ ಕಲ್ತಿರ್ಬೇಕು. ಬ್ರಾಹ್ಮಣ ಅಂದ್ರೆ ಎಲ್ಲ ವಿದ್ಯೆ ಬಲ್ಲವರಿಗೆ ಬ್ರಾಹ್ಮಣ. ಬ್ರಹ್ಮಣೇ ಅನತೀತಿ ಬ್ರಾಹ್ಮಣ. ಅದಕ್ಕೆ ಅವನ ನವಾಬ ಆ ದಡ್ಡ ಎಂಕಣ್ಣನನ್ನ ಕರೆದ. ಎಂಕಣ್ಣ ಅಂದ್ರೆ ಬ್ರಾಹ್ಮಣ ನಾಮ ಹಂಚಿಕೊಂಡಿದ್ದ. ಬೊಮ್ಮನೆ ಬುಲಾವನು ನಾಮ ಹಂಚಿಕೊಂಡೇ ಬ್ರಾಹ್ಮಣನೇ ಇರ್ಬೇಕಂತ. ಯಾಕಂದ್ರೆ ಜುಟ್ಟವಾಗಿ ನಾಮ ಹಂಚಿಕೊಂಡು ಅಡ್ಡಾಡೋದು ಒಬ್ಬರೇ, ಉಳಿದು ಪಾಪ ನಾಚಿಕೊಂಡು ಪಾಚಿಕೊಂಡು ಮಾರಿ ವರ್ಷನೇ ಅಡ್ಡಾಡ್ತಿರ್ತಾವ. ಇಷ್ಟೆಲ್ಲ ಹಂಚಿಕೊಂಡ ಹಿಡಿ ಅಂತ ಹುಡ್ಕೊಂಬಂದ್ರು. ಏನ್ ಬೇಕು ಅವರೆಲ್ಲ ಏನು ಓದಿರ್ಲಿ, ನಮ್ಗೆ ಓದ ಅಂದ್ರೆ ಗೊತ್ತಿಲ್ಲ. ಬ್ರಾಹ್ಮಣ ಅಂದ್ಮೇಲೆ ಎಲ್ಲ ಬಂದಿರ್ತಾವ. ನಿನಗೆ ಬರದೇ ಇರ್ತಕ್ಕ ವಿದ್ಯೆ ಲೋಕದಲ್ಲಿಲ್ಲ ಅಂದ್ಬಿಟ್ಟು ಅವ್ ನವಾಬ ನೋಡ್ರಿ, ಅವನಿಗೆ ಜ್ಞಾನ. ಅದಕ್ಕೆ ಬ್ರಾಹ್ಮಣರು ಎಲ್ಲಾ ಕಲಿಬೇಕು, ಪ್ರತಿಯೊಂದು ಕಲಿಬೇಕು. ವೇದಾಧ್ಯಯನ, ಶಾಸ್ತ್ರಾಧ್ಯಯನ ಎಲ್ಲ ಕಲಿಬೇಕು. ನೀವು ಮಾಡ್ಸಕ್ ಹೋಗ್ಲಿ ಬಿಡ್ರಿ, ಸಮಯ ಸಂದರ್ಭ ಬಂದಾಗ ಮಾಡಿಸ್ಬೇಕು. ಅದೇ ಒಂದು ಜೀವನ ಅಲ್ಲ, ಅದನ್ನೇ ಜೀವನ ಮಾಡಿಕೊಳ್ಳ್ರಿ. ಅದು ಉಪಕಾರಿಗಳಾಗಲಿ. ದ್ರವ್ಯ ತಗೊಂಡು ಮಾಡಬಾಡ್ರಿ. ದ್ರವ್ಯ ಭಗವಂತ ಕೊಡ್ತಾನೆ, ಆ ಕರ್ಮಕ್ಕೆ ಫಲವನ್ನು ಭಗವಂತ ಕೊಡ್ತಾನೆ. ಅದನ್ನೇ ದಾಸರು ಹೇಳೋದು ನೋಡ್ರಿ. ಕರ್ಮ ಎಂದೆಂದಿಗೂ ಕರ್ಮಕ್ಕೆ ನೀವು ಬೆಲೆಯನ್ನ ಕಟ್ಟಬಾಡ್ರಿ. ನೀವು ಮಾಡಿ ಬರ್ರಿ, ಕೊಡುವನ್ಯಾಕ ಬಿಡುವನ್ಯಾಕ. ಏನ್ ಆಶ್ಚರ್ಯ, ಶಕ್ತಿ ಅದ ದೇವರಂತಾನ ಅಲ್ಲಪ್ಪ. ಅಲ್ಲಿ ಮಾಡಿ ಬಂದು ನಾನು ಕೊಡ್ಬೇಕಾಗ್ತದೆ. ಕರ್ಮಾಧ್ಯಕ್ಷ ಸುರಾಧ್ಯಕ್ಷಗ ಕರ್ಮಯೇವ ಪ್ರವರ್ತಕ. ನಾನು ಕರ್ಮಾಧ್ಯಕ್ಷ, ನಾನು ಕೊಡ್ಬೇಕು. ಆದ್ರೆ ಕೊಡ್ತಾನೆ ಬಿಡ್ತಾನೆ, ನಾನು ಕೊಡ್ಬೇಕಂತ ನಮ್ ದೇವ್ರು. ಆ ಅನುಸಂಧಾನ ನಮಗದನ. ಏನ್ರಿ ನಮ್ಗೆ ಇಷ್ಟ ಅಂತ ಬರ್ತೀವಿ, ಅನುರೂಪನೆಲ್ಲ ಕೃಷ್ಣಾರ್ಥ. ಎಂಥ ಶಕ್ತಿ! ಆ ಶಕ್ತಿ ಗಳಿಸಿರ್ತಕ್ಕಂಥವನು ಬ್ರಾಹ್ಮಣ. ಹಂಗ ಇಲ್ಲೇ ಎಲ್ಲಾ ಋಷಿಗಳು ಸೇರಿ ಮಂತ್ರ ಹೇಳ್ರಿ ಅಂದ. ನಾಗರಾವ್ ಒಬ್ಬತ ಮಂತ್ರ, ಕ್ಯಾರಿಹಾವ್ ಒಬ್ಬತ ಮಂತ್ರ, ಬಿಡಿ ನಾಗರಾವ್, ಆ ಗೋಟಿ ನಾಗರಾವ್, ಹಸರು ನಾಗರಾವ್ ಹೇಳಿ ಶುರುವಾತ. ಹಾವು ಕಡಿದ್ರೆ ಬದುಕಿಸೋ ಮಂತ್ರ. ಏನ್ ಹೇಳಕತ್ತಿ ನೀರು? ಹಾವು ಕಡಿದ್ರೆ ಬದುಕಿಸೋ ಮಂತ್ರ. ಅಭಿಮಂತ್ರಣ ಮಾಡಿ ಅವನಿಗೆ ನೀರು ಕೊಟ್ಟರೆ ಸಾಕು, ಆ ಕಡದ ಜಾಗದಿಂದ ವಿಷ ಹೊರಗೆ ಬರ್ತದೆ. ಯಾಕ್ರಿ ಅಂದ್ರೆ ಈ ದೇವತೆಗಳಲ್ಲೇ ಇದ್ದಾರೆ. ಆ ದೇವತೆಗಳು ಒಳಗೆ ಹೋಗಿ ಒಳಗೆ ಪ್ರವೇಶ ಮಾಡಿಸಿದ ರಕ್ತಾಭಿಮಾನಿ ದೇವತಾ ಅದನ್ನು ಹೊರಗೆ ಹಾಕಿಸ್ತಾರೆ. ನೋಡ್ರಿ, ಒಳಗೆ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ದೇವರು.
ನಮಗೆ ಎಚ್ಚರ ಇಲ್ಲ ಅಷ್ಟೇ. ದೇವ್ರು ಎಲ್ಲಿದ್ದಾನಂದ್ರೆ ಒಳಗಿದ್ದಾನೆ, ನಿನ್ನಲ್ಲೇ ಇದ್ದಾನೆ ದೇವ್ರು. ಮನೆ ಅವ್ನ ಕೆಲಸ ಮಾಡ್ಲಿಕ್ಕೆ ನಮ್ಮ ಮನೆ ಬರೀ ಏನ್ ಮಾಡ್ತೀವಿ ಶ್ರೀಮಂತ ಮಾಡಿದ್ರು. ಒಬ್ಬೊಬ್ಬರು ಅನ್ನೋದು ಮಾತ್ರ ಶುರುವಾದ ನಾನು ನೀನು ಹೇಳಿ ಬರ್ಲಕ್ಕಿತ್ತು ಮ್ಯಾಲೆ, ಎಲ್ಲಿಂದ ಬರ್ಲಕ್ಕಿತ್ತು ಗುಂಡಿ ಆಗಿ ಸದ್ದಾಗಿ ಗಂಟು ದಪ್ಪು ಇವರು ಮನ್ಸು ಹೇಳಿದಂಗೆಲ್ಲ ಒಳಗಿದ್ದು ಹೊರಗಿದ್ದು ಗಿಡದಾಗಿದ್ದು ಬುದ್ಧಿ ಆಗಿದ್ದು ಬಾಜಾರಾಗಿದ್ದು ಎಲ್ಲ ಅವಳು ಬಂದು ಧಮ್ 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 ಜಮ್ ಉಳ್ಳಕ. ಆಗ ಬ್ರಾಹ್ಮಣರು ನೋಡಪ್ಪ ನಾವಂತೂ ಎಲ್ಲ ಹಾವು ತರಿಸಿ ಸ್ವಾಮಿ ಈ ಹಾವು ನಾನೇ ಮಾಡೋದಲ್ಲ ಅಲ್ಲೋ ಮಾರಾಯ, ಮತ್ತೆ ಹಾವು ನಮ್ಗೆ ಈ ಹಾವು ಬೇಕಾಗಿಲ್ಲ, ನಮಗ ನಮ್ಮಪ್ಪ ಕಡದ ಹಾವು ಬೇಕಂತ ಏನ್ ಮಾಡ್ತೀವಿ ನಾವು ಹೇಳಿದ್ರೆ ಅವ್ರನ್ನ ಮಾಡಿ. ನಮ್ಮ ಮನೆ ಕೆಲಸ ಮಾಡಿದಂತೆ ನಾವ್ ಈ ಕರೆಂಟ್ ಹಾಕತ್ತಂತ ಅದು ಎಲ್ಲೋ ಲೈಟ್ ಹಾಕಿ ಮತ್ತ ಅದನ್ನ ಓಡಿಸಿ ಕಡೆ ಅಲ್ಲೋ ನಾನು ಹೇಳ್ತೀನಿ ಮಕ್ಕಳಿಗೆ ಏನ್ ಮಾಡ್ತೀರಿ ನೋಡ್ರಿ. ಆಗ ಶುರುವಾಗಿ ಇದೆಲ್ಲ ಎಲ್ಲ ನಮ್ಮ ಇತಿಹಾಸ ಪುರಾಣಗಳೆಲ್ಲ ಹಿಂಗೆ ನಡೆದ ಒಂದು ತೋರಿಸಿಕೊಡ್ಬೇಕು. ಬ್ರಾಹ್ಮಣರು ಮುಗಿತಪ್ಪ ಅಂದ್ರೆ ಅದೆಲ್ಲ ಹೇಳ್ಬಾರ್ದಿಲ್ಲ. ಯಾವ ತಕ್ಷಕ ಇಲ್ಲ ಇಲ್ಲಿ ಇದ್ರೊಳಗ ಉಳಿದು ಹಾವು ತಗೊಂಡಿ ಮಾಡ ಹಾವು ನಮ್ಮ ಅಪ್ಪ ಕಡ್ದ ಹಾವು ಬರ್ಬೇಕಂದ ಬಾಬಾ ಬಂತು ನೋಡಪ್ಪ ಎಷ್ಟು ಗಲಾಟೆ. ಆಗ ಋಷಿಗಳೆಲ್ಲ ಮಾರಾಯ ಬಹಳ ದಕ್ಷಿಣದ ಈ ಹಾವಿಗೆ ಮರಣಿಲ್ಲ, ಅಷ್ಟು ಸುಲಭ ಅಲ್ಲ ಇದು. ಆಮೇಲೆ ಇದನ್ನ ಕಡಿಗೋಗಿ ಏನ್ ದೊಡ್ಡದಲ್ಲ ಬರ್ತದ, ಅದು ಅಪಾಯ. ಆದ್ರೆ ಈ ಬ್ರಾಹ್ಮಣ ರಾಜ ಬೆನ್ನ ಹತ್ತಿಬಿಟ್ಟ. ರಾಜಾಶ್ರಯಗಳು ನಾವಿದ್ವಿ, ರಾಜನ ಅನ್ನ ತಿಂತೀವಿ, ಅವ್ರಿಗೆ ಉಪಕಾರ ಮಾಡ್ಲಿಕ್ಕೆ ಹೆಂಗ ಅಂತ ಮತ್ತೆ ತಲೆ ಆಗ ಸರಿ ಅಂದ್ರೆ ಆಯ್ತಪ್ಪ ತಕ್ಷಕರ ಮಂತ್ರ ಶುರು ಮಾಡಿ. ಕುಶುಂಬಕಸ್ತದಬ್ರವೀತಿರೇ ಪ್ರಾವರ್ತಮಾನಕ ವೃಶ್ಚಿಕಸ್ಯ ರಸಂ ವಿಷಮ ರಸಂ ವೃಶ್ಚಿಕತೆ ವಿಷಂ ಸ್ವಾಹ ಅಂದ್ರು. ಇವ್ರು ಅಂದಂಗೆಲ್ಲ ಒಂದು ಹಾವು ಬರುವನು, ಯಾವ ಹಾವು ಬರ್ಬೇಕಾಯ್ತ ಅದೇ ಹಾವು ಬರುವುದು. ಒಂದು ಜಪ ಮಾಡಿದ್ರು ಹಾ ಅಂದ್ರು. ಏನ್ ಸ್ವಾಮಿ ನಿಮ್ ಮಂತ್ರದ ಸ್ವಲ್ಪ ಏನಾದ್ರು ವ್ಯತ್ಯಾಸ ಆಗ್ತೇನೋ, ಸ್ವರ ಪರ ವ್ಯತ್ಯಾಸ ಆದ್ರೆ ದೊಡ್ಡ ತಕ್ಷಕಾಯ ಸ್ವಾಹ ಇಂದ್ರ ನೀವು ದೊಡ್ಡ ಭಾಗವತ ದೊಡ್ಡ ಕಥೆ ಅದು. ಸ್ವಲ್ಪ ವ್ಯತ್ಯಾಸ ಆಗಿದ್ದಕ್ಕ ವೃತ್ರಹಂತೋ ಹನ ಸ್ವಾಹ ಅನ್ನುವಲ್ಲಿ ಉದಾತ್ತ ಸ್ವರ ಕೆಳಗಾಗಿ ನ್ಯಾಯ ಅಂದ್ಬಿಟ್ರು. ವೃತ್ರಾಸುರನನ್ನು ಕೊಲ್ತಕ್ಕ ಮಗ ಬೇಕಂದ್ರು ವೃತ್ರಾಸುರನಿಂದ ಕೊಳ್ಳೋ ಮಗ ಉಂಟಾಪಟ್ಟ. ಹಿಂಗೆಲ್ಲ ಮಂತ್ರದಾಗ ಆಗ್ತದೆ. ನಿಮ್ ಮಂತ್ರ ಹೆಚ್ಚು ಕಡಿಮೆ ಆಗಿದೆ, ಇಲ್ಲಪ್ಪ ಕರೆಕ್ಟ್ ಅಲ್ಲಕೈತಿ ಸರಿಯಾಗಿದೆ, ಮತ್ತೆ ಏನಾಗಿದೆ ಸ್ವಾಮಿ ನೋಡ್ರಿ ಅಂತ. ಆಗ ಕೃಷಿಕಾಣ ಮುಚ್ಚಿದ ನೋಡಿದ ತಕ್ಷಕ ಯಾಕೆ ಬರುವಂತ ಅಂದ. ಇದು ತಕ್ಷಕ ಬರ್ಬೇಕಲ್ಲ, ಬರುವಂತ ಯಾಕೆ ಬರೋದು ಅಂತ ನೋಡ್ತಾನೆ. ಆ ತಕ್ಷಕ ಏನ್ ಮಾಡ್ಯಾರ ಗೊತ್ತೇನ್ರಿ, ಇಂದ್ರದೇವರ ಸಿಂಹಾಸನದ ಕಾಳಿ ಸುತ್ತಿಕೊಂಡ್ಬಿಟ್ಟಿತ್ತು. ಇಂದ್ರದೇವರ ಸಿಂಹಾಸನದ ಕಾಲಿಗೆ ಸುತ್ತಿಕೊಂಡ್ಬಿಟ್ಟಿತ್ತು. ಆ ಇಂದ್ರದೇವರಿಗೆ ಬರುಬೇಕಲ್ಲ, ಇಂದ್ರ ಗೊತ್ತೇ ಇಲ್ಲ, ಹೋಗಿ ನೋಡಿ ತಾಯಿ ನಮ್ಮ ಗಾಳಿ ಪಡೆ ಸುತ್ತಿಕೊಂಡು ನಾವು ಅದನ್ನ ಅಲ್ಲಿ ಸುತ್ತಿಕೊಂಡ್ಬಿಟ್ಟಿತ್ತು. ಆದ ತಕ್ಷಣದಲ್ಲೇ ಇಂದ್ರದೇವರ ಮಂತ್ರ ಹೇಳಿ, ಇಂದ್ರಂ ವಿಶ್ವತತ್ಪರಿ ಗವಾದರ ಅಸ್ಮಾಕಮಸ್ತು ಕೇವಲ ಸ್ವಾಗ. ಇಂದ್ರ ನಡಗ್ಲಕ್ಕತ್ತಿಲ್ಲ. ಇದೇನ್ ಬಂತಪ್ಪ ನಾನು ಅಗ್ನಿ ಹೋಗೋ ಪ್ರಸಂಗ ಬಂತಲ್ಲ ಅಂತ. ಅದೆಲ್ಲ 20 ಗಂಟೆ ಹೇಳ್ಬೇಡ, ಏನೋ ಬಾ ಅಂದ್ರು ಬ್ರಾಹ್ಮಣರು. ಮತ್ತೆ 2-3 ಸರಿ ಉಚ್ಚಾರ ಮಾಡೋಣ. ಇಂದ್ರದೇವರು ಸಿಂಹಾಸನ ಸಹಿತ ಕೆಳಗೆ ಬರ್ಲಕ್ಕಾಯ್ತು. ಆಗ ಚೆನ್ನೀಜಿ ಅಂದ, ಹೌದ್ರಿ ಸ್ವಾಮಿ ನಾನೇನ್ ಹೇಳಿ ನಿಮ್ಗೆ ತಕ್ಷಕ ಅಂದ್ರೆ ಇಂದ್ರನ ಯಾಕೆ ಕರೀಲಕ್ಕಾಗ್ತಿದೆ ಅಂದ. ನಾರಾಯ ನಿಮ್ಗೆ ಗೊತ್ತಿಲ್ಲ, ಇದು ಒಳಗಿನ ರಹಸ್ಯನೇ ಬೇರೆ. ಅದು ಹಾವು ಇಂದ್ರನ ಸಿಂಹಾಸನಕ್ಕೆ ಸುತ್ತಿಗಂಬಿಟ್ಟದು. ಏನ್ ಮಾಡ್ತಾರೆ ಮಗ, ಅದು ಬಿಡೋದಿಲ್ಲ, ಅದು ಅಷ್ಟು ಸುಲಭ ಅಲ್ಲ ಅದು ಬಿಡೋದು. ಅದಕ್ಕೆ ಏನ್ ಮಾಡ್ಬೇಕು, ಇಂದ್ರನೇ ಕೃಷ್ಣಾರ್ಪಣಿಸ್ಬಿಟ್ಟು ಅದು ಕೃಷ್ಣಾರ್ಪಣೆ ಆಗ್ತದೆ. ಏನ್ ಮಾಡ್ತೀವಿ, ಎಂತ ವಿಚಿತ್ರ ಅದಲ್ಲ. ಏನ್ ಮಾಡಂಗಿಲ್ಲ. ಎಲ್ರಿಗೂ ಗಾಡಿ ಹೊಡೆದ್ ಬಿಡಂದ್ರಿ, ಮತ್ತೊಂದು ಲೈಟ್ ಹಾಕ್ರಿ ಅಲ್ಲೋ. ನಾವ್ ಹೇಳಿದ್ದೇನು ಸರಿಯಾಗಿ ಹಾಕಿದ್ರೆ ಎಲ್ರಿ ಗಾಡಿ ಹೊಡೆಗಿ ಇನ್ನೊಂದು ಮಾಡಿ ಗಾಡಿ ಕಟ್ರಿ. ಹಿಂಗೆಲ್ಲ ಲೋಕದಾಗ ಆದ್ರೆ ಇದು ಯಾರಿಗೆ ಕರಿಬೇಕು, ಏನ್ ಮಾಡುತ್ತ ದೊಡ್ಡದ ಹಾಗ. ಆಗ ಕಲಿಕೆ ಆ ಇಂದ್ರ ಮಂತ್ರವನ್ನೇ ಹೇಳ್ಬಿಟ್ರು. ಇಂದ್ರನನ್ನೇ ಆಹುತಿ ಹಾಕಬೇಕಂತ ನಿರ್ಣಯ ಹೇಳ್ಬಿಡ್ತೇವೆ. ಇಂದ್ರ ಕೆಳಗಿಳಿಲಕ್ಕೆ ಬರುವಂತ
ಮ್ಯಾಲೆ ಅಂತರ್ಗಾಮಿಯಾಗಿ ನಿಂತ್ಕೊಂಡ್ಬಿಟ್ಟ. ಇಂದ್ರನ ಮಂತ್ರ ಹೇಳಿದ್ದಕ್ಕ ಇಂದ್ರ ಕೆಳಗೆ ಇಳಿಬೇಕು ಅಂದ್ರೆ ಪಾತಾಳ, ಕೆಳಗೆ ಭೂಲೋಕಕ್ಕೆ ಬರ್ಬೇಕು. ಗಟ್ಟಿ ಹಿಡ್ಕೊಂಡ ಕೆಳಗೆ ತಕ್ಷಕ ಹೇಳಿದ್ರಲ್ಲ, ಆಯ್ತು ಇಂದ್ರಾಯ ಚಂದ್ರಾಯ ತಕ್ಷಕಾಯ ಸ್ವಾಗ ಅಂದ್ರು. ಇಂದ್ರ ಸಹಿತವಾದ ತಕ್ಷಕ ಹವಿಸ್ನಲ್ಲಿ ಬೂಳಿ ಮಂಟಪ ಅಂದ ಬಿಡ್ತೀನಿ ಅಗ್ನಿ ಪ್ರವೇಶ ಆಗಬೇಕು. ತಕ್ಷಣದಲ್ಲೇ ಆಸ್ತಿಕ ಅಂತ ಋಷಿಗಳು ತಕ್ಷಣದಲ್ಲಿ ಬಂದು ನಿಂದಿರಿಸಿ ಎಂತ ನಾಟಕನ ಮಾಡ್ತೀವೋ ಜನ್ಮೇಜಯ ಏನ್ ತಿಳ್ಕೊಂಡಿ, ಭಗವಂತನ ವಿರುದ್ಧ ಹೋಗ್ತಾ ಇದೆಯಾ, ಅಲ್ಲಿ ತತ್ವವನ್ನು ಉಪದೇಶ ಮಾಡ್ತಾ. ಇದು ಪ್ರಕೃತಿಗೆ ವಿರುದ್ಧವಾದಪ್ಪ, ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾದ್ದು, ಇದನ್ನು ಮಾಡಬಾರದು ನೀನು ಅಂತ ಹೇಳಿ ತಕ್ಷಣದಲ್ಲೇ ಆ ತಕ್ಷಕನನ್ನು ಬಿಡುಗಡೆ ಮಾಡಿಸಿ ಇಂದ್ರನನ್ನು ಕಳಿಸಿಕೊಡ್ತಾರೆ. ಆಗ ಆ ತಕ್ಷಕ ಹಾವು ಒಂದು ವರವನ್ನು ಕೊಡುತ್ತೆ. ಯಾರಿಗೆ? ಬ್ರಾಹ್ಮಣರಿಗೆ. ಈ ಮಂತ್ರ ಉಚ್ಚಾರಣೆ ಮಾಡೋದು ನೋಡಿ ಎಂತಹ ಶಕ್ತಿ ಎಲ್ಲ ತಿಳ್ಕೊಂಡು. ಹಾವು ತಾನು ಜೀವದಾನ ಮಾಡಿದ, ಯಾರು? ಆಸ್ತಿಕ ಎಂಬ ಋಷಿ ಜೀವದಾನ ಮಾಡಿದ್ದಕ್ಕೆ ದೊಡ್ಡ ಪ್ರಮೇಯ ಅದ. ಹೆಂಗ ಉಪದೇಶ ಮಾಡಿದ್ರೆ ಆಗುದಿಲ್ಲ, ಬಹಳ ದೊಡ್ಡ ಪ್ರಮೇಯ ಇದೆ. ಇರ್ಲಿ, ಇಷ್ಟು ತಿಳ್ಕೊಂಡ್ಬಿಡ್ರಿ ಸಾಕು. ತಕ್ಷಣದಲ್ಲೇ ಆ ಆಸ್ತಿಕ ಅಂತಕ್ಕಂಥ ಋಷಿಗೆ ತಕ್ಷಕ ಒಂದು ವರವನ್ನು ಕೊಡ್ತು. ಬ್ರಾಹ್ಮಣ, ನಿನ್ನನ್ನ ಯಾರು ಸ್ಮರಣೆ ಮಾಡ್ತಾರೋ ಆಸ್ತಿಕ ಆಸ್ತಿಕ ವಚನಂ ಶ್ರುತ್ವ ಯಸ್ಸರ್ಪೋ ನ ನಿವರ್ತತೆ ಶತದಾ ಜಿಧ್ಯತೆ ಮೂರ್ಧಿ ಶಿಶೂರ್ಕ್ಷಯತಂ ಯಥಾ ಫಲಂ. ಆಸ್ತಿಕ ಅಂತ ಯಾರಂತಾರೋ, ಆಸ್ತಿಕಾಂಬ ಶಬ್ದವನ್ನ ಯಾರು ಉಚ್ಚಾರಣೆ ಮಾಡ್ತಾರೋ ಅಲ್ಲಿ ಬೇಕಾದಂತ ಹಾವುಗಳಿದ್ದರು ಹಾವು ಆ ಜಗವನ್ನು ಬಿಟ್ಟು ಹೋಗಬೇಕು. ಅಕಸ್ಮಾತ್ ಹೋಗ್ಲಿಲ್ಲ ಅಂದ್ರೆ ಶಿಂಶು ವೃಕ್ಷ ಫಲಂ ಯಥಾ. ಶಿಂಶು ಅಂತ ಒಂದು ವೃಕ್ಷ, ಅದಕ್ಕೊಂದು ಕಾಯಿ ಬಿಡ್ತು. ಅದ ಕಾಯಿ ಬಿಡೋ ಕಾಲಕ್ಕ ಭಟ್ ಅಂತ ಹೊಡಿತು, ಶಬ್ದ ಆಗ್ತದೆ. ಹೊಡೆದಾಗ ಅದರ ಬೀಜಗಳೆಲ್ಲ ಸಾವಿರಾರು ಬೀಜಗಳು ಕೆಳಗೆ ಬೀಳ್ತಾವ. ಹಂಗ ಯಾವ ಹಾವು ಆಸ್ತಿಕ ಅಂತ ಕೇಳಿದ್ರು ಅದಕ್ಕೊಂದು ಮತ್ತೊಂದು ಹೇಳ್ಬಿಟ್ಟ. ಹಾವಿಗೆ ಒಂದೇ ಇಂದ್ರಿಯ, ಕಣ್ಣು ಕಿವಿ ಎರಡು ಒಂದೇ ಆಗ್ತದೆ, ಎರಡಿಲ್ಲ. ನೆನ್ಪಿಟ್ಕೋದು ಹಾವಿನ ಬಗ್ಗೆ. ಈಗ ಪ್ರತಿಪಾದನೆ ಹೇಳ್ತಾರೆ ಕಡೆ ವಿಷಯಗಳು. ಕೀಕಿನಃ ಸರ್ವತಾ ಭದೇ. ಹಾವಿಗೆ ಕಣ್ಣು ಕಿವಿ ಎರಡು ಒಂದೇ. ಕಣ್ಣಿನಿಂದ ನೋಡಿದಾಗ ಕಿವಿ ಕೇಳಿಸೋದು, ಕಿವಿ ಕೇಳಿಸೋ ಕಾಲ ಕಣ್ಣು ಕಾಣಿಸೋದಿಲ್ಲ. ಅದಕ್ಕೆ ಹಾವಾಡಿಗೆ ಏನ್ ಮಾಡ್ತಾನ ಅಂತ ಬಾರಿಸಿ ಅದು ಏನ್ ಮಾಡ್ತದೆ, ಕಿವಿ ಇಂದ್ರಿಯ ಕಡೆ ಲಕ್ಷ್ಯ ಕೊಡ್ತು, ಕಣ್ಣು ಕಾಣಿಸೋದ್ರೆ ಪಟ್ಟ ಜರುಗುತ್ತೆ. ಎಲ್ಲ ತಿಳ್ಕೋಬಹುದು. ಇದನ್ನ ದಾಸ ಹೇಳಿಬಿಟ್ಟಾರೆ ಎಲ್ಲ ಕಡೆಗೂ, ಸುಮ್ಮನೆ ತಿಳಿಸ್ತಾ ಇದ್ದೀರಿ ಅಷ್ಟೇ. ಅಂಥ ಶಕ್ತಿ ಇರುತ್ತೆ ಹಾವಿಗೆ, ಬಹಳ ಎಚ್ಚರಿಕೆ. ಬರೀ ನೋಡ್ತಿರ್ತದೆ, ನೋಡಿ ಆಮೇಲೆ ಕಣ್ಣು ಮುಚ್ಚಿಬಿಡ್ತದೆ, ಕಿವಿ ತೆಗಿತದೆ, ಸಪ್ಪಳ ಆದ ಕಡೆ ಹೋಗ್ತದೆ. ಆಗ ಆ ತಕ್ಷಕ ನೋಡು ವರ ಕೊಟ್ಟ. ಏನಂತ ವರ ಕೊಟ್ಟ? ಏನೇ ಹಾವೇ, ನೀನು ಹೆಚ್ಚಾಗಿ ಅದು ಕಣ್ಣು ಮುಚ್ಕೊಂಡೇ ಇರ್ತದೆ, ಕಣ್ಣು ತೆಗೆಂಗಿಲ್ಲ. ಹಾವು ಸದಾ ಕಿವಿಯಿಂದನೇ ಕೇಳ್ತಿರ್ತದೆ, ಎಲ್ಲಿ ವಸ್ತುಗಳವ, ಎಲ್ಲಿ ಯಾರು ಬರ್ತಿರ್ತಾರ ಅಂತ. ಕಿವಿನೇ ದೊಡ್ಡ ಇಂದ್ರಿಯ. ಈ ಆಸ್ತಿಕ ಎಂಬ ಶಬ್ದವನ್ನ ನೀನು ಅಂದ್ರೆ ಹಾವಿಗೆ ಹೇಳ್ತಾರ ಯಾರು? ತಕ್ಷಕ. ನೀನು ಕೇಳಿದರು ಅಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಶಿಂಶು ವೃಕ್ಷದ ಬೀಜ ಒಡೆಯೋ ಕಾಲಕ್ಕೆ ಹೆಂಗ ಸಾವಿರ ಹೋಳ ಆಗ್ತದೋ ಹಂಗ ನಿನ್ನ ತಲೆ ಸಾವಿರ ಹೋಳ ಆಗಿ. ಅದಕ್ಕೆ ಆಸ್ತಿಕ ಆಸ್ತಿಕ ಅಂತ ಯಾರ ಮನೆಯಾಗಾರ ಹಾವು ಬಂದು ಅಂದ್ರೆ ಏನ್ ಮಾಡ್ಬೇಕು? ಕರಿ ಬಟ್ಟೆ ತಗೋಬೇಕು. ಅದಕ್ಕೊಂದು ವರ ಅದ. ಮತ್ತೆ ಕರಿ ಬಟ್ಟೆ, ಕಾಟನ್ ಕರಿ ಬಟ್ಟೆ ನಿಂತ್ಬಿಟ್ರೆ ಈಗಂತೂ ಚಿಮೆಣ್ಣಿ ಸಿಗೋದಿಲ್ಲ, ಪೆಟ್ರೋಲು ಡೀಸೆಲ್ ಹಾಕಿ ಹಾವು ಬಂದ ಜಾಗದಲ್ಲಿ ಆಸ್ತಿಕ 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 ಅಂತ ಆ ಬೆಂಕಿಯನ್ನು ಹಚ್ಚಿದ್ರಿ ಅಂದ್ರೆ ಆ ಹಾವು ಎಲ್ಲಿಗೆ ಹೋಗ್ತದಂದ್ರೆ ಕನಿಷ್ಠ ಇಲ್ಲಿಂದ ಹೊಸಪೇಟೆ ತನಕ ಹೋಗ್ತದೆ. ನಿಮ್ಮ ಹತ್ರ ಬರೋದಿಲ್ಲ, ಯಾವ ಪ್ರಾಂತಕ್ಕೂ ಹಾವು ಬರ್ತದೆ. ಅದಕ್ಕೆ ಹಿಂದಿನವರು ಆಸ್ತಿಕ ಆಸ್ತಿಕ ಅಂತ ಬಾಡಿ ಮೇಲೆ ಬರೀತಿದ್ರು. ಈಗ ನಾಸ್ತಿಕ ನಾಸ್ತಿಕ ಅಂತ, ನಾನು ನಾಸ್ತಿಕ ನಾಯಿ ಸಾಕಿದ್ದೀನಿ, ನಾನು ನಾಸ್ತಿಕ ನಾಯಿ ಸಾಕಿದ್ದೀನಿ. ಆಸ್ತಿಕ ಈ ಆಸ್ತಿಕ ಅಂತ ಹಿಂಗ ವರವನ್ನು ಕೊಟ್ಟರು. ವರವನ್ನು ಕೊಟ್ಟ ತಕ್ಷಣದಲ್ಲೇ ಮಹಾನುಭಾವ
ನಿಂದಿರಿಸಿದ ಯಜ್ಞ ಆಸ್ತಿಕದ ಫಲ ವಿಶೇಷವಾದ ಆದ ಮೇಲೆ ಮತ್ತೆ ಆಸ್ತಿಕ ವಿಷಯ ಹೇಳಿದ್ರಪ್ಪ, ಎಂಥ ತಪ್ಪಾಡಿದೆ ಜನ್ಮೇಜ, ಬಹಳ ತಪ್ಪಾಡಿದೆ ನೀನು, ಅದಕ್ಕೆ ಏನ್ ಮಾಡ್ಬೇಕಾತು? ಹಾವನ್ನ ನಿರುಪದ್ರವಿ ಜೀವಿಯಾಗಿರ್ತಕ್ಕ ಯಾವುದೋ ಹಾವನ್ನ ತಂದು ಕೊಲ್ಲಿದ್ದಕ್ಕೆ ಮತ್ತೆ ಪ್ರಾಯಶ್ಚಿತ್ತ. ಬ್ರಾಹ್ಮಣರಲ್ಲಿ ಬರೇ ಪ್ರಾಯಶ್ಚಿತ್ತಗಳೇ, ತಪ್ಪು ಮಾಡಿಸೋದು ಪ್ರಾಯಶ್ಚಿತ್ತ ಮಾಡೋದು. ಏನ್ ಪ್ರಾಯಶ್ಚಿತ್ತ? ಅಪ್ಪ ನೋಡು, ನಿನ್ನ ಜೀವಿತ ಕಾಲದಲ್ಲಿ ನೀನೇನ್ ಮಾಡ್ಬೇಕು ಅಂದ್ರೆ ಪ್ರಾಣದೇವರ ಪ್ರತಿಷ್ಠಾ ಮಾಡು. ಒಂದೊಂದು ಪ್ರಾಣದೇವರ ಪ್ರತಿಷ್ಠಾ ಮಾಡೋದರಿಂದ ಏನಾಗ್ತದ? ಸತ್ತ ಹಾವುಗಳೆಲ್ಲ ಬದುಕ್ತಾವ. ಸುಮ್ಮನೆ ಪ್ರಾಣದೇವರ ಪ್ರತಿಷ್ಠಾ ಅಲ್ಲ, ಭಾಯ್ ಜನ್ಮೇಜಯ ಪ್ರತಿಷ್ಠಾ ಅಂದ್ರೆ ಅರ್ಥ ಏನು? ಜನ್ಮೇಜಯ ಪ್ರತಿಷ್ಠಾ ಅಂದ್ರೆ ಜನ್ಮೇಜಯ ರಾಜನ ಪ್ರತಿಷ್ಠಾ ಮಾಡಿದ ಹನುಮಪ್ಪನಲ್ಲಿ ಇರ್ತಕ್ಕ ಹಾವುಗಳು ಏನು ಸತ್ತಾವಲ್ಲ ಅವೆಲ್ಲ ಬದುಕ್ತಾವ. ಏನ್ ಶಕ್ತಿ ಇದು! ಹಿಂಗ ಮಹಾನುಭಾವ ಜನಮೇಜಯ ಇಡೀ ಭರತಖಂಡದಲ್ಲಿ ಎಲ್ಲ ಕಡೆಗೂ ಪ್ರತಿಷ್ಠಾ ಮಾಡಿಬಿಟ್ಟ. ಏನು? ಪ್ರಾಣದೇವ ಪ್ರತಿಷ್ಠಾ ಮಾಡಿ, ಪ್ರಾಣದೇವರ ವಿಶೇಷ ಪ್ರತಿಷ್ಠಾ ಮಾಡಿ ಅದರಿಂದ ಮುಕ್ತನಾದ, ಸರ್ಪದೋಷದಿಂದ ಮುಕ್ತನಾಗಿ ಲೋಕದಲ್ಲಿ ಪ್ರಸಿದ್ಧನಾದ ಅಂತ ಭಾಗವತಗಳಲ್ಲಿ ಬರ್ತದೆ. ಇದನ್ನೇ ದಾಸರಾಯರು ವಿಶೇಷವಾಗಿ ಹೇಳ್ತಾರೆ. ಅದ್ಭುತವಾಗಿರ್ತಕ್ಕಂಥ, ಮಾರ್ಮಿಕವಾಗಿರ್ತಕ್ಕಂಥ ದಾಸ ಸಾಹಿತ್ಯದಲ್ಲಿ ಸಂಗ್ರಹ ಮಾಡಿ ಇದೆಲ್ಲ ಕಥೆ ಕೇಳಿದ್ರೆ ಮುಂದೆ ಹಾಡಾಡಲು ಗೊತ್ತಾಗ್ತದೆ ಅಷ್ಟೇ. ನೋಡು, ಒಂದು ರೋಮದೊಳೊಂದವಯವ ಒಂದು ರೋಮದೊಳೊಂದು ದೇಶದಲ್ಲಿ ಬಂದಿಪ್ಪನು ನವಜಾಂಡ ಕೋಟಗಳು ಹಿಂದೆ ಮಾರ್ಕಂಡೇಯ ಕಾರಣೆ ಒಂದು ರೂಪಲಿ ಸೃಷ್ಟಿ ಪ್ರಳಯ ಗರಿಂದಿರೇ ಶನವಂತು ಪ್ರಮೇಯ ಸದಾ ಹರಿಕಥಾಮೃತ ಸಾರ. ಎಂತಹ ವಿಷಯ ಇಲ್ಲ. ಭಗವಂತ ಒಂದರೊಳಗೊಂದು ಪ್ರವೇಶ ಮಾಡಿ ಒಂದರೊಳಗೊಂದು ಜೀವರಾಶಿಗಳನ್ನು ತಂದು ಒಂದರನ್ನ ತೆಗೆದರೆ ಇನ್ನೊಂದರನ್ನ ಸೇರಿಸ್ತಕ್ಕಂಥ ಕೆಲಸವನ್ನ ಭಗವಂತ ಮಾಡಿದ್ದಾರೆ ಅಂತ ದಾಸರು ಹರಿಕಥಾಮೃತ ಸಾರದಲ್ಲಿ ದಾಸ ಸಾಹಿತ್ಯಗಳು ಎರಡು ಹಾಲು ತುಪ್ಪ ಇದ್ದಂಗೆ. ನೀವು ಹಾಲು ಕುಡಿದ್ರೆ ಎಷ್ಟರ ಮಟ್ಟಿಗೆ ಆಗ್ತದೋ ಗೊತ್ತಿಲ್ಲ. ತುಪ್ಪವನ್ನು ಗ್ರಹಣ ಮಾಡಿದಾಗ ಆ ತುಪ್ಪದ ಆನಂದವೇ ಬೇರೆ. ಆದ್ರೂ ತುಪ್ಪ ತಿಂದೀವಿ ಅಂತ ನೀವು ಹಾಲನ್ನು ಮರೆಯುವಾಗಿಲ್ಲ. ಬರೀ ತುಪ್ಪ ತರಬಾರ್ದು. ಚಲೋ ಡೈರಿ ಒಳಗೆ ಹಾಲು ತುಪ್ಪ ಸಿಗ್ತದ ಅಂತ ಎಂದೂ ತರಬಾರ್ದು. ಬಟ್ ಏನ್ ಮಾಡ್ಬೇಕು? ಹಾಲು ತಗೊಂಬರೋ ಕೆಲಸ ಮಾಡ್ರಿ. ಹಾಲು ತರೋ ಕೆಲಸ ಅಂದ್ರೆ ಏನು? ವ್ಯಾಸ ಸಾಹಿತ್ಯವನ್ನ ಮನೆಗೆ ತಂದ್ರಿ, ದೊಡ್ಡವರಿಂದ ಕೇಳ್ರಿ, ಓದ್ರಿ, ಬರೀರಿ, ಆಮೇಲೆ ಹಾಡ ಆ ತುಪ್ಪದ ಸವಿಯನ್ನ ಅನುಭವಿಸಿ. ಇದನ್ನು ದಾಸರಾಯರು ಹೇಳಿ ಇಂಥ ವಿಲಕ್ಷಣವಾಗಿರ್ತಕ್ಕಂಥ ಮಹಾನುಭಾವ ಜಯ ರಾಜ್ಯಭಾರ ಮಾಡಿಕೊಂಡು ಕ್ಷೇಮಕಾಂತರಾಜನವರಿಗೂ ರಾಜ್ಯದ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಇಂಥ ಭಾಗವತ ನಮ್ಮೆಲ್ಲರನ್ನ ಪುನೀತರನ್ನಾಗಿ ಮಾಡು. ಅಷ್ಟಿಷ್ಟಲ್ಲ, ಈ ಭಾಗವತದ ಮೇಲೆ ಒಂದು ಗ್ರಂಥ ರಚನೆ ಮಾಡಿದ ನಮ್ಮ ಟಿ.ಕೆ. ವೇಣುಗೋಪಾಲದಾಸರು ಹೇಳಿದ. ಈ ಭಾಗವತದ ಕೆಲವು ಭಾಗಗಳನ್ನು ಸಂಗ್ರಹಿಸಿ ಪದಪದ್ಯಗಳನ್ನು ಮಾಡಿದ್ದಾರೆ. ಅದರ ಕಾಪಿಯನ್ನು ಮಾಡ್ಯಾರ. ಅಲ್ಲಿ ಏನು ಭಗವಂತ ವೇದವ್ಯಾಸ ದೇವರು ಜಗತ್ತಿನ ಪ್ರಮೇಯ ವಿಷಯಗಳನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೋ ಅದನ್ನ ದಾಸರು ನಮಗೆ ಘೃತರೂಪದಲ್ಲಿ ನಮಗೆ ಸವಿಯನ್ನು ಉಣಿಸ್ತಾ ಇದ್ದಾರೆ, ಉಣಿಸಿ ತೃಪ್ತಿಯನ್ನು ಪಡಿಸ್ತಾ ಇದ್ದಾರಂತ ಆ ದಾಸರು. ಅದಕ್ಕೆ ನಾವು ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ ಇವೆರಡನ್ನು ಬಿಡೋಂಗಿಲ್ಲ. ಎರಡೂ ಕಣ್ಣುಗಳೇ ನಮಗ. ಸರಸ್ವತ್ಯ ಸ್ತನದ್ವಯಂ ಅಂತ ಹೇಳಿದ್ನಿಲ್ಲೋ, ಯಾವುದು? ಸಂಗೀತ ಮತ ಸಾಹಿತ್ಯಂ ಸರಸ್ವತ್ಯ ಸ್ತನದ್ವಯಂ. ಸರಸ್ವತಿಯ ಎರಡು ಸ್ತನಗಳು, ಒಂದು ಸಂಗೀತ, ಸಾಹಿತ್ಯ. ಸಾಹಿತ್ಯ ಅಂದ್ರೇನು? ವೇದದಿಂದ ಹಿಡಿದು ಗ್ರಂಥ ರಚನೆ ಮಾಡಿದ್ರಿಗೆಲ್ಲ ಸಾಹಿತ್ಯ ಅಂತ ಕರೀತಾರೆ. ಸಂಗೀತ ಅಂದ್ರೇನು? ಸಾಹಿತ್ಯದಿಂದ ಹೊರಹೊಮ್ಮಿದ ವಿಷಯವನ್ನ, ರಸದೌತಣವನ್ನ ಮಾಡಿಸಿದಂತ ದಾಸರು ಸಂಗೀತಗಾರ. ಸಂಗೀತ ಇಂಪು, ಆನಂದ ಕೊಡ್ತದೆ.
ಕೇಳ್ತಾ 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 ಆದ್ರೆ ಕಿವಿಗೆ ಆನಂದ ಕೊಟ್ರೆ ಉಪಯೋಗ ಇಲ್ಲ. ನಿಮ್ಮ ಮನಸ್ಸಿಗೆ ಆನಂದ ಕೊಡಬೇಕು, ಮನಸ್ಸಿನಿಂದ ಬುದ್ಧಿಗೆ ಆನಂದ ಕೊಡಬೇಕು. ಬುದ್ಧಿಗೆ ಆನಂದ ಕೊಟ್ಟಾಗ ಮಾತ್ರ ಧಿಯೋ ಯೋ ನಃ ಪ್ರಚೋದಯಾತ್ ನಃ ಧಿಯ, ನನ್ನ ಬುದ್ಧಿಗೆ ಪ್ರಚೋದನೆಯನ್ನು ಕೊಡುವಂತ ದೇವ್ರನ್ನ ಕೇಳೋದು. ಗಾಯತ್ರಿ ಮಂತ್ರ ಅಂದ್ರೆ ಏನು? ಸ್ವಾಮಿ, ನನ್ನ ಬುದ್ಧಿಗೆ ನೀನು ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಿ, ನೀನೇ ಜಗತ್ ರಕ್ಷಕನಾಗಿದ್ದಿ, ನಿನ್ನ ಬಿಟ್ಟ ಮೇಲೆ ಇನ್ನೊಬ್ಬರಿಲ್ಲ, ಕ್ರೀಡಾ ಗುಣ ವಿಶಿಷ್ಟನಾದವನು, ಎಲ್ಲ ನೀನೇ ಅನ್ನುವುದನ್ನ ನನಗೆ ನನ್ನ ಬುದ್ಧಿಗೆ ಕೊಡು ಅಂತ ಕೇಳೋದೆ ಗಾಯತ್ರಿ ಮಂತ್ರ. ನೀವು ಗಾಯತ್ರಿ ಮಂತ್ರ ಹಾಕೊಂಡು ಗಾಬರಿ ಆಗಿ ಕೂತ್ಕೋಬೇಕಾಗಿಲ್ಲ. ಏನ್ರಿ ಗಾಯತ್ರಿ ಮಂತ್ರ ಗಾಬರಿ ಆಗ ಏನು ಬೇಕಾಗಿ ಏನು ಬೇಕೋ ಭೂರ್ಭವ ಸ್ವಃ, ಜಗತ್ತಿನಲ್ಲಿ ಕಣ್ಣಿಗೆ ಕಾಣಿಸ್ತಕ್ಕ ಅಗೋಚರವಾದ ಲೋಕಗಳು ಎಲ್ಲವದಕ್ಕೂ ಸ್ವಹ ಭೂರ್ಭವ ಸ್ವಹ ತತ್ ಎಲ್ಲ ಕಡೆ ವ್ಯಾಪ್ತನಾಗಿ ತತ್ ಅಂತ ತತ್. ಸವಿತೋ ಸೃಷ್ಟಿ ಮಾಡ್ತಿ, ಜಗತಃ ಸೃಷ್ಟಿಯನ್ನು ಮಾಡಿ, ಭರ್ಗಃ ಧಾರಣ ಮಾಡಿದ್ವಿ, ಕ್ರೀಡಾಯುನ ವಿಶಿಷ್ಟ ದೇವಸ್ಯ ತತ್ ಸವಿತೋ ಭರ್ಗೋ ದೇವಸ್ಯ ಧೀಮಹಿ ಅಂತ ನಿನ್ನನ್ನ ನಾನು ಧ್ಯಾನ ಮಾಡ್ತೀನಪ್ಪ. ನೀನೇ ಅಂತ ಧ್ಯಾನ ಮಾಡ್ತೀನಿ, ನಂದು ಅಂತಲ್ಲ, ನೀನೇ ಅಂತ ಧ್ಯಾನ ಮಾಡ್ತೀನಿ. ಈ ಧ್ಯಾನ ನಿರಂತರವಾಗಿ ನನ್ನ ಬುದ್ಧಿಗೆ ಕೊಡು. ಬುದ್ಧಿಗೆ ಕೊಟ್ಟರೆ ಮನಸ್ಸಿಗೆ ಕೊಟ್ಟರೆ ಹರ್ಕೊಂಡು ಹೋಗ್ತೀನಿ. ಬುದ್ಧಿಗೆ ಕೊಡ್ಬೇಕು ವಿಷಯ. ಬುದ್ಧಿ ಎಲ್ಲಿಟ್ಟೀನಿ ಅಂತ ಮೊದಲು ಮನಸ್ಸೆಲ್ಲಿಟ್ಟಿ ಅಂತ ಕೇಳ್ತ. ಎಲ್ಲಿಟ್ಟಿ ಬುದ್ಧಿ ಅಂತ. ಮನಸ್ಸಾದ ಮೇಲೆ ಬುದ್ಧಿ. ಈ ಮನಸ್ಸೇಂದ್ರಿಯ ಆಗಲ್ಲ, 5 ವಿಕಾರಗಳಿವೆ: ಚಿತ್ತ, ಚೇತನ, ಅಹಂಕಾರ, ಇಲ್ಲ ಇವೆಲ್ಲ ಬಹಳ ಬಾಧಕ. ಅಂದ್ರೆ ಆ ಕರೆಂಟು ಎಷ್ಟು ಸ್ವತಂತ್ರದ ಎಂಬುದಕ್ಕೆ ನಮಗೆ ಇವೆಲ್ಲ ತೋರಿಸ್ತದೆ. ಅದೇ ಬೇರೆ ಇದೇ ಬೇರೆ ಅಂತ ಅದ್ರೊಳಗೂ ಪ್ರಭೇದ. ಎಲ್ಲದ್ರೊಳಗೂ ನಮ್ಮ ದೇವರು 2 ಭೇದ ಇಟ್ಟ. ಒರಿಜಿನಲ್ ಬೇರೆ, ಡೂಪ್ಲಿಕೇಟ್ ಬೇರೆ. ಅದು ಅದೇ, ಇದು ಇದೆ. ಅದು ಇದು ಒಂದು ಅನುಬಾಡ ಎಂಬುದೇ ಈ ತತ್ವ ಸಿದ್ಧಾಂತ. 2 ಒಂದು ಅನುಬಾಡ. ಒಂದ್ ಹೆಂಗಾಗ್ತದೆ ಜಗತ್ತಿನಾಗ? ಅದಕ್ಕೆ ವಿಜಯದಾಸರು ಭಾರಿ ಖಂಡನೆ ಮಾಡ್ತಾರೆ. ನಮ್ಮ ವಿಜಯದಾಸರು ಅವ್ರ ಪದಪದ್ಯ ಆಟ ಮುಗಿಸ್ತೀವಪ್ಪ, ದೊಡ್ಡ ಕಲ್ಲು ಗುಳದಾಗ ಮುಗಿಸ್ಬಿಟ್ಟ. ಆದ್ದರಿಂದ ದಾಸರು ಬಹಳ ಚಂದ ಹೇಳ್ತಾರೆ. ವಿಜಯದಾಸರು ಅದ್ಭುತವಾಗಿರ್ತಕ್ಕಂಥ ವಿಷಯವನ್ನ, ಅದಕ್ಕೊಂದು ಕ್ಲಾಸ ಬೇಕು. ಅದಕ್ಕೊಂದು ಒಂದೇ ಸಾಕು, ಒಂದೇ ಹಾಡು ಸಾಕು. ಎಷ್ಟು ಪ್ರಭೇದಗಳನ್ನು ಜಗತ್ತಿಗೆ ತೋರಿಸಿಕೊಡ್ತಾರೆ. ಭಗವಂತ ಎಂಥವನು, ನಾವು ಎಂಥವ್ರು, ಅವ್ರ ನಡುಮಧ್ಯೆ ಇರತಕ್ಕ ದೇವತೆಗಳೇ ಎಂಥವ್ರು. ನೋಡು, ಕೆಳಗ ಮೇಲೆ, ಮೇಲೆ ಕೆಳಗ 2 ನಡುಮಧ್ಯೆ ಇರ್ಬೇಕು. ನಡುಮಧ್ಯೆ ಇದ್ರೆ ನಮಗ್ ಗೊತ್ತಾಗ್ತದೆ. ಮೇಲೆ ಕೆಳಗ ಇರ್ಲಾರ್ದ ನಡುಮಧ್ಯೆ ಏನು ಇದ್ದಿಲ್ಲ ಅಂದ್ರೆ ಏನಾಗ್ತದೆ? ಈಗ ಆತಲ್ಲ ಅದ್ರಂಗ ಆಗ್ತದೆ. ಒಂದು ಕಲ್ಲು ಬಿದ್ದಿಲ್ಲ, ಆ ಕಲ್ಲು ನಮ್ಮ ಕಣ್ಣಲ್ಲಿ ಬೀಳ್ತದೆ. ನಡಕ್ಕಿದ್ದಕ್ಕ ಕಲ್ಲು ನಮ್ಮ ಕಣ್ಣೆ ಕೊಡಿ. ಹೌದಾ? ಹಂಗ ಜಗತ್ತಿನಲ್ಲಿ ಇರ್ತಕ್ಕಂತಹ ಭಗವಂತನ ವ್ಯಾಪಾರ ನಾವು ಕೆಳಗೆ ಇರಬೇಕು, ಭಗವಂತ ಮೇಲೆ ಇರಬೇಕು. ಭಗವಂತನಿಗೂ ನಮಗೂ ಸಂಬಂಧವನ್ನ ಯಾವುದು ಅಂತಸ್ತು ಇದು ನಮ್ಮನ್ನ ಕಾಪಾಡ್ತಾ ಇರ್ತದೆ. ದೇವತೆಗಳು ನಮ್ಮನ್ನು ಕಾಪಾಡ್ತಾ ಇರ್ತಾರ. ಆ ಕಾಪಾಡುವ ಕೆಲಸವನ್ನ ದೇವತೆಗಳಿಗೆ ಕೊಟ್ಟಾನ. ಇದನ್ನ ನಾವು ಸರಿಯಾಗಿ ತಿಳ್ಕೊಂಡಾಗ ಉದ್ಧಾರವನ್ನು ಹೊಂದುತ್ತೀವಿ, ಇಲಿಕ್ಕಿಲ್ಲ. ಇದು ಜಗತ್ತಿನ ನಿಯಮ. ಹಂಗ ದಾಸ ಸಾಹಿತ್ಯ ಬಿಟ್ಟಿದ್ದಲ್ಲ, ವ್ಯಾಸ ಸಾಹಿತ್ಯ ಬಿಟ್ಟು ಬಿಡೋದಲ್ಲ. ಬರೀ ವ್ಯಾಸ ಸಾಹಿತ್ಯ ನೋಡ್ರಿ, ಶ್ರೀಮದಾಚಾರ್ಯರಂತೂ ಆಗಿನ ಕಾಲದಲ್ಲಿ ಬೇಕಾದಷ್ಟು ಮತಗಳನ್ನ ನಿರಾಕರಣ ಮಾಡಿ ಆದ್ರೂ ಒಂದು ಹಾಡು ಹಾಡಿದ್ರು. ಹೌದಾ? ಎಂತ ಹಾಡು ಹಾಡಿದ್ರು? ದಾಸರ ಹಾಡುಗಳನ್ನ ಹಾಡಿದ್ರು. ಏನ್ ದಾಸರ ಹಾಡು ಹಾಡಿದ್ರ ಅರ್ಥ ಏನು? ವಯಂ ದಾಸಗ ದದಾತೀತಿ ದಾಸಗ, ಅಪ್ಪ ನೀನು ಕೊಡ್ತಿ, ನಾನಿದ್ದೀನಿ, ಇದೇ ದಾಸ.
ನೀನು ಕೊಡ್ತೀವಿ ನಾನಿದ್ದೀನಿ ಅನ್ನುವುದು ದಾಸತ್ವ ಅಷ್ಟೇ. ತಂಬೂರಿ ಮೀಟಿದವ ದಾಸನಲ್ಲ. ನೀನು ಕೊಡ್ತೀವಿ ನಾನಿದ್ದೀನಿ, ಇದೇ ದಾಸತ್ವ. ಏನ್ರಿ ವ್ಯಾಸತ್ವ ಅಂದ್ರೆ? ಸ್ವಾಮಿ ಎಲ್ಲ ಕಡೆ ನೀನಿದ್ದಿ ಅಂತ ತಿಳಿದು ನೋಡುವುದೇ ವ್ಯಾಸತ್ವ. ಎಲ್ಲ ಕಡೆ ನೀನಿದ್ದಿ ಅಂತ ತಿಳ್ಕೋಬೇಕು. ನೀನಿದ್ದ ಮೇಲೆ ನನಗೇನು ಬರ ಇಲ್ಲ, ನಾನಿನ್ನ ಬಡವನು, ಯಾವ ಕಾಲದಲ್ಲೇ ಬಡವನಲ್ಲಪ್ಪ, ನಾನು ದೊಡ್ಡ ಶ್ರೀಮಂತ. ಯಾಕಂದ್ರೆ ನಿನ್ನಂಥವನು ಒಡೆಯನನ್ನಾಗಿ ಮಾಡಿಕೊಂಡೆ, ನಿನ್ನ ಮನೆಯಲ್ಲಿ ಸೇವಕನಾದಾಗ ನಾನು ಶ್ರೀಮಂತನೇ ಅನ್ನುವ ದಾಸತ್ವ ಭಾವ ಬಂತು ಅಂದ್ರೆ, ಆ ದಾಸತ್ವ ಭಾವದಿಂದ ದಾಸತ್ವ ಭಾವ ಬಂದಾಗ ಭಗವಂತ ನಮಗೇನು ಮಾಡ್ತಾನ? ದಾಸ್ಯಂತಿ ಲೋಕಾನ್, ವೈಕುಂಠ ಲೋಕವನ್ನು ಕೊಡ್ತಾನೆ. ನಾವು ದಾಸರಾಗುವ ತನಕ ನಮಗ ವೈಕುಂಠ ಎಂದೂ ಸಿಗೋದಲ್ಲ. ಕುಂಟಿಗೆ ಕಟ್ಟಾಡಲೇ ನಮಗೆ ವೈ ತೆಗೆದು ನೋಡೋಕು ಕುಂಟ. ವೈಕುಂಠ ಸಿಗಬೇಕು ಅಂದ್ರೆ ನಾವು ದಾಸರಾದಾಗ ಮಾತ್ರ ಸಿಗ್ತದೆ. ಆ ದಾಸತ್ವವನ್ನು ಜಗತ್ತಿಗೆ ವ್ಯಾಸ ಸಾಹಿತ್ಯದಿಂದ ಹೊರಹೊಮ್ಮಿದ ಮಹಾನ್ ಘಮಘಮಿಸುವ ತುಪ್ಪ ದಾಸ ಸಾಹಿತ್ಯ ಅಂತ. ಮೊದಲು ಹಾಲನ್ನು ಸ್ವೀಕಾರ ಮಾಡೋಣ. ಹಾಲು ಬೇಕು. ನೀವು ಹಾಲು ಮನೆಗೆ ತಂದು ಮೊಸರು ಹೆಪ್ಪ ಹಾಕಿ ಮಜ್ಜಿಗೆಯನ್ನು ಮಾಡಿ ಆಮೇಲೆ ಕಟೀರಿ, ಎಂಥ ತುಪ್ಪರಿ. ಬಗಲಾಗಿ ಮನೆಯವರು ಕೂಡ ಆನಂದ ಕೊಡ್ತಾರೆ. ಏನಮ್ಮ ತಂದಿಟ್ಟು ಹಾಕ್ತೀರಾ ಅಂತ ಕೇಳ್ತಾರೆ. ನೀವು ಡೈರಿ ಅಂತಂದ್ರೆ ತುಪ್ಪ ತಂದೀರಾ ಅಂತ ಯಾರು ಕೇಳ್ತಾರೆ. ಯಾಕಂದ್ರೆ ಆ ತುಪ್ಪ ನಿಮ್ಮ ಮೂಗಿನ ಒಳಗೆ ಹೋದ್ರೆ ವಾಸನೆ ಬರೋದಲ್ಲ ಅಂದಾಗ, ನಿಮ್ ಮುಂದಲ್ಲ ಒಳಗೆ ಹೋದ್ರೆ ವಾಸನೆ ಬರೋದಲ್ಲ ಅಂದ್ರೆ ಅದು ಯಾವ ತುಪ್ಪ? ಈ ತುಪ್ಪ ಹಾಲಿನಿಂದ ಮೊಸರು, ಮೊಸರಿನಿಂದ ಮಜ್ಜಿಗೆ, ಮಜ್ಜಿಗೆಯಿಂದ ನಿರ್ಮತ್ಯ ವೇದಾನ್ಯಗ್ರತಃ ನೀವ ಅವ್ ಕಟ್ಟದಾಗ ಏನ್ ಆನಂದ ಇದೆ. ನಾಳೆ ಹುಡುಗ ಬರ್ತಿರ್ತದೆ ತಕ್ಕತ ತಕ್ಕತ ಕಾಶಿ ಬಿಟ್ರೆ ಏನ್ ಆನಂದ. ಅಂತ ಆನಂದ ನಮ್ಮ ದಾಸ ಸಾಹಿತ್ಯ. ಅದಕ್ಕೆ ಹಾಲು ತರೋದು ಮರಿಬಾರ್ದು. ಇನ್ನು ಮುಂದೆ ಮನೆಯೊಳಗೆ ತುಪ್ಪ ಮಾಡಿ. ಏನು ತುಪ್ಪ ಮಾಡಿ ಅಂದ್ರೆ ಹಾಲು ತಂದು ತುಪ್ಪ ಮಾಡಿ. ನೀವೆಲ್ಲ ಏನಾಗಿರಿ, ನಾವೆಲ್ಲ ಬರೇ ತುಪ್ಪ ತರ್ಲಕ್ಕೈತಿ, ಬರೀ ಹಾಡು ಹಾಡ್ತೀವಿ. ವ್ಯಾಸ ಸಾಹಿತ್ಯದ ಬಗ್ಗೆ ಜ್ಞಾನವೇ ಇಲ್ಲ. ಸುಧಾ ಓದಿ ಪದ ಹಾಡು ಅಂದ್ರೆ ಜ್ಞಾನಿಗಳು. ಚಂದ್ರಿಕಾಚಾರ್ಯ, ಮಂತ್ರಾಲಯ ಪ್ರಭುಗಳಂತವ್ರು ಯಾಕೆ ಹಾಡು ಮಾಡಿ? ಬೇಕಾಟ ಸಾಹಿತ್ಯದಲ್ಲಿ ಪರಿಣಿತರು, ಸಾಕ್ಷಾತ್ ಭಗವಂತನನ್ನು ಪ್ರತ್ಯಕ್ಷೀಕರಿಸಿಕೊಂಡ ಮಹಾನ್ ಧೀಮಂತ ಧೀರರು ಅಂತವರು ಹಾಡು. ಶ್ರೀಪಾದರಾಜ, ನರಹರಿತೀರ್ಥರು, ಆಚಾರ್ಯರು ಹಾಡು ಹಾಡಿದರು. ಯಾಕೆ? ವ್ಯಾಸ ಸಾಹಿತ್ಯ ಎಷ್ಟು ಸುಲಭವಾಗಿದೆ, ಅದನ್ನ ನಮ್ಮ ಮನಸ್ಸಿನಿಂದ ಹೊರ ಹಾಕಬೇಕು. ವ್ಯಾಸ ಸಾಹಿತ್ಯ ಹೊರಗೆ ಹಾಕ್ಲಕ್ ಆಗೋದಿಲ್ಲ. ಹಾಲು ಯಾರಾದ್ರೂ ಮನೆಗೆ ಬಂದ್ರ ಹಾಲಿನ ವಾಸನೆ ಬರೋದಿಲ್ಲ, ತುಪ್ಪದ ವಾಸನೆನೇ ಬರೋದು. ಹೌದಾ? ನೋಡ್ರಿ, ಹಾಲು ಎಷ್ಟು ಅಂದ್ರೂ ಕೀರು ಪೂರ್ಯ ಮಾಡಿದ್ರೆ ಯಾಲಕ್ಕಿ ಹಾಕಿದ್ರೆ ಅದು ಹಾಲು ವಾಸನೆ ಬರ್ತಿದ್ರೆ ಅದು ಇಲ್ಲ. ಹೌದಾ? ಒಂದ್ 4 ಯಾಲಕ್ಕಿ ಹಚ್ಚಿ ಹಾಕಿದ್ರೆ ಹಾಲಿನ ವಾಸನೆ ಬರ್ತದೆ. ಇದಕ್ಕೆ ಹಾಲು ಯಾರ ಮನೆಗಾರ ವಾಸನೆ ಬರ್ತದೇನು? ಉಕ್ಕಿದ್ರೆ ಹೊಚ್ಚಿದ್ರೆ ವಾಸನೆ ಬರ್ತದೆ. ನೋಡ್ಬೇಕಾದ್ರೆ ಏನ್ರಿ ನಿಮ್ಮ ಮನೆಯಾಗ ಇಟ್ಲಕ್ಕೆ ಸ್ವಲ್ಪ ಹೋಗಿ ಆಸೆ ಇರ್ತಾರೆ. ಅದು ಯಾವಾಗ ಕೆಟ್ಟ ಮೇಲೆ. ಅದಕ್ಕೆ ನಾವು ವ್ಯಾಸ ಸಾಹಿತ್ಯ ಅನ್ನುವ ಹಾಲನ್ನ ತಂದು ಕಟಿಯೋದು, ಮೊಸರು ಮಾಡೋದು ಅಂದ್ರೆ ಏನು? ಕೂಡಿಸೋದು ಅಂತ, ಅದನ್ನು ಸೇರಿಸೋದು, ಜ್ಞಾನಿಗಳಿಂದ ತಿಳಿಯೋದು, ಇಲ್ಲ ಪುಸ್ತಕಗಳಿಂದ ಓದೋದು. ಮೊಸರು ಮಾಡೋದು. ಮೊಸರು ಮಾಡಿದ ಮೇಲೆ ಕಟಿಬೇಕಲ್ಲ, ಮಜ್ಜಿಗೆ ಮಾಡಿ. ಕಟಿಯೋದಂದ್ರೆ ಏನು? ಯಾವ ವಿಷಯ ತಿಳಿದಿಲ್ಲೋ ಜ್ಞಾನಿಗಳ ಹತ್ರ ಹೋಗಿ ಕಟಿಬೇಕವ್ರು. ಸ್ವಾಮಿ ನನಗಿದು ತಿಳಿದಿಲ್ಲ, ಹೇಳ್ರಿ 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 ಬೆನ್ನ ಹತ್ತಬೇಕು. ಒಂದ ಸರಿ ಹೇಳಿದ್ರೆ ಪಂಡಿತರು ಬಹಳ ಸುಮಾರು ಇದ್ದಾರೆ. ಒಂದೊಮ್ಮೆಲೆ ಡೇಂಜರ್ ಆಗ್ಬಿಡ್ತಾವ. ಏನ್ ಮಾಡ್ತೀರಿ? ಕನಕದಾಸರು ವ್ಯಾಸರಾಯರ ತಿಳ್ಬೋದು. ವ್ಯಾಸರಾಯರ ಏನಪ್ಪ ಹೆಂಗ್ ಉಪದೇಶ ಮಾಡಬೇಕು ಅಂತ ಚಿಂತಾಕ್ರ ಅಂತಾರ. ಆಗ ಸೀದಾ ಕನಕದಾಸರು ಸೀದಾ ಬಂದ್ರು ಹಂಪಿಗೆ. ವ್ಯಾಸರಾಯರ ಅಲ್ಲೇ ಇದ್ರು. ನಾರದರು ಪುರಂದಾಸರ ಹತ್ರ ಬಂದ್ರು. ಸ್ವಾಮಿ ಹಿಂಗಾಗಿದೆ, ನಮ್ಗೆ ಹೆಂಗಾರ ಮಾಡಿ ದೀಕ್ಷಾ ಕೊಡ್ತೀವಿ. ಅವ್ರು ಹೋಗಿ ದೊಡ್ಡ ಪಂಡಿತರು ಹೇಳಕ್ ಬರೋದಿಲ್ಲ, ಒಂದು ಹಂಗ ಒಂದು ಹಿಂಗ
ಮಾತಾಡಿ ಗಾಡಿ ಬಿಡ್ತಾವ್ರಿ ಮೌನವಾಗಿ ಮುಂದೆಲ್ಲ ಹೇಳಿಲ್ಲ ಹಿಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಏನ್ ಹೇಳ್ತಾವ್ ನಾವು ಅವ್ರ ಸ್ವಭಾವನೆ ಹೇಳಿರ್ತೇವೆ. ಅದಕ್ಕೆ ಏನ್ ನೋಡ್ತಾರೆ ಅದಕ್ಕೆ ಹೇಳಿದೆ ನೋಡಪ್ಪ ಏನು ಚಿಂತೆ ಮಾಡ ಒಂದು ಕೆಲಸ ಮಾಡ ನೀನು ಈ ಕನಕದಾಸರ ವ್ಯಾಸರಾಯರ ಶಿಷ್ಯ ಅಂತ ಆಗ್ಬೇಕಾದ್ರೆ ನಾನು 2 ಹೇಳ್ತೀನಿ ಅವ್ರ ಮುಂದೆ ಕೇಳಿಬಿಡು ನೀ ಖರೇ ಶಿಷ್ಯ ಆಗ್ಬಿಡ್ತೀಯ. ವ್ಯಾಸರಾಯ ನಾ ಹೇಳಮ್ಮ ನಾಳೆ ಹೇಳಮ್ಮ ಅಂತ ಪಾಪ ಏನ್ ಮಾಡೋದು ಒಮ್ಮೆಲೆ ಗ್ರಹಣ ಮಾಡಬಾರ್ದು ಅಂತ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿಕೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಒಮ್ಮೆಲೆ ನಮ್ಮ ವಿದ್ಯೆ ಹೇಳಬಾರ್ದು ಅಂತ ಶಾಸ್ತ್ರದ ನಮ್ಮಲ್ಲೇ ಬರ್ತಾರೆ ಏನ್ರಿ ಆಚಾರ ಪವಮಾನ ಹೇಳ್ರಿ ಅಂತ. ಅಲ್ಲಪ್ಪ ನಿನಗೆ ಯಾವ ಸೂಕ್ತ ಬರ್ತಾವ ಇಲ್ರಿ ಗುರುಸ್ತೋತ್ರ ನೋಡ್ಕೊಂಡಂತೀರಿ ಅಂದ್ರೆ ಮನೆ ಹೋಗ್ಬಾರ್ದು. ನೋಡ್ಕೊಂಡಂತೀರಿ ಏನ್ ಹೇಳಿ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಬಹಳ ಕಷ್ಟಪಡ್ಬೇಕು. ಪ್ರಯತ್ನಶೀಲರಾದರೆ ಮಾತ್ರ ಬರ್ತದೆ. ನಾಳೆ ಬಾ ನಾಡ್ದು ಬಾ ಅಂತ ಕಳಿಸ್ಬೇಕು. ಕಳಿಸಿ ಕಡಿತ ಬಂದು ಹೊಸ್ತಿನಿ ಮಲ್ಕೊಂಡ್ಬಿಡ್ಬೇಕಾಗ ಸ್ವಾಮಿ ಇವತ್ತು ನೀವು ಹೇಳಿಲ್ಲ ಅಂದ್ರೆ ನಾನ್ ಎದ್ದು ಹೋಗೋದಲ್ಲೋ ಅಂತ ಕೂತ್ಕೊಂಡಾಗ ನಿದ್ದೆ ಪ್ರಾರಂಭ. ಊಟಕ್ಕೆ ಹಾಕ್ತೀವಿ ಬರ್ರಿ ಅಂದ್ರೆ ಇಲ್ಲ ವಿದ್ಯಾ ಒಂದು ಮಲ್ಕೊಂಡ್ಬಿಡ್ತಾವ ಅಷ್ಟೇ. ಅಕ್ಷರ ಕ್ರಾಂತಿ ಅಲ್ಲ ಅಕ್ಷರ ಭ್ರಾಂತಿ. ಇದು ಕ್ರಾಂತಿ ಅಲ್ಲ ಭ್ರಾಂತಿ. ಹಂಗ ವಿದ್ಯೆ ಹಂಗದ. ಅದಕ್ಕೆ ವ್ಯಾಸರಾಯರು ಸ್ವಲ್ಪ ಇದನ್ನ ಮಾಡಿದ್ರು. ಕಡಿತ ಪುರಂದಾಸರಲ್ಲಿ ಒಂದು ಬಾಯಿ ಅಷ್ಟು ಸುಲಭ ಹೇಳೋದಲ್ಲ. ನಾನು 2 ಹೇಳ್ತೀನಿ ಹೋಗಿ ಕೇಳಿಬಿಡುದು. ಏನಿಲ್ಲ ಹೋಗಿ ನಮಸ್ಕಾರ ಮಾಡು ದಾಸ. ಏನ್ ಕೇಳ 2 ಏನ್ ಸ್ವಾಮಿ ಯಾವಾಗ ಅಳ್ಬೇಕು ಯಾವಾಗ ನಗಬೇಕು ಅಂತ ಕೇಳ್ಬೇಕು. ಯಾವಾಗ ಅಳ್ಬೇಕು ಯಾವಾಗ ನಗಬೇಕು ಇಷ್ಟೇ ಕೇಳ್ಬೇಕು. ನಿನ್ನ ಬಿಟ್ಟು ಹೋಗೋದಿಲ್ಲ ವ್ಯಾಸರಾಯರು. ಹಾ ಏನ್ ಸ್ವಾಮಿ ಸುಮ್ಮನೆ ಕೇಳ ಯಾವ ರಹಸ್ಯದ ಈತ ಯಾಕೆ ಏನೋ ಮಾಡ್ತಾರೆ ಬಿಡಪ್ಪ ಇಷ್ಟು ದಿವಸ ನಮಗ ಮಾತಾಡಿಸಿಲ್ಲ ಇನ್ನು ಲಗಾಸ್ತಾರ ಅಂತ ತಿಳ್ಕೊಂಡು ಇದು ಹುಚ್ಚುಚ್ಚು ಪ್ರಶ್ನೆ ಅಂತ ಹೇಳಿ ವ್ಯಾಸರಾಯ ನಮಸ್ಕಾರ ಹಾಕಿ ಸ್ವಾಮಿ ಇವತ್ತು ನಾ ಕೇಳಕ್ ಬಂದಿನಿ ನೀವು ಉತ್ತರ ಕೊಡ್ಬೇಕು. ಏನಪ್ಪ ಒಂದು ಒಳೋದ್ ಯಾವಾಗ ನಗದ್ ಯಾವಾಗ ಕೇಳ್ರಿ ಹೇಳಿಬಿಡ್ರಿ ನಮಗಲ್ಲ ಬಂಧುಗಳ ವ್ಯಾಸರಾಯ ಮುಸುಕ್ ಹಾಕಿದ್ದ ಮಹಾರಾಯ ಇದ್ರ ಸಲುವಾಗಿ ಜನ್ಮಗಳು ತೊಳೆದಿವಪ್ಪ. ನಗುವರೋ ದಿಸವರೋ ನಾಟ್ಯವಾಡುವರೋ ನೋಡ್ಸುವಾರ ಇದಕ್ಕಾಗಿ ಮುಸುಕ್ ಹಾಕಿದ್ ಬಂದಿವಪ್ಪ ಸನ್ಯಾಸಿಗಳಾಗಿ ನಾವು. ನಗೋದು ಯಾವಾಗ ಅಳೋದು ಯಾವಾಗ ಬಾ ಅಂತೇಳಿ ಆಗಿಂದಾಗಲೇ ದೀಕ್ಷೆಯನ್ನು ಕೊಟ್ಟು ನಗೋದು ಅಂದ್ರೇನು ಭಗವಂತನ ದಿವ್ಯ ದರ್ಶನ ಕಂಡಾಗ ನಗೋದಪ್ಪ. ಅಳೋದು ಅಂದ್ರೇನು ನಮ್ಮ ಕರ್ಮಾನುಸಾರವಾಗಿ ಎಂಥ ಜನ್ಮ ಕೊಟ್ಟಿ ಸ್ವಾಮಿ ಈ ಜನ್ಮದಲ್ಲಿ ಸಂಸಾರ ಹಚ್ಚಿದ್ವಿ ಅದು ಹಚ್ಚಿದ್ವಿ ಹಾಳಾಗಿ ಹೋಲ ಕಟ್ಟಿದ್ವಿ ಅಂತ ಅಳೋದಪ್ಪ ಅಂದ್ರೆ ನಗೋದು ಅಳೋದು. ಪ್ರಶ್ನೆ ಅಂದ್ರೆ ಹೆಂಗಿರ್ಬೇಕು ಹುಚ್ಚು ಸಾಕಾರ ಪ್ರಶ್ನೆ ಕೇಳ ಅಂದ್ರೆ ರಾತ್ರಿ ಯಾಕೆ ಸೂರ್ಯ ಬರೋದಲ್ಲ ಸಂಬಂಧ ಸರ್ ಸುಮ್ನೆ ಕೇಳ ಏನ್ರಿ ಆಚಾರ ಕೇಳ್ತ ಏನ್ರಿ ಪ್ರಶ್ನೆ ಕೇಳ ಎದ್ ನಿಂತಲ್ರಿ ಈಗ ರಾತ್ರಿ ಯಾಕೆ ಬರೋದಲ್ರಿ ಏನ್ ನದಿ ಪೂರ್ವ ಕರಿತೇವೆ ಪಶ್ಚಿಮಕ್ಕೆ ಯಾಕೆ ಕರೀದಲ್ರಿ ಈ ಪ್ರಶ್ನೆ ಮಣ್ಣ ಇವೆಲ್ಲ ಅದೇ ಕೇಳ್ಬಾರ್ದು. ಕೇಳಿ ಹೆಂಗ್ ಕೇಳ್ಬೇಕು ಎಲ್ಲ ಸಂಪತ್ತು ಸಿದ್ಧಿ ಆಗಿರ್ಬೇಕು. ಬದುಕಿದ್ದ ಪ್ರಶ್ನೆ ಕೇಳಿದ್ದ ತಪಸ್ ಮಾಡಿದ್ರು ಅಂತ ಇಂದು ಗುರುಗಳು ಮನೆಗೆ ಬಂದ್ರು. ಗುರುಗಳ ಉಪದೇಶ ತಗೊಂಡು ಸಾಯ ವಯಸ್ಸು ಹೋಗಿ ಮಕ್ಕಳೆಲ್ಲ ಮರೆಯಿಲ್ಲ ಒಂದು ಉಪದೇಶ ತಗೊಂಡು ಸಾಯ ಕಾಲಕ್ಕೆ ದೇವರ ಅಂತೂ ಇಂತೂ ಪ್ರತ್ಯಕ್ಷ ಆಗಿದೆ. ಯಾಕಂದ್ರೆ ಗುರು ಉಪದೇಶ ಗುರುಗಳ ಉಪದೇಶ ಆಗ್ಬಿಟ್ರೆ ದೊಡ್ಡವ್ರು ಬಂದು ಪ್ರತ್ಯಕ್ಷ ಅಮ್ಮ ನಿನಗೇನ್ ಬೇಕು ಅಂತ. ಯಾಕಂದ್ರೆ ನೀನು ಸಾಯ್ಲಕತ್ತಿದ್ದಿ ಈಗ ನಾನು ಪ್ರತ್ಯಕ್ಷ ಆಗಿದ್ದೀನಿ ಏನ್ ಬೇಕು ಅಂತಂದು ನೀನಪ್ಪ ದೇವರು ನಾನೇ ದೇವರು ನೋಡಪ್ಪ ಕಡಿ ಮಾತು ಹೇಳ್ಬಿಡ್ತೀನಿ ನನಗೆ ಅಂತ ಮತ್ತೆ ಏನ್ ನಿನಗವ ನಾನು ಅಂದ ಮತ್ತೆ ನನಗೆ ನಾನು ನನ್ನ ಮರಿ ಮೊಮ್ಮಗ ಪಾಲ್ಕಿ ಒಳಗ್ ಕೂತ್ಕೊಂಡು ಮೆರೆಯೋದನ್ನ ನಾನು 2 ಕಣ್ಣಿಲೆ ನೋಡ್ಬೇಕು. ಇದಕ್ಕೆ ಹಾಳಾಗೋದು ಮಕ್ಕಳೆಲ್ಲ ಗಾಂಡಿಲ್ಲ ಏನ್ ಅನೇಕಿತ್ತು ದೇವರಂದ ಸ್ವಲ್ಪ ತಲೆ ಸಾಡಿಸ್ತ ಸ್ವಲ್ಪ ತಡೆಯಮ್ಮ ನಾನು ಯೋಚನೆ ಮಾಡಲಿಲ್ಲ. ಈ ರಾವಣ ಕುಂಭಕರ್ಣರಿಗೆ ಯೋಚನೆ ಮಾಡಲಿಲ್ಲ
ನಿನಗ್ ಮಾಡ್ಬೇಕಾತು ಒಂದ. ಇನ್ನು ಹಣೆ ಬರಕ ಗಾಂಡಿಲ್ಲ. ನನ್ನ ಮರಿ ಮೊಮ್ಮಗ ಅಂತಿ, ಮತ್ತೆ ಮೊಮ್ಮಗನ ಹಾಳಾಗೋಲಿ, ಮಗನ ಹಾಳಾಗೋಲಿ. ಮರಿ ಮೊಮ್ಮಗ ಅವನು ಬಂಗಾರದ ಪಲ್ಲಕ್ಕಿಯಲ್ಲಿ ಮೆರೆಯುವುದನ್ನ ನಾನು ಕಣ್ಣಾರೆ ನೋಡಿ ಆನಂದ ಪಡ್ಕೊಳ್ಳಿ. ಕಣ್ಣ ಇಲ್ಲ ಹಾಳಾಗೋದು. ದೇವರು ತಲೆಯಲ್ಲಿ ಆಡಿಸಿ, ತಾಯಿ ಕೊಡ್ತೀನಮ್ಮ, ಬಂದ್ ತಪ್ಪಿ ಕೊಡ್ತೀನಿ ಅಂತ. ಏನ್ ಕೊಟ್ಟ? ಮುಂದಿನ ಜನ್ಮದಲ್ಲಿ ಶ್ರೀಮಂತರಾಗಿ ಹುಟ್ಟಿಸಿ ಸಂತತಿ ಕೊಟ್ಟು ಮರಿ ಅದರ್ಭ ಶ್ರೀಮಂತಳನ್ನಾಗಿ ಮಾಡಿ ಮರಿ ಮೊಮ್ಮಕ್ಕಳ ತನಕ ಆಯುಷ್ಯ ಕೊಟ್ಟು ದೊಡ್ಡ ಶ್ರೀಮಂತಿಕೆ ಕೊಟ್ಟು ರಕ್ಷಣೆ ಮಾಡಿದ. ಕೇಳಿದ್ರೆ ಇಂಥವರ ಕೆಲಸ. ಇಲ್ರಿ ಬಾಳೆಹಣ್ಣು ಕೊಡ್ರಿ ಮುಂದಿಟ್ಟಿದ್ರೆ ಚಲೋ ಆಗಲ್ಲ, ಇಲ್ಲ ಶಲ್ಯ ಆಗಲ್ರಿ ಚಲೋ ಶಲ್ಯ, ಅದು ಹೊರದೋಗಿರ್ತದ. ಶಾಟಿ ಹೊಡ್ಕೊಂಡು ಅಡ್ಡಾಡ್ತಾವ, ಶಾಟಿ ಹೊಡ್ಕೊಂಡು ಬಡ್ಸಕ್ ಬಿಡ್ತಾವ. ಒಂದ್ ನಮ್ಮನ್ ಸ್ವಾಮಿಗಳು ಯಾರು, ದೇವ್ರು ಯಾರು? ಸ್ವಾಮಿಗಳು ಬಂದದ್ದು ಗೊತ್ತಾಗಲ್ಲ, ಇವ್ರು ಬಂದದ್ದು ಗೊತ್ತಾಗಲ್ಲ. ನಾವು ಸ್ವಾಮಿಗಳನ್ನ ನಮಸ್ಕಾರ ಮಾಡೋ ಯಾವ ಹಿಂಗೆಲ್ಲ ಹಾಕ್ತಾವ. ಯಾವ್ದು ಕೇಳಬೇಕು ಯಾವುದಿಲ್ಲ ದೊಡ್ಡವರನ್ನು ಕೇಳಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಕೇಳಬೇಕು. ಅದಕ್ಕೆ ಕಂಡದ್ದು ಹೊರಗಳನ್ನು ಕೇಳಬಾರ್ದು. ಅನುಗ್ರಹ ಅಂತ ಕೇಳ್ರಿ ಅಂತ ಉಪನ್ಯಾಸದ ಮಾಲಿಕೆಯನ್ನು ಮುಗಿಸ್ತಾ, ಅನುಗ್ರಹ ಅಂತ ಕೇಳ್ರಿ, ಏನೇನು ಕೇಳ್ಬೇಡ್ರಿ. ಯಾವ ದೇವರ ಹತ್ರ ಹೋಗ್ರಿ, ಗುರುಗಳಲ್ಲಿ ಹೋಗ್ರಿ, ಬ್ರಾಹ್ಮಣರು ಬರ್ಲಿ, ಸ್ವಾಮಿ ನಿಮ್ ಅನುಗ್ರಹ ಬೇಕು. ಏನ್ರಿ ಅನುಗ್ರಹ ಅಂದ್ರ? ನೋಡ್ರಿ, ಅನುಗ್ರಹ ಬಲ್ಲಿ 4 ಶಬ್ದ. ಅ ನು ಗ್ರಹ. ಯಾರೇ ಬಲ್ರಿ ಏನು ಕೇಳ್ಬೇಡ್ರಿ. ಸ್ವಾಮಿ ಅಂತ ಒಂದು ಫ್ಲಾಟ್ ಇತ್ತು ಮಾಡ್ಬೇಕು. ಅವ ಸನ್ಯಾಸಿಗಳಾಗಿ ಹೋಗಿರ್ತಾವ, ಫ್ಲಾಟ್ ತಗೊಂಡು ಮಠ ತಗೊಂಡು ಏನ್ ಮಾಡ್ತಾವ? ಹಾಳಾಗೋಗ ಸಾಯಿ ಅಂತಾರೆ, ಸತ್ತ ಅದೆಲ್ಲ ಕೇಳ್ಬಾರ್ದು. ಏನ್ ಕೇಳ್ಬೇಕು? ಅನುಗ್ರಹ. ಅಂದ್ರೇನು? ಅಪಮೃತ್ಯು ಪರಿಹಾರಕ ಅಂತ ಕೇಳಿಬಿಟ್ರೆ ಅ ಶಬ್ದ ದೊಡ್ಡವರು ಅನುಗ್ರಹ ಮಾಡಿ, ಸ್ವಾಮಿ ಅನುಗ್ರಹ ಮಾಡೀನಪ್ಪ ಅಂದುಬಿಟ್ರು ಅಂದ್ರೆ ನೀವು ಅನುಗ್ರಹ ಮಾಡ್ರಿ ಅಂತ ನೀವು ಕೇಳ್ಬೇಕು. ಅಪ್ಪ ನೀನು ಅನುಗ್ರಹ ಮಾಡೀನೋ ಅಂತ ನಿಮ್ ತಲೆ ಮೇಲೆ ಕೈ ಇಟ್ರು ಅಂದ್ರೆ ಏನು? ಅಪಮೃತ್ಯು ಪರಿಹಾರಕ. ನಿಮ್ಮ ಅಪಮೃತ್ಯು ಕೃಷ್ಣಾರ್ಪಣ ಆಗಿದೆ. ಅಪಮೃತ್ಯು ಹೋಗಿ ಬಿಡಿತು, ಎಲ್ಲೋ ಹೋಗೋದಿರ್ತದೆ, ಸಾಯೋದಿರ್ತದೆ, ಹೇಗೋ ಆಗೋದಿರ್ತದೆ. ಅಪಮೃತ್ಯು ಪರಿಹಾರ. ನು ಜ್ಞಾನವಾಚಿ, ನುಕಾರೋ ಜ್ಞಾನವಾಚಿ. ಜ್ಞಾನ ಸಿದ್ಧಿ ಆಗ್ತದೆ. ಯಾವುದೋ ಬಿಸಿನೆಸ್ ಇಂದಲ್ಲ, ಭಗವಂತನ ಜ್ಞಾನ ಸಿದ್ಧಿ ಆಗ್ತದ, ಆಸಕ್ತಿ ಹುಟ್ಟದ, ಆಸ್ತಿಕನಾಗ್ತಾನ. ನಕಾರ ಅನು ಗ್ರಾಹಯತಿ. ನಿಮ್ಮನ್ನು ಎಳ್ಕೋತಾರ ರಾಯರು, ರಘುತ್ತಮರು, ರಾಜರಾಜರು, ಶ್ರೀಪಾದರಾಜರು, ವಾಜರಾಜರು, ಪದ್ಮನಾಭ ತೀರ್ಥರು, ಏಕಾಗ್ರತವಾದರು, ನಿಮ್ಮ ಅವರ ಸಂಘಕ್ಕೆ ನಿಮ್ಮನ್ನು ಎಳಕತ್ತಾರ. ಗ್ರಾಹಯತಿ, ಎಳ್ಕೊಂಡ್ಬಿಡ್ತಾರ. ಇದು ನಮ್ಮ ಪಕ್ಷದ ಅಸಾಮ್ಯಪ್ಪ ಅಂತ ಯಮದೇವರಿಗೆ ಹೇಳ್ತಾರೆ. ಫಸ್ಟ್ ರಿಪೋರ್ಟ್ ಯಮದೇವರಿಗೆ ಕೊಡಬೇಕು ನಾವು. ಎಲ್ಲ ದೇವತೆಗಳು ಯಮದೇವರಿಗೆ ಕೊಡ್ತಾರೆ. ಇಲ್ಲೇನು ಅವತಾರ ಮಾಡಿದಾರ ಯಮದೇವರಿಗೆ ರಿಪೋರ್ಟ್ ಕೊಡ್ತಾರೆ. ಇದು ನನ್ನ ಭಕ್ತ, ಇದು ನನ್ನ ಶಿಷ್ಯ. ಹೆಂಗ ರಾಜಕಾರಣಿಗಳು ಇದು ನಮ್ MLA, ನನ್ನ ಕಡೆ ಜೈ ಎಂಬುದು, ಆ ಕಡೆ ಅಪಜೈ ಎಂಬುದು ಅಂತ ತೋರಿಸ್ತಾರೋ ಹಂಗ ಅವ್ರು ರಿಪೋರ್ಟ್ ಕೊಡ್ತಾರೆ. ಅನು ಗ್ರಾಹಯತಿ, ನಮ್ದು ಅಂತ ತಗೊಂಡ್ಬಿಡ್ತಾರೆ. ಆಮೇಲೆ ಈ 3 ಆದ್ಮೇಲೆ ಇನ್ನೂ ಒಂದು ಶೇಷ ನಮ್ಮ ಹತ್ರ ಉಳ್ಕೊಂಡಿರ್ತದೆ, ಹಾಳಾಗೋಗ. ಅವ್ರ ಹತ್ರ ಹೋಗಲಕ್ಕ ಆಗೋದೇ ಇಲ್ರಿ ನಮ್ಗ. ಏನು? ಹಂತೀತಿ ಪಾಪಾನ್. ಪಾಪ ಸಂಘಟನೆಯಿಂದ ಹುಟ್ಟಿರ್ತೀವಿ, ಆ ಪಾಪವೆಲ್ಲವೂ ಹಂತಿ ನಾಶ ಮಾಡಿ ಹೋಗ್ಬಿಡ್ತಾರೆ. ಅನುಗ್ರಹ ಎಷ್ಟ್ರಿ? ಅಪಮೃತ್ಯು ಹೋತು, ಜ್ಞಾನ ಸಿದ್ಧಿ ಆತು, ಅವ್ರ ಪಕ್ಷಕ್ಕೆ ಸೇರಿಬಿಟ್ವಿ. ಅವ್ರ ಪಕ್ಷಕ್ಕೆ ಸೇರಿದ್ರೆ ಏನ್ರಿ ಸಂಪತ್ತು? MLA ಮಾಡ್ತಾರ, ಮಿನಿಸ್ಟ್ರಿ ಮಾಡ್ತಾರ, ರಾಜಕಾರಣಿ ಮಾಡ್ತಾರ, ನೀವು ಲಂಚ ಹೊಡಿಲಕ್ಕೆ ಬೇಕಾದ ಅವಕಾಶ ಮಾಡಿ ಕೊಡ್ತಾರ. ಇನ್ನೇನು ಬೇಕು? ಇಷ್ಟು ಕೊಟ್ಟಾಗ ಅವ್ರ ಪಕ್ಷಕ್ಕೆ ಸೇರಲಾರದೆ ಇರ್ತೀಯ. ಆಮೇಲೆ ಮುಂದ ಪಾಪ ಆಗದಂತೆ ಹಂತಿ, ನಮ್ಮ ಪಾಪವನ್ನು ನಾಶ ಮಾಡಿ ಆಗ್ತಾರೆ. ಇದನ್ನ ಕೇಳ್ಬೇಕು. ಮತ್ತೆ ಶಾಲ್ ಕೊಡ್ರಿ, ಅಲ್ರಿ ಮುಂದೆ ಒಂದು ಬಾಯಿ ಇಟ್ರಿ, ಅಲ್ರಿ ನಮ್ದು ತೆಂಗಿನಕಾಯಿ, ಅಲ್ರಿ ಕೆಂಪು ಹಚ್ಚಿವಲ್ಲ ಅದು ನಮ್ದು ಜಾಗ ಕೊಟ್ಟು ಬಿಟ್ಟಿರ್ತೀವಿ ನಾವು. ಹಾಳಾಗೋಗ ಮುಂದಿದ್ದು ಕೊಟ್ಟು ಬಿಟ್ಟಿರ್ತೀವಿ. ಏನ್ರಿ ಆಚಾರ? ಅದು ಅವನಂತ ಕಾಯಿ 60 ರೂಪಾಯಿ ಕೊಡ್ತೇವೆ.
ನೀವು ಯಾವ್ದೋ ಹುಡುಗಾಳ ಒಂದು ಹಳ್ಳಿನ ಕಾಯಿ ಆಕಿ ಕೈಗೆ ಮತ್ ಕಸಗಂಡು ಕಾಯಿ ಕಾ ಅಂದು ಮತ್ ಈಕಿ ಕೊಡೋಣ ಆಕಿ ಏನ್ರಿ ಆಚಾರ ಕೊಟ್ಟದ್ ಮತ್ ಬಿಸ್ಗಟ್ಟು ನಮ್ ಸಣ್ಣ ಇಬ್ರು ಜಗಳಾಡಿ ನಮ್ಮನ್ನ ಬಿಡಿಸ್ಬಿಡ್ತಾರ. ಯಾಕರ ಕೂತಿ ಅವತ್ತು ಆ ದರಿದ್ರ ಕಾಯಿಯಿಂದ ಏನಾಗಲ್ಲ. ಕಾಯಿ ಅಂದ್ರೇನು ನೋಡ್ರಿ, ಕನ್ನಡ ಶಬ್ದ ಹೇಳ್ತದೆ. ಕಾಯಿ ನನ್ನನ್ನ ರಕ್ಷಣೆ ಮಾಡು. ನನ್ನ ಮಗ ಪಾಸ್ ಆದ್ಮೇಲೆ ಕಾಯಿ ಓಡಿಸ್ತೀನಿ ಅನ್ನ ಬಾಡ್ರಿ. ನಿಮ್ ಮಕ್ಕಳು ಪಾಸ್ ಆಗ್ಬೇಕು, ನೌಕರಿ ಸಿಗೋಬೇಕಂದ್ರೆ ಮೊದಲು ಎರಡು ಕಾಯಿ ಇದ್ರೆ ನಮ್ಮ ಹನುಮಪ್ಪನ ಮುಂದೆ ಹೇಳ್ರಿ, ಇಟ್ಟು ಹೋಗ್ರಿ, ಮಗನ ಕರ್ಕೊಂಬರ್ರಿ, ಎರಡು ಕಾಯಿ ಇಡ್ರಿ. ಆಚಾರ ಇಲ್ಲೇ ಇರ್ಲಿ ಅನ್ರಿ. ಅವ್ ಹೊಡ್ಕೊಂಡು ತಿನ್ನುವಲ್ರಿ ಅಕ್ಕ ಮಾರಿಕೆ ಎರಡು ಕಾಯಿ ಇಡೋನು. ಸ್ವಾಮಿ ಎರಡು ಕಾಯಿ ಇಟ್ಟಿರಪ್ಪ, ನಾನು ಉದ್ಧಾರ ಮಾಡಿ ಅಂದ್ರೆ ಹೋಗ್ರಿ. ನಿಮ್ಮ ಮಗನ ಸ್ಥಾನದಲ್ಲಿ ನಮ್ಮ ಹನುಮಪ್ಪ ಯಾಜ್ಞವಲ್ಕ್ಯರು ಗಣಪತಿ ಬಂದು ಕೂತು ಬರೀತಾರೆ. ಯಾಕಂದ್ರೆ ಎರಡು ಕಾಯಿ ಇರೋಣ. ನಾವೇನ್ ಮಾಡ್ತೀವಿ, ಅಪ್ಪ ಪಾಸ್ ಮಾಡಿಸಪ್ಪ, ಕಾಯಿ ಓಡಿಸ್ತೀವಿ, ಕಾಯಿ ಓಡಿಸ್ತೀವಿ ಅಂತೀವಿ ಏನೋ ಪಾಸ್ ಆಗಿಬಿಡ್ತೀವಿ ಆಸಾನ. ನಮ್ಮ ದೇವರು ಹನುಮಪ್ಪ ಈ ಕಾಯಿ ಓಡಿಸ್ತಾರೆ, ಆ ಕಾಯಿ ಓಡಿಸ್ತಾರೆ ಅಂತ ಈಗ ಗೊತ್ತಿರ್ತಾರೆ. ದೊಡ್ಡ ಕಾಯಿ ತಂದ್ರೆ ಢಬ್ ಅಂತ ಅದ್ರ ಮುಂದೆ ಹೊಡೆದ್ರೆ ಮತ್ತೊಂದು ಬಟ್ಲ ತಂದಿರ್ತೀವಿ. ಆ ಬಟ್ಲದಾಗ ಹಾಕೊಂಡು ಆಚಾರಿಗೆ ₹1 ಆ ಕಡೆ ಹುಡುಕಾಡಿ ₹1 ಹಾಕಿ ಆ ನೀರು ಬಾಟ್ಲ ತಗೊಂಡು ವಾಪಸ್ ಹನುಮಪ್ಪಗೆ ಏನು ಕಾಟಕ್ ಸಿಡಿದಿರ್ತದಲ್ಲ ಅಷ್ಟೇ. ಹನುಮಪ್ಪನ ಬಾಯಿ ಸಿಡಿದ್ ಅಷ್ಟೇ. ಆತಂದ ಹಾಳಾಗೋ ಒಳ್ಳೆ ಪಾಸ್ ಕಾಯಿ ಕೊಬ್ಬರಿ ಬಟ್ಲ ಬರ್ತದ ಅಂತ ನಾ ಮಾಡಿದ್ದೆ ಅಂತ ಆಗ್ತದೆ. ಹಿಂಗಾಗಿ ಆ ಕೆಲಸ ಮಾಡಬಾರ್ದು. ಕಾಯಿ ಅಂದ್ರೆ ಹನುಮಪ್ಪನ ಮುಂದಿಟ್ಟು ಹೋಗ್ರಿ, ರಾಯರ ಮುಂದಿಟ್ಟು ಹೋಗ್ರಿ, ಜ್ಞಾನಿಗಳ ಮುಂದೆ ಬ್ರಾಹ್ಮಣ ಮುಂದಿಟ್ಟು ಹೋಗ್ರಿ. ಸ್ವಾಮಿ ಆಚಾರ್ಯ ನಮ್ಮ ಮಗ ಪರೀಕ್ಷೆ ಕೊಂಟ ತಗೊಳ್ರಿ, ಅವ್ನ ಕೈಗೆ ಒಂದು ಕಾಯಿ ₹10 ದಕ್ಷಿಣೆ ಕೊಡಿಸ್ರಿ, ಅಪ್ಪ ಪಾಸ್ ಆಗೋ. ನಮ್ಮ ದೇವರು ಹೋಗ್ತಾರೆ, ಹೊರದಿಂದ ಹೋಗ್ತಾರೆ. ಯಾಕಂದ್ರೆ ಈ ಕಾಯಿ ಇರ್ತದ, ಋಣ ಇರ್ತದಲ್ಲ. ಈ ಋಣಕ್ಕೆ ನಮ್ಮ ದೇವ್ರ ಕೆಲಸ ಮಾಡ್ತಾನ. ಅದೆಲ್ಲ ಬಿಟ್ಟು ಅವನ ಋಣದಾಗ ನಾವು ಸಾಯ್ಲಾಕೈತಿ. ದೇವರನ್ನ ನಮ್ಮ ಋಣದಾಗ ಹಾಕ್ಬೇಕು, ಅಂದಾಗ ಉದ್ಧಾರ ಆಗ್ತೀವಿ. ಅಂತಹ ಕೆಲಸ ಮಾಡ್ರಿ ಅಂತ ಭಾಗವತ ಹೇಳ್ತದೆ. ಸಮರ್ಪಣೆ ಮಾಡಿದ್ವಿ. ಭಾಗವತ ಏನ್ ಹೇಳ್ತದೆ, ಒಂದೇ ಎರಡೇ ಕಥೆಗಳು. ಒಂದು ದೊಡ್ಡ ಕೊಟ್ಲು ದ್ರೌಪದಿ ಒಂದು ಸಣ್ಣ ಸೀರಿ ತುಂಡನ್ನ ಭಗವಂತನ ಕೈಗೆ ಅರ್ಪಣೆ ಮಾಡಿದ್ರು. ಸ್ವಾಮಿ ಇದು ನಿಂದು ಒಂದು ಎಷ್ಟು ಕೊಟ್ಟ, ಅಕ್ಷಯಾಂಬರ ಬಿತ್ತನೋ, ಅಕ್ಷಯಾಂಬರ ಕೊಟ್ಟ. ಏನು ಸಕಲರಿಗೆ 10,000 ಮಂದಿ ಊಟಕ್ಕೆ ಹಾಕಿದ ಒಂದು ಸಣ್ಣ ಅಗಳಿನಿಂದ ಅರ್ಪಣೆ ಮಾಡಿ. ಆದ್ರೆ ಸೇವಾ ಮಾಡಿ ಕೇಳಬಾರ್ದು. ಕಸ ಹೊಡೆದೀನಿ, ನಮಗ್ ಪಂಚಾಮೃತ ಯಾವಾಗ ಕೊಡ್ತೀವಿ ಅಂತ. ಪಂಚಾಮೃತನೇ ಮಾಡಿದ ಪಾಪ, ಎಲ್ಲಿಂದ ಪಂಚಾಮೃತ? ಕಸ ಹೊಡಿಲಕ್ ಪಂಚಾಮೃತನೋ, ಪಂಚಾಮೃತ ಕಸನೋ ಶುರುವಾತ. ಹಂಗೆಲ್ಲ ಎಂದೂ ಕೇಳಬಾರ್ದು. ನೀವು ಸೇವಾ ಮಾಡಿ ಹೋಗಿ. ನಮ್ಮ ದೇವರು ಬೆನ್ನ ಹತ್ತತಾನ. ಭಾಗವತ ಅದನ್ನೇ ಹೇಳ್ತದ. ಯಮುನಾ ನದಿ ಕೃಷ್ಣನಿಗೆ ಹಾಗೆ ಬಿಡ್ತು. ಯಮುನಾ ಮಡುವಿನಲ್ಲಿ ಕಾಳಿಂದಿ ಅಂತಕ್ಕಂಥ ದೊಡ್ಡ ಘೋರ ಸರ್ಪವನ್ನ ಭಗವಂತ ದಮನ ಮಾಡಿದ. ಯಾಕ? ಆಗ ಸೇವಾ ಮಾಡಿದ್ದ. ನೀವು ಸೇವಾ ಮಾಡೋದು ಕಲೀರಿ ಅಂತ ಭಾಗವತ. ಸಮರ್ಪ್ಯ ಕೃತ್ಯಾನಿ ಕೃತಾನಿ ವ್ಯಾಸಾಯ ಭೂಮೆ ಸಕೃತಾನಿ ತಾವತ್. ಅರ್ಪಣೆ ಮಾಡ್ರಿ, ಭಗವಂತ ಸಮರ್ಪಣೆಯನ್ನು ಮಾಡ್ತಾನ ಅನ್ನೋರಿಗೆ ಭಾಗವತದ ರಸರಂಜಿರಿ ಸಾಹಿತ್ಯ, ದಾಸ ಸಾಹಿತ್ಯ. ಇದು ವ್ಯಾಸ ಸಾಹಿತ್ಯ ತಿಳ್ಕೊಂಡ ಮೇಲೆ ಮತ್ತೊಮ್ಮೆ ದಾಸ ಸಾಹಿತ್ಯ. ವ್ಯಾಸ ಸಾಹಿತ್ಯ ಕೇಳಾರ್ದ ದಾಸ ಸಾಹಿತ್ಯ ಕೇಳಕ್ಕಾಗೋದಿಲ್ಲ, ತಿಳ್ಕೊಳಕ್ಕಾಗೋದಿಲ್ಲ. ಮೊದಲದನ್ನು ತಿಳ್ಕೊಳ್ರಿ, ಆಮೇಲೆ ಹಾಡು. ಆಡಿ ಪಾಡಿ ಕೊಂಡಾಡುವರ ಮುಂದಾಡು ದಲಿಪ್ಪನು ಕಾಡಿ ನೋಡುತ್ತರು. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಕಂಡುಪಾಸತೆ ತೇಷಾಂ ವಿದ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಮಾಂ ಬೇಗಂ. ಕೃಷ್ಣ ಅಲ್ಲಿ ಹೇಳಿದ, ನಮ್ಮ ವಿಜಯದಾಸರು ಆಡಿ ಪಾಡಿ ಕೊಂಡಾಡುವರ ಅಂತಂದು ದಾಸಾಯಿ. ಎಷ್ಟು ಕಾಂಬಿನೇಷನ್ ಅಲ್ಲ, ನಿತ್ಯಾಗಿ ಯೋಗಿನಿಯಾಗಿದೆ. ಇಂತಹ ಲಕ್ಷಣವಾದಂತಹ ವ್ಯಾಸ ಸಾಹಿತ್ಯವನ್ನ ನಮ್ಮ ಜ್ಞಾನ ಮಂದಿರದ, ಜ್ಞಾನ ಪ್ರವಾಹದ, ಜ್ಞಾನ ಸಂಕೀರ್ಣದ, ನಾವು ಮಾರಾಟ ಸಂಕೀರ್ಣ ಅಂತ ಬರೀತೀವಿ, ಬಾಡಿಗೆ ಸಂಕೀರ್ಣ, ಇದು ಜ್ಞಾನ ಸಂಕೀರ್ಣ. ಜ್ಞಾನದ ಪ್ರವಾಹವನ್ನು ಹರಿಸಿರ್ತಕ್ಕಂಥ ಯಾಜ್ಞವಲ್ಕ್ಯ ಮಂದಿರದ ದಿವ್ಯ ಕ್ಷೇತ್ರ. ಅಧಿಕ ಮಾಸ ಇಲ್ಲದನೋ
ಅಧಿಕ ಮಾಸದಲ್ಲೂ ಇದು ಅದನ್ನು ಗೊತ್ತಾಗ್ತಾ ಇಲ್ಲ. ಅಧಿಕ ಮಾಸದಲ್ಲಿ ಜ್ಞಾನ ಮಂದಿರದನೋ, ಜ್ಞಾನ ಮಂದಿರದಲ್ಲಿ ಅಧಿಕ ಮಾಸದಲ್ಲಿ ನನಗೆ ಕನ್ಫ್ಯೂಸ್ ಆಗಿದೆ. ಹಂಗ ನಿರಂತರ ಜ್ಞಾನದ ಪ್ರವಾಹವನ್ನ ಹರಸಲಿಕ್ಕೆ ಎಷ್ಟೋ ಜ್ಞಾನಿಗಳು ಇನ್ನೂ ಬರಬೇಕಾಗಿದೆ. ಬರ್ತಾ ಇರ್ತಾರೆ, ಹರಿಸ್ತಾ ಇರ್ತಾರೆ. ನೀವು ಅದರೊಳಗ ಮೊದಲು ಸ್ನಾನ ಮಾಡಿ, ಆಮೇಲೆ ಕುಡಿ. ಸ್ನಾನ ಮಾಡಲಾರ್ದ ಕುಡಿಬಾರ್ದು. ಸ್ನಾನ ಮಾಡೋದಂದ್ರೆ ಏನು, ಕುಡಿಯೋದಂದ್ರೆ. ಸ್ನಾನ ಮಾಡುವುದು ಕಿಡಿ, ಕುಡಿಯುವುದು ಯಾವುದು, ಜೀವ. ಈ ಜೀವ ಕುಡಿಯೋ ಕೆಲಸ ಮಾಡ್ತದೆ, ಕಿವಿ ಸ್ನಾನ ಮಾಡ್ತದೆ, ಅಷ್ಟೇ ಶುದ್ಧಿ ಮಾಡ್ತದೆ. ಈ ಕಿವಿ ಒಳಗೆ ಹೋದ್ರೆ ನೀನು ಕೇಳಿಸ್ತದೆ, ಇದಕ್ಕೆ ತಿಳಿಯೋದಿಲ್ಲ. ಅಂತಹ ಎರಡು ಕೆಲಸಗಳನ್ನ ನಿರಂತರವಾಗಿ ಮಾಡ್ರಿ. ಮಾಡೋದ್ರಿಂದ ಆನಂದವಾಗ್ತದೆ. ಹೇಳ್ತಾ ಇರ್ತಾರೆ. ದಿನ ವೈವಿಧ್ಯ. ನಮ್ಮ ದೇವರು ಬಹಳ ದೊಡ್ಡತಿ. ಒಂದ ಸರಿ ಯುದ್ಧ ಮಾಡ್ರಿ ಅಂತ ಹೇಳವಲ್ಲ. ನಾನಾ ನಮೂನೆ ಮಾಸಗಳು, ನಾನಾ ನಮೂನೆ ಧರ್ಮಗಳನ್ನ ಹೇಳ. ಧರ್ಮದ ಮಾಸ ಮುಂಜಾನೆ ಹುಗ್ಗಿ ಗೊಜ್ಜು ತಿನ್ರಿ, ಬ್ಯಾಸ್ಗಿ ಒಳಗ ವಸಂತ ಋತು ಪಾನಕ ದಾಣಿ ತಿಂದ ಆರಾಮಿರ್ರಿ. ನೋಡಿ, ನಿಮ್ಗೆ ತಿನ್ಲಕ್ಕ ಬೇರೆದವ್ರಿಗೆಲ್ಲ. ಸುಮ್ಮನೆ ದೇವರಿಗೆ ಹಿಂಗ್ ತಿರುವುದಪ್ಪ, ಒಂದೊಂದು ಬೆಟ್ಟಾರ್ಪಣ ತಮ್ಮದು ಬಡಕ್ಕಂತ ಆಯ್ತು. ಎಷ್ಟು ಕೆಲಸ ಮಾಡ್ತಾರೆ. ಜ್ಯೇಷ್ಠ ಮಾಸದಲ್ಲಿ, ಶ್ರಾವಣ ಮಾಸದಲ್ಲಿ ಉಂಡಿ ಮಾಡ್ರಿ ಅಂದ. ಉಂಡಿ ಬರ್ತಿ ಉಂಡಿ ಮಾಡೋದು ತಿನ್ನೋದು. ಜೋಕಾಲಿ ಆಡ್ರಿ ಅಂದ. ಕಾರ್ತೀಕ ಮಾಸದಾಗ ಚಳಿ ಇರ್ತದಪ್ಪ, ದೀಪ ಹಚ್ಚಿ ಕಾಶಿ ಆಡ್ರಿ ಅಂದ. ನನ್ಗೇನ್ ಬೇಕಾಗಿಲ್ಲ ದೀಪದ, ನಾನೇನ್ ಮಾಡಿ ಗುಡಿಯಾಗ ದೀಪ ಹಚ್ಚಿರ್ತದ, ಆರಾಮ್ ಕೂತ್ಕೊಳ್ರಿ, ನಿದ್ದೆ ಬರ್ತಲ್ ಕೂಡ್ರಿ, ಆಮೇಲೆ ಹೊರಗೆ ಹೋಗ್ರಿ. ದೀಪ ಹಚ್ಚೋದ್ರಿಂದ ನಮ್ಮ ದೇಹ ಬೆಚ್ಚಗಾತು. ದೇವರು ಹಚ್ಚಿದ್ದಕ್ಕೆ ಅವನು ಪುಣ್ಯ ಕೊಡ್ತಾನೆ. ನಿಮ್ಗೆ ಎಷ್ಟು ಅನುಕೂಲ ಮಾಡಿ ಕೊಡ್ತಾನೆ. ನಮ್ಮ ಮಾಸಗಳಲ್ಲಿ ಪ್ರತಿಯೊಂದು ಮಾಸಗಳು ತಗೊಳ್ಳಿ, ಎಲ್ಲವೂ ನಮಗಾಗಿ ಭಗವಂತ ಮಾಡಿ ವೈವಿಧ್ಯಮಯವಾದ ಧರ್ಮಗಳನ್ನು ಮಾಡಿಕೊಟ್ಟು ಭಗವಂತ ಉಪಕಾರ ಮಾಡಿದ್ದಾನೆ. ಇಂಥ ಉಪಕಾರ ಮಾಡಿದ ಭಗವಂತನಿಗೆ ನಾವು ಎಷ್ಟು ಜನ್ಮಗಳು ಸ್ಮರಣೆ ಮಾಡಿದರೂ ಕಡಿಮೆ. ಆದ್ರೆ ಪ್ರತಿ ಜನ್ಮಗಳಲ್ಲಿ ಸ್ಮರಣೆ ಮಾಡ್ತಾ ಹರಿಕಥಾಮೃತ ಸಾರವನ್ನ ಸದಾ ಪಠನ ಮಾಡ್ತಾ ಹರಿಭಜನೆ ಮಾಡೋ ನಿರಂತರವಾಗಿ ಹರಿಭಜನೆ ಮಾಡ್ತಾ ವೈಕುಂಠ ಪಥಕ್ಕೆ ನೋಡಿ ಅವರ ಮಾರ್ಗಕ್ಕೆ ಇದೇ ದಾರಿ, ಇನ್ನೊಂದಲ್ಲ ಅಂತ ತಿಳಿಸಿ ಈ ಜ್ಞಾನ ವಾಹಿನಿ, ಜ್ಞಾನ ಪ್ರವಾಹ, ಜ್ಞಾನದ ಸನ್ನಿಧಿ, ಎಷ್ಟು ಜ್ಞಾನಕ್ಕೆ ಎಷ್ಟು ಬರ್ತಾವೋ ಸಹಸ್ರನಾಮಗಳು ಹೇಳಿದ್ರು ಕಡಿಮೆ. ಇಂಥ ದಿವ್ಯವಾಗಿರ್ತಕ್ಕಂಥ ಈ ಕ್ಷೇತ್ರ, ಅದಕ್ಕೆ ಕ್ಷೇತ್ರ ಅನ್ನೋದು. 12 ಸಾಲಿಗ್ರಾಮಗಳಿದ್ರು ಒಂದು ಕ್ಷೇತ್ರ ಅಂತ. ಈಗ 12 ಸಾಲಿಗ್ರಾಮಗಳನ್ನ ಪೂಜೆ ಮಾಡತಕ್ಕವ್ರಲ್ಲ. ಇಲ್ಲಿ ಎಷ್ಟು ಮಂದಿ ಪೂಜೆ ಮಾಡ್ತಾರ? ಬ್ರಾಹ್ಮಣರು. ಸಾಲಿಗ್ರಾಮ 30 ಸಾಲಿಗ್ರಾಮಗಳು ಇದು ಬರ್ತಾವ. ಅವು 12 ಪೂಜೆ ಮಾಡಿದ್ರೆ 30 × 12 ಒಂದು ಕ್ಷೇತ್ರ ಅಂತ ಆದ್ರೆ ಇದು ಬಹುಕ್ಷೇತ್ರ. ಇದು ಬಹುಕ್ಷೇತ್ರ. ಯಾಕಂದ್ರೆ ಇವು ಸಾಲಿಗ್ರಾಮ ಅಂದ್ರೆ ತೊಳ್ಳೋದು ತಗೊಂಡು ಏನು ಮಾಡಿ, ಯಾರು ಇರ್ಲಾರ್ದ ಪೂಜೆ ಮಾಡುದು. ಯಾರಾದ್ರೂ ಜ್ಞಾನಿಗಳು ಬಂದಾಗ ಸಾಲಿಗ್ರಾಮದ ಸನ್ನಿಧಾನ ಈ ಜ್ಞಾನಿಗಳಲ್ಲಿ ಬರ್ತದೆ. ಇಂದ್ರಜೀವನ ಕಥೆ ಕೇಳಿಲ್ಲ. ಅಗಸ್ತ್ಯ ಋಷಿಗಳು ಬಂದಾಗ ಸ್ವಲ್ಪ ಕೂಡ್ರಿ ಪೂಜೆ ಮಾಡ್ತೀನಿ ಅಂದ. ಹಾಳಾಗೋದಂತೆ ಹೋಗೋದು ಹೋದ್ರೆ ಆನೆ ಇದ್ದಿದ್ದ. ಚರ ಪ್ರತಿಮಾ ಅಚರ ಪ್ರತಿಮಾ, ಹೌದಾ? ಅಂತ ಸಾಲಿಗ್ರಾಮದ ಪೂಜೆ ಮಾಡತಕ್ಕಂಥ ಜ್ಞಾನಿಗಳೇ ನಿಮ್ಮಲ್ಲಿ ಬಂದಾಗ, ದಿವ್ಯ ಒಂದೊಂದು ಕ್ಷೇತ್ರಗಳೇ ನಿಮ್ಮಲ್ಲಿ ಬಂದು ಕೂತ್ಕೊಂಡಾಗ, ಇನ್ನು 30 ಕ್ಷೇತ್ರದ ಸನ್ನಿಧಾನ ಈ ಒಂದು ಯಾಜ್ಞವಲ್ಕ್ಯ ಮಂದಿರದಲ್ಲಿ ಅದೇ. ಇಂಥ ಯಾವ ದಿವ್ಯವಾದ ಕ್ಷೇತ್ರ, ಜ್ಞಾನ ಮಂದಿರ, ಜ್ಞಾನ ಪ್ರವಾಹ, ಜ್ಞಾನ ನಿಲಯ. ಇಂಥ ನಿಲಯದಲ್ಲಿ ನಮಗೊಂದು 2 ದಿವಸ ಪ್ರತಿ 15 ದಿವಸಕ್ಕೊಂದು ಅವಕಾಶ ಕೊಡ್ತಾರೆ. ಗೀತಾ ಹೇಳ್ತಿರ್ತೀವಿ. ಕಡೆಗೆ 4 ಮಂದಿ 5 ಮಂದಿ ಇದ್ದಷ್ಟು ಕೇಳಿದಷ್ಟು ಕೇಳ್ರಿ ಅಂತೀವಿ. ಯಾಕಂದ್ರೆ 18 ಅಧ್ಯಾಯ ಇದೆ. 18 ಮಂದಿ ಅಂತೂ ಪುಸ್ತಕದಾಗ ಇರ್ತಾರ. ಇಲ್ಲೊಂದು 4 ಮಂದಿ ಇರ್ತಾರ, ಸಾಕು. 4 × 12 30. ಈಗ ವಿಶೇಷವಾಗಿ ಯಾಕಂದ್ರೆ ಗೀತಾ ಬಹಳ ಪ್ರಧಾನ. ಗೀತಾದ ವಿಷಯಗಳನ್ನ ನಾವು ಎಷ್ಟು ಕೇಳಿದ್ರು ಕಡಿಮೆ. ಅದಕ್ಕೆ ವ್ಯಾಸ ಸಾಹಿತ್ಯ ಬರಿ ಎಂಬುದು. ವ್ಯಾಸ ಭಾಗವತ ಗೀತಾ ಕೇಳಿ ಆಮೇಲೆ ಹಾಡಾಡು, ದೇವರು ಮುಂದೆ ಬಂದು ಕೊಡುತ್ತಾರೆ. ಅಂತಹ ದಿವ್ಯವಾಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ನಮಗೆ ಈ 2 ದಿವಸ ಅವಕಾಶ ಕೊಟ್ಟು ಪುನೀತರನ್ನಾಗಿ ಮಾಡಿದ್ರು. ಯಾಕಂದ್ರೆ ಒಳಗೆ ವಿಷಯ ಇರ್ತದೆ, ಹೊರಗೆ ಬರ್ಬೇಕು. ಹೊರಗೆ ಬಂತು ಅಂದ್ರೆ ಆನಂದವಾಗಿರ್ತಾರೆ.
ಆ ವಿಷಯ ಹೊರಗೆ ಬರಲಿಲ್ಲ ಅಂದ್ರೆ ಒಳಗ ಮರಕತ ಬರಿತಾ ಹೋಗ್ಬೇಕು. ಹೊರಗೆ ಬರಬೇಕು ಅಂದ್ರೆ ಕೀಲಿ ಓಪನ್ ಮಾಡುದು, ಹೊತ್ತ ಜಂಗ ನೆಟ್ಟು ಹೋಗ್ತು, ಹಟ್ ಅಂತ ಓಪನ್ ಮಾಡಿದ್ರೆ ಚಿಲ್ಕ ತೆಗೆದು ಒಳಗ ಅಗಾಧವಾದ ಸಾಮಾನು ಇರ್ತಾವ ತಗೋಬಹುದು. ಕೀಲಿನೇ ತೆಗಿಯೋರಿಲ್ಲ ಅಂದ್ರೆ ಇದು ಒಂದು ಪತ್ತ, ದೇಹ ಅಂಬುದು ಪತ್ತ. ಕೀಲಿ ತೆಗಿಯೋರು ಬಂದ್ರೆ ಮಾತ್ರ ಫಟ್ ಅಂತ ಓಪನ್, ಫಟ್ ಅಂತ ಹಾಕಿತ್ತು. ಇಲ್ಲಿಕ್ರೆ ಆ ಕೀಲಿ ತೆಗೆದುಗಳೇನೆ ಬಾಗಲ ತೆಗಿತೀವಿ. ಯಾವುದು ಬಾಗಲ? ಬಾಯಿ ತೆಗೆದುಗಳೇನೆ ಒಳಗ ಅನೇಕ ವಿಷಯಗಳವ. ಊಟ ಮಾಡವು, ತಿನ್ನವು, ಉಣ್ಣವು, ಒಯ್ಯವು ಎಲ್ಲ ಇರ್ತಾವ. ಅವೆಲ್ಲವೂ ಒಳಗಿನಿಂದ ನಿಮಗೆ ಸಿಗ್ತಾವ. ಇಂತಹ ದಿವ್ಯವಾಗಿರ್ತಕ್ಕಂತಹ ಕೆಲಸವನ್ನು ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಮತ್ತೆ ನಾವು ಅವಕಾಶವನ್ನ ಕಲ್ಪಿಸಿ ಕೊಡ್ರಿ. ನಾವು ಬಂದು ಸೇವಾ ಮಾಡಿ ಹೋಗ್ತೀವಿ. ನಾವು ಸೇವಾದಾರರೇ ಹೊರತು ಪ್ರವಚನಕಾರರಲ್ಲ. ಯಾರು ಇಲ್ಲ ಅಂದ್ರೆ ಬಂದು ಮಾಡಿ. ಜ್ಞಾನಿಗಳು ಬಂದಾಗ ಅವಶ್ಯವಾಗಿ ಕೇಳಿ. ಎಷ್ಟು ವಿಷಯಗಳಿರ್ತಾವ. ಇನ್ನೂ ರುಚಿ ಉಳಿತ ಪುನೀತರಾಗ್ರಿ ಅಂತ ಹೇಳ್ತಾ ಯಾಜ್ಞವಲ್ಕ್ಯ ಗುರುವಂತರ್ಗತ ಹರತೀರಮಣ ಮುಖ್ಯ ಪ್ರಾಣಾಂತರ್ಗತ ಈ ಪ್ರಾಣದೇವರ ದಿವ್ಯವಾಗಿರ್ತ ಸನ್ನಿಧಾನದಲ್ಲಿ ಉಪಾಸ್ಯ ಮೂರ್ತಿ ಆಗಿರ್ತಕ್ಕ ಶ್ರೀರಾಮಚಂದ್ರ ದೇವರು ಪುರುಷೋತ್ತಮ ನಮ್ಮ ಕುಲದೇವರು ಲಕ್ಷ್ಮೀ ನಾರಾಯಣನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀವಿ. ಮಧ್ಯ